ಹಾಗೆ ಈ ಒಂದು ವಿ ಸ್ಟಾರ್ ಪ್ಲಸ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇಂತ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಮೂಲ ಕಾರಣಕರ್ತರು ಅನ್ಬೋದು. 6 ಗಂಟೆಯಿಂದ ಸುದೀರ್ಘವಾಗಿ 7:40 MD ಅವರೊಟ್ಟಿಗೆ ಇದ್ವು ನಾವು. ಕಂಪನಿಯ ಮ್ಯಾನೇಜ್ಮೆಂಟ್ ಮೀಟಿಂಗ್ ಇತ್ತು, ಫರ್ದರ್ ಡೆವಲಪ್ಮೆಂಟ್ ಬಗ್ಗೆ ಯಾವ ತರ ಇದೆ ಹೇಗೆ ಅಂತ ಹೇಳಿ. ಸೊ ಆ ಚರ್ಚೆ ಆದ ತಕ್ಷಣ ನಾನು ಇಲ್ಲಿಗೆ ಜಾಯಿನ್ ಆದೆ. ಸೊ ನನ್ನ ಲೈಫ್ ಡಿಸೈನರ್ ಅಂತ ಹೇಳ್ಬೋದು, ಮೈ ಕೋಚ್, ಮೈ ಮೆಂಟರ್, ಎಲ್ಲಾ ತರದ್ದು ವರ್ಡ್ಸ್ ಇಲ್ಲ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ. ವರ್ಲ್ಡ್ ದಿ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್, ನಾವೆಷ್ಟೇ ಹೇಳಿದ್ರು ಅದು ಕಮ್ಮಿ ಅನ್ಸುತ್ತೆ. ಶ್ರೀಮಾನ್ ಶ್ರೀ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿ ಪೂರ್ವಕವಾಗಿ ಅವರಿಗೆ ನಮಿಸ್ತೀನಿ. ಹಾಗೆ ಇವತ್ತು ನಿಮ್ ಮುಂದೆ ಬಂದಂತ ಸಂತೋಷ್ ಈ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಕಾರಣಕರ್ತರು ನಮ್ಮ ಕಂಪನಿಯ ಫೌಂಡರ್ಸ್ ಗಳಿದ್ದಾರೆ, ಎಲ್ಲಾ ಲೆಜೆಂಡ್ಸ್ ಗಳಿದ್ದಾರೆ, ರೂಬಿ ಡೈಮಂಡ್ಸ್, ಡಬಲ್ ಡೈಮಂಡ್ಸ್ ಎಲ್ಲರಿಗೂ. ಹಾಗೆ ಈ ಕಾರ್ಯಕ್ರಮದಲ್ಲಿ ಝೂಮ್ ಮೀಟಿಂಗ್ ಗೆ ಬಂದಂತ ನಮ್ಮ ಎಲ್ಲಾ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್, 4, 6, 7, 8, 9, 10, 11, 12, 13 ಸೊ ಅಲ್ಲಿವರೆಗೂ ಇರ್ತಕ್ಕಂಥ ಎಲ್ಲಾ ಲೀಡರ್ಸ್ ಗಳಿಗೂ ಸಹ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್. ಸುದೀರ್ಘವಾಗಿ ಒಂದು 40 to 1 hour ನಾನು ನಿಮ್ಮೊಟ್ಟಿಗೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀನಿ. ಸೊ ಅದರಲ್ಲಿ ನಿಮ್ಗೆ ಝೂಮ್ ಮೀಟಿಂಗ್ ನ ಒಂದು ಇಮೇಜ್ ಅಲ್ಲಿ ಹಾಕಿದ್ದಾರೆ, TTL ಟ್ರೈನಿಂಗ್ ಡಿಸ್ಕಷನ್ಸ್ ಅಂತ ಹೇಳಿ. ಸೊ TTL ಅಂದ್ರೆ ಏನು, ವೆರಿ ಇಂಪಾರ್ಟೆಂಟ್. ಅದ್ರದ್ದು ಏನ್ ಡಿಸ್ಕಷನ್ ಅನ್ನೋದು ಕೆಲವರಲ್ಲಿ ಕ್ವಶನ್ ಇರುತ್ತೆ. ಸೊ ನೋಡೋಣ ಎಷ್ಟು ಜನ ಒಂದು ಯೂನಿಟ್ ಇದೆ. ಸೊ 336, 300+. ಸೊ ಟ್ರೈನ್ ದ ಲೀಡರ್ ಅಂತ ಹೇಳಿ, ಇದು ನಮ್ಗೆ ಬೇಕಾ, ಒಂದು ದೊಡ್ಡ ಕ್ವಶನ್. ನಾನು ಆ ಟಾಪಿಕ್ ಥ್ರೂನೇ ನಾನು ಹೋಗ್ತೀನಿ. TTL ಟ್ರೈನಿಂಗ್ ಇದು ನಮ್ಗೆ ಬೇಕಾ, ಒನ್ ಪಾರ್ಟ್. TTL ಟ್ರೈನಿಂಗ್ ಗೆ ಆ ಇಮೇಜ್ ಎಲ್ಲ ನಿಮ್ ಗ್ರೂಪ್ ಅಲ್ಲಿ ಆಗ್ತಾ ಇದಾರೆ. 6,500, 10ನೇ ತಾರೀಕು ಮೇಲೆ ಆದ್ರೆ 7,500. ಸಿಲಿಂಡರ್ ಪ್ರಾಬ್ಲಮ್, ನಮ್ ಪ್ರಾಬ್ಲಮ್ ಅಲ್ಲ, ಸಿಲಿಂಡರ್ ಪ್ರಾಬ್ಲಮ್ ಗೆ 1,000 ಇನ್ಕ್ರೀಸ್ ಅಂತ ಹೇಳಿದ್ದಾರೆ. 10, 11 ಯಾರು ಆಗ್ತಾರೆ ಅವ್ರಿಗೆ 6,500. 11ನೇ ತಾರೀಕು ನಂತರ ಆಗ್ತಂತವ್ರಿಗೆ 7,500. ಸಿಲಿಂಡರ್ ಪ್ರಾಬ್ಲಮ್ ಇಲ್ಲ, ಬರ್ತಾ ಯಾರು ಸಿಲಿಂಡರ್ ತಂದ್ರು ಸಪೋರ್ಟ್ ಮಾಡ್ಬೋದು ನಾವು ಹೋಟೆಲ್ ಅವ್ರಿಗೆ. ಅದಾಗೋದಿಲ್ಲ ನೀವು ತರ್ಲಿಕ್ಕೆ, ಅದು ಹಂಗಾಗಲ್ಲ, ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಏನಕ್ಕೆ TTL ಟ್ರೈನಿಂಗ್ ಅಥವಾ ಟ್ರೈನಿಂಗ್ ಇಂಪಾರ್ಟೆಂಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ? ವೆರಿ ಇಂಪಾರ್ಟೆಂಟ್. ಟ್ರೈನಿಂಗ್ ಇಂಪಾರ್ಟೆಂಟ್ ಅಂತ ತುಂಬಾ ಜನ ಕೇಳ್ತಾರೆ. ಅದೇನ್ ಬಿಡ್ರಿ, ಅದೇ ಹೆಲ್ತ್ ಪ್ಲಾನ್, ಪ್ರೊಡಕ್ಟ್ ಪ್ಲಾನ್, ಅದೇನ್ ದೊಡ್ಡ ಮ್ಯಾಟ್ರ್ ಏನ್ರಿ? ಅಯ್ಯೋ ನಮ್ ರಿಲೇಟಿವ್, ನಾನೇ ಹೇಳ್ತೀನಿ, ಮೋಟಿವೇಶನ್ ಮಾಡೋ ತಾಕತ್ ನನ್ ಕೈಲಿದೆ. ಎಷ್ಟು ಜನ ಹೇಳ್ತಾರೆ, ಅಯ್ಯೋ ಎಷ್ಟು BOP ಹೋಗಿದ್ದೀನಪ್ಪ, ಅವ್ರು ಹೇಳಿದ್ದೆಲ್ಲ ಕೇಳಿ 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 ಇದ್ರೊಳಗೆ ಕೂತ್ಕೊಂಡ್ಬಿಟ್ಟಿದೆ, ಈಗ ಬೇಕಾದ್ರೆ ಹೇಳು ಪಟ್ಟ 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 ಹೇಳ್ತೀನಿ ಅನ್ನೋರು ಎಷ್ಟೋ ಜನ ಇದಾರೆ. ಎಷ್ಟು FM ಅಟೆಂಡ್ ಆಗಿಲ್ಲ, ಎಷ್ಟು BOP ಅಟೆಂಡ್ ಆಗಿಲ್ಲ, ಎಷ್ಟು ಝೂಮ್ ಅಟೆಂಡ್ ಆಗಿಲ್ಲ, ಎಷ್ಟು ಸರಿ ಹೆಡ್ ಆಫೀಸ್ಗೆ ಹೋಗಿಲ್ಲ, ಎಷ್ಟು ಲೀಡರ್ಸ್ ಹತ್ರ ನಾನು ಕೌನ್ಸಿಲಿಂಗ್ ತಗೊಂಡಿಲ್ಲ. ಮತ್ತೊಂದ್ಸರಿ TTL ಟ್ರೈನಿಂಗ್ ಬೇಕಾ? 6,500 ರೂಪಾಯಿ ದುಡ್ಡಿತ್ತು ಅಂತ ಹೇಳಿದ್ರೆ 2 ತಿಂಗಳು ರೇಷನ್ ಆಗತ್ತೆ ನಮಗೆ. 6,500 ಇದ್ರೆ ಎಷ್ಟು ತಿಂಗಳು ರೇಷನ್ ಆಗತ್ತೆ? 2 ತಿಂಗಳು ರೇಷನ್ ಆಗತ್ತೆ. ಅಕ್ಕಿ, ಬೇಳೆ, ರಾಗಿ, ಸಿಲಿಂಡರ್ 2 ತಗೊಬಹುದು. 1,100 ರೂಪಾಯಿ ಸಿಲಿಂಡರ್ ಅಂತ ಹೇಳಿದ್ರು 1,500 ಅಂದ್ರೆ 3,000 ಸಿಲಿಂಡರ್ ಆಗುತ್ತೆ. 2 ಸಿಲಿಂಡರ್ 2 ತಿಂಗಳು ಮೇಂಟೈನ್. 4,000 ರೂಪಾಯಿದು ರೇಷನ್, ನೀವು ಬರೋ ಚಾರ್ಜ್ ಎಲ್ಲ ಸೇರಿದ್ರೆ ಇನ್ನೊಂದು 4,000 ರೇಷನ್ ಆದ್ರೆ ಒಂದು 2 months ನಾವು 100% ನಾವು ಫ್ಯಾಮಿಲಿನ, ಒಂದೇ ಮಿನಿಟ್, ಸೊ ಆ 2 ತಿಂಗಳು ಫ್ಯಾಮಿಲಿ ಮೇಂಟೈನ್ ಆಗುತ್ತೆ. ಹೆಂಗಾದ್ರೂ ಮಾಡಿ ಜ್ವರ ಬಂದಿದೆ ನನಗೆ ಸ್ವಲ್ಪ ಪೈಲ್ಸ್ ಇದೆ ಸರ್, ಕೂರ್ಲಿಕ್ಕೆ ತುಂಬ ಹೊತ್ತಾಗಲ್ಲ ಸರ್, ನನಗೆ ಮಕ್ಕಳು ತುಂಬಾ ಹಠ ಮಾಡ್ತಾರೆ ಸರ್, ನಮ್ಮ ಮನೆಯವ್ರು ನೋಡ್ಕೊಳ್ಲಿಕ್ ಆಗಲ್ಲ ಸರ್, ಹೆಂಗ್ ಬಿಟ್ಟು ಬರೋದು ಸರ್, ನಮ್ಮ ಅತ್ತೆ ಮಾವಂಗೆ ಏಜ್ ಆಗ್ಬಿಟ್ಟಿದೆ ಸರ್, ನೋಡ್ಕೊಳ್ಳೋರು ಇಲ್ಲ ಸರ್, ನಮ್ ತಂದೆ ತಾಯಿಗೆ ಬಿಟ್ಟು ಬರ್ಲಿಕ್ಕೆ ಆಗಲ್ಲ ಸರ್, ನನ್ ಮಗು ತುಂಬಾ ಅಂದ್ರೆ ತುಂಬಾ ನನ್ಗೆ ಹಚ್ಕೊಂಡ್ಬಿಟ್ಟಿದೆ ಸರ್, ಆ ಮಗುನ ಬಿಟ್ಟಿರ್ಲಿಕ್ಕೆ ಆಗದೇ ಇಲ್ಲ ಸರ್, ಗುಳೋ ಅಂತ ಅಟ್ಬಿಡುತ್ತೆ ಸರ್, ನಮ್ಮ ಯಜಮಾನ್ರು ಕಾಟ ತಡ್ಕೊಳಕ್ ಆಗ್ದಲೆ ಬೈದ್ ಬಿಡ್ತಾರೆ ಸರ್, ಇಲ್ಲ ಅಂದ್ರೆ ವಿ ಸ್ಟಾರ್, ಇಲ್ಲ ಅಂದ್ರೆ ನನ್ನೊಟ್ಟಿಗೆ ಇರು ಅಂತ ಹೇಳಿದ್ದಾರೆ ಸರ್, ಹಾಗಾಗಿ ನಾನು ಸ್ವಲ್ಪ ಟ್ರೈನಿಂಗ್ ಗಳನ್ನ ಬರ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಅಂತ ಹೇಳಿ ಕೆಲವ್ರು ಹೇಳೋದನ್ನ ನಾನು ಈಗ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಇವೆಲ್ಲ ರೀಸನ್ ತುಂಬಾ ರೆಡಿ ಇಟ್ಕೊಂಡಿದೀರಾ. ನಾನ್ ಪ್ರಾಮಿಸ್ ಮಾಡ್ತೀನಿ, ನಂದು 9:15 ಮೀಟಿಂಗ್ ಮುಗಿದ್ಮೇಲೆ 100% MD ಗೆ ನಾನು ಪ್ರಾಮಿಸ್ ಮಾಡಿದ್ದೀನಿ ಸರ್, 600 ಮಿನಿಮಮ್ ಬಂದಿಲ್ಲ, ನೀವ್ 2 ಬ್ಯಾಚ್ ಮಾಡಿಲ್ಲ, ನನ್ನ ಹೆಸರು ಬದಲಾಯಿಸಿ ಸರ್ ಅಂತ ಹೇಳಿದ್ವಿ. 100% ಅಷ್ಟು ಕಾನ್ಫಿಡೆನ್ಸ್ ನನಗಿದೆ. ಯಾಕೆ ಟ್ರೈನಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅನ್ಕೊಂತೀನಿ. ತುಂಬಾ ಜನದ್ದು ಈಗ ನೋಡಿ, ನಾವೆಲ್ಲ ಇದು ಆಟ ಆಡಿ ಬಂದಿರತಕ್ಕಂಥದ್ದು. ನಿಮ್ಮ ಹತ್ರ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ. ನಾನ್ PPT ಸಿಸ್ಟಮೆಟಿಕ್ ಆಗಿ ನಾನು ಮಾತಾಡಕ್ ಬಂದಿಲ್ಲ, ಇದು ಪ್ರಾಕ್ಟಿಕಲ್ ಆಗಿ ನಾನು ಮಾತಾಡಕ್ ಬಂದಿದ್ದೀನಿ. ಈಗ ನೀವೇನು ಕಾರಣ ಹೇಳ್ಬಿಟ್ಟು 6,500 ರೂಪಾಯಿ ಉಳಿಯುತ್ತೆ ಅಂತ ಸೇವ್ ಮಾಡೋ ನಾಟಕ ನಾನ್ ಮಾಡಿದೀನಿ ಆಲ್ರೆಡಿ, ಮುಂಚೆ ನೆಟ್ವರ್ಕ್ ಅಲ್ಲಿ ಮಾಡ್ಬಿಟ್ಟಿದ್ದೀನಿ. ಈಗೆಲ್ಲ ಬುದ್ಧಿ ಕಲ್ತಿದೀವಿ ನೆಟ್ವರ್ಕ್ ಅಲ್ಲಿ ಟ್ರೈನಿಂಗ್ ಯಾಕೆ ಬೇಕಂತ. ನಾವೆಲ್ಲ ಚಾಕ್ಲೇಟ್ ಕೊಟ್ಟಿ ಚಾಕ್ಲೇಟ್ ತಗೊಂಡು ಈ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ.
ಈಗ ಕೆಲವರೆಲ್ಲ ನಮ್ಗೆ ಈ ಚಾಕ್ಲೇಟ್ ಕೊಡ್ತಾರಲ್ಲ, ರೀಸನ್ ಕೊಟ್ಟಿ ಬರಕ್ ಆಗಲ್ಲ ಸರ್, ತುಂಬಾ ಇದು ಸರ್, ಹಾಗೆ ಹೀಗೆ. ಅಯ್ಯೋ ನಂಗೆ ಹೊರಗಡೆ ಬಂದ್ ಅಭ್ಯಾಸನೇ ಇಲ್ಲ ಸರ್, ನಂಗೆ ಎಲ್ಲೂ ಕಳ್ಸೇ ಇಲ್ಲ ಸರ್ ನಮ್ಮ ಮನೇಲೆಲ್ಲ. ಅಯ್ಯಪ್ಪ ದೇವ್ರೆ ತುಂಬಾ ಕಷ್ಟ ಆಗುತ್ತೆ ಸರ್ ಅಂತ ಹೇಳಿ ಈ ತರ ನೆವ ಹೇಳೋದು, ಕಾರಣ ಹೇಳೋದು. ಕೆಲವ್ರಿಗೆ ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಡತ್ತೆ, ಕೆಲವ್ರು ಇದ್ದಕ್ಕಿದ್ದಂಗೆ ಹಾಸ್ಪಿಟ್ಲಿಗೆ ಹೋಗಿ ಒಂದ್ 200 ರೂಪಾಯಿ ಹೋದ್ರು ಪರವಾಗಿಲ್ಲ ಅಂತ ಕ್ಲಿನಿಕಲ್ ಡ್ರಿಪ್ಸ್ ಹಾಕಿಸ್ಕೊಂಡು ಸುಸ್ತಾಗಿದೆ ಅಂತ ಫೋಟೋ ಕೊಡ್ಸ್ತಕ್ಕಂತ ವ್ಯಕ್ತಿಗಳು ಇದಾರೆ. ಎಲ್ಲಾ ತರದ ವ್ಯಕ್ತಿಗಳನ್ನ MD ಸರ್ ಆಗ್ಲಿ, ನಮ್ಮ ಕಂಪ್ನಿ ಫೌಂಡರ್ಸ್ ಆಗ್ಲಿ, ನಾವೆಲ್ಲ 28 ವರ್ಷದಲ್ಲಿ ನೋಡ್ಬಿಟ್ಟಿದ್ವಿ. ಯಾರ್ದು ಡ್ರಾಮಾ ಇರುತ್ತೆ, ಯಾರ್ದು ಡ್ರಾಮಾ ಇರಲ್ಲ, ಯಾರು ಮನಸ್ಸಿಂದ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಒಂದ್ ಟ್ರೈನಿಂಗ್ ಅಂದ್ರೆ ಕೆಲವ್ರ ಮನಸ್ಥಿತಿ ಹೇಗಿದೆ ಅಂದ್ರೆ, ಒಪ್ಪನಾಗಿ ಹೇಳ್ತೀನಿ ಸ್ನೇಹಿತರೆ, ನಿಮ್ಮ ಲೀಡರ್ಸ್ ಗಳು ಕರ್ಕೊಂಡ್ ಬರ್ಲಿಕ್ಕೋಸ್ಕರ ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಇಂದ್ರ ಚಂದ್ರನೆಲ್ಲ ಹೈಲೈಟ್ ಮಾಡ್ಬಿಟ್ಟಿರ್ತಾರೆ. ನಾನು ಇವತ್ತೆಲ್ಲ ಅದನ್ನ ಇರಾ ಫ್ಯಾಕ್ಟ್ ಹೇಳಲಿಕ್ಕೆ ಬಂದಿದ್ದೀನಿ. ಇಂದ್ರ ಚಂದ್ರ ಅಂದ್ರೆ ಏನಂತ ಹೇಳಿದ್ರೆ, ಎಂತ ರೂಮ್ ಇರೋದ್ ಗೊತ್ತೇನ್ರಿ, ಹಾಸಿಗೆ ಅಬ್ಬಾ, ಒಂದಿನ ಮಲಗ್ಬೇಕ್ರಿ ಆ ಟ್ರೈನಿಂಗ್ ಅಲ್ಲಿ. ಆ ರೂಮ್ ನೋಡಿದ್ರೆ ಖುಷಿ ಆಗುತ್ತೆ ರೀ. ಅಲ್ಲೂ ಅನ್ಲಿಮಿಟೆಡ್ ಊಟ ಇರುತ್ತ್ರಿ, ಎಷ್ಟು ಬೇಕಾದ್ರೂ ಮೊಟ್ಟೆ ತಿನ್ನಿ, ಎಷ್ಟು ಬೇಕಾದ್ರೂ ಪೀಸ್ ತಿನ್ನಿ, ಎಷ್ಟು ಬೇಕಾದ್ರೂ ಗೀ ರೈಸ್ ತಿನ್ನಿ, ಎಷ್ಟು ಬೇಕಾದ್ರೂ ರೋಟಿ ತಿನ್ನಿ. ಅಂದ್ರೆ ಈಗೆಲ್ಲ ನಮ್ಮ ಟ್ರೈನಿಂಗ್ ಅಲ್ಲಿ ಬಂದವರೆಲ್ಲ ಅನ್ಲಿಮಿಟೆಡ್ ಫುಡ್ MD ಅವ್ರು ಕೊಟ್ಟೆ ಚೆನ್ನಾಗಿ ಜಡ್ದಿರ್ತಾರೆ. ಎಲ್ಲ ಅರ್ಧ ದಿನದಲ್ಲೇ ವರ್ಕೌಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರು. 6,500 ರೂಪಾಯಿ ಅಲ್ಲಿವರೆಗೂ ಬಿಟ್ಟೇ ಇರಲ್ಲ. ಯಾಕಂದ್ರೆ ನಮ್ ಟ್ರೈನಿಂಗ್ ಅಲ್ಲಿ ನಾನು ನೋಡ್ಬಿಡಿ, 10 ಮೊಟ್ಟೆ ತಿಂದವರು, 6 ಮೊಟ್ಟೆ ತಿಂದವರು, ಮೊಟ್ಟೆ ತಿಂದವರು, ಮಟನ್ ತಿಂದವರು, ಚಿಕನ್ ತಿಂದವರು, ತಿಂದಿದ್ದವ್ರು ಎಷ್ಟೆಷ್ಟು ತಿಂದ್ರು ಎಲ್ಲ ಅವರೆಲ್ಲ ಚರ್ಚೆ ಮಾಡ್ತಾರಲ್ಲ. ಯಾಕಂದ್ರೆ ನಾವು ಒಂದ್ ಟ್ರೈನಿಂಗ್ ಅಂತ ಹೋದಾಗ ಬಿರಿ ತಿಂತಿದ್ದು ವರ್ಕೌಟ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ. ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ಪಿಕ್ಚರ್ಗೆ ಹೋದಾಗ ಸುಮ್ನೆ ಕಾಮನ್ ಆಗಿ ನಾವ್ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿದ್ದು, ಮಗ 10 ರೂಪಾಯಿ ಟಿಕೆಟ್ ಕೊಟ್ಟು ಕಣ, ಈ ಬಹಳ ಪಿಕ್ಚರ್ ಏನು ವರ್ಕೌಟ್ ಆಗ್ಲಿಲ್ಲ ಕಣ, ತಡಿಯ ಇಂಟರ್ವ್ಯೂ ಆದ್ಮೇಲೆ ಏನಾದ್ರು ಚೆನ್ನಾಗಿರ್ಬೋದು, ಒಳ್ಳೆ ಹಾಡ್ ಬಂತು ಅಂದ್ರೆ ₹1 ವರ್ಕೌಟ್ ಆಯ್ತು, ಒಂದ್ ಫೈಟ್ ಬಂತು ₹1 ವರ್ಕೌಟ್ ಆಯ್ತು, ಎಲ್ಲ ಕೂಡ್ಸಿ ಲಾಸ್ಟಿಗೆ ಬಿಡ ಮಗ, ಹೆಂಗ 10 ರೂಪಾಯಿ ಕೊಟ್ರು ಒಂದ್ ₹5 ವರ್ಕೌಟ್ ಆಯ್ತು ಬಿಡು, ಮೋಸ ಆಗಿಲ್ಲ ಪಿಕ್ಚರ್ ಹೋಗಿದ್ಕೆ ಅಂತಾರಲ್ಲ. ಸೊ ಆತರ ಈ ತರ ಟ್ರೈನಿಂಗ್ ಅಲ್ಲಿ ಒಂದಲ್ಲ ಒಂದ್ ರೀತಿಲಿ ವರ್ಕೌಟ್ ಮಾಡ್ಕೊಳ್ಳೋ ಜನಗಳು ಇದ್ದೇ ಇರ್ತಾರೆ ಸ್ನೇಹಿತರೆ. ಆದ್ರೆ ಡೈರೆಕ್ಟ್ ವಿಚಾರಕ್ಕೆ ಬರ್ತೀನಿ ಸ್ನೇಹಿತರೆ. ಈಗ TTL ಟ್ರೈನಿಂಗ್ ಯಾಕೆ ಬೇಕು, TTL ಅಂತಾನೆ ಅಲ್ಲ, ಟ್ರೈನಿಂಗ್ ಯಾಕೆ ಬೇಕು, ಈ ವಿಷಯಕ್ಕೆ ಬಂದಾಗ ತುಂಬಾ ಜನ ವ್ಯಕ್ತಿಗಳು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಸೋಲೋದ್ ಯಾಕೆ, ಟಾಪಿಕ್ ಬರೋಣ ಸ್ನೇಹಿತರೆ. ತುಂಬಾ ಜನ ವ್ಯಕ್ತಿಗಳು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಸೋಲೋದ್ ಯಾಕೆ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಮತ್ತೆ ಎಷ್ಟೋ ಜನರ ಮೈಂಡ್ ಸೆಟ್ ಹೇಗಿದೆ ಅಂದ್ರೆ, ಟಾಪ್ ಅಲ್ಲಿ ಇದ್ದವ್ರು ಮಾತ್ರ ದುಡ್ಡು ಮಾಡ್ತಾರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ. ಒಂದೇ ನಿಮಿಷ, ಸಾರಿ. ಸೊ ಎಷ್ಟೋ ಜನ ವ್ಯಕ್ತಿಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಟ್ರೈನಿಂಗ್ ವಾತಾವರಣದಲ್ಲಿ ಬರ್ಬೇಕಾದ್ರೆ ಒಂದ್ ಮೈಂಡ್ ಸೆಟ್ ಇರ್ತಾರೆ. ಈಗ ನೀವು ಒಂದು 100 SP ತಗೊಂಡ್ಬರ್ಲಿಕ್ಕೆ ಹೋದಾಗ ತುಂಬಾ ಜನ ವ್ಯಕ್ತಿಗಳು ನಿಮ್ಗೆ ಯಾರು ತಗೊಂಡೋಗುವಂತ ಜೋಬಿಂದ ತೆಗೆದು ಇಟ್ಟಿರಲ್ಲ ದುಡ್ಡು ಸ್ನೇಹಿತರೆ. ತುಂಬಾ ಕ್ವಶನ್ ಅನ್ನ ಹೇಳ್ತಾರೆ, ಇಂಥ ಕಂಪ್ನಿ ತುಂಬಾ ನೋಡ್ದೆ, ಅಯ್ಯೋ ಇಂಥ MD, ನೀವೇನೇ MD ಹೈಲೈಟ್ ಮಾಡ್ರಿ, ಎಲ್ಲಾ MD ಗಳು ಹಿಂಗೇನ್ರಿ, ಒಂದಲ್ಲ ಒಂದಿನ ಎತ್ತಕೊಂಡ್ ಹೋಗ್ತಾರೆ. ನಾವ್ 3 ನಾಮ, ನೀವ್ ಒಂಚೂರು ಮುಂಚೆ ಸೇರಿದಿರಾ, ನೀವ್ ಒಂದ್ ಸ್ವಲ್ಪ ದುಡ್ಡು ಮಾಡ್ತೀರಾ, ನಿಮ್ ಮೇಲಿರೋ ಸ್ವಲ್ಪ ದುಡ್ಡು ಮಾಡ್ತಾರೆ, ನಾವೆಲ್ಲ ಸುಮ್ನೆ ಚಾಕ್ರಿ ಕೆಲಸ. ನೆಟ್ವರ್ಕ್ ಅಂದ್ರೆ ಮೆಟ್ವರ್ಕ್ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ಲ? ನಿಮ್ ಭಾಷೆಲ್ಲ ನೀವು ಮಾತಾಡ್ತಿರಲ್ಲ ಕೆಲವರು, ನೆಟ್ವರ್ಕ್ ಅಂದ್ರೆ ಮೆಟ್ವರ್ಕ್ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ಲ? ಸೊ ಅಂದ್ರೆ ಚಪ್ಪಲಿ ಸೌಸೋದು ಅಂತ ಕೆಲವರು ನೆಗೆಟಿವ್, ಕೆಲವರು ಇದು ಚೈನ್ ಬಿಸ್ನೆಸ್ ಅಂತಕ್ಕಂಥದ್ದು, ಇದು ಮಾರ ಬಿಸ್ನೆಸ್ ಅಂತಕ್ಕಂಥದ್ದು, ಇದು ಗ್ಯಾಮ್ಲಿಂಗ್ ಬಿಸ್ನೆಸ್ ಅಂತಕ್ಕಂಥದ್ದು, ಇವೆಲ್ಲ ವಾತಾವರಣಗಳು ಹೊರಗೆ ನಡೀತಾ ಇರುತ್ತೆ ಸ್ನೇಹಿತರೆ. ಇವೆಲ್ಲ ಹೊರಗೆ ನಡಿಬೇಕಾದ್ರೆ ಏನಾಗುತ್ತೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ ತುಂಬಾ ಕನಸಿರುತ್ತೆ. ಆ ವ್ಯಕ್ತಿ ಕನಸಿಟ್ಕೊಂಡು ಏನೋ ಒಂದ್ ಮನೆಗೆ ಹೋಗಿರ್ತೀರಾ, ನಿಮ್ ಸಿಸ್ಟರು, ನಿಮ್ ಭಾವನೋ, ನಿಮ್ ಫ್ರೆಂಡ್ಸೋ, ನಿಮ್ ರಿಲೇಷನ್ ಯಾರೋ ಕ್ಲೋಸ್ ಇರೋರಿಗೆ ಎಕ್ಸ್ಪ್ಲೈನ್ ಮಾಡಿರ್ತೀರಾ, ಕಂಪ್ನಿ ಪ್ರಾಡಕ್ಟ್ ಬಗ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿರ್ತೀರಾ, ಕಂಪ್ನಿ MD ಬಗ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿರ್ತೀರಾ, ಎಲ್ಲದೂ ಬಿಲ್ಡ್ ಮಾಡಿರ್ತೀರಾ. ಅದಾದ ತಕ್ಷಣ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಅವ್ನು ನಿಮ್ಮ ಒಟ್ಟಿಗೆ ಬರೋದಿಲ್ಲ. 10 ಜನನು ನೀವು ಎಕ್ಸ್ಪ್ಲೈನ್ ಮಾಡಿದ ಲೆಕ್ಕದಲ್ಲಿ ಬರೋದಿಲ್ಲ. ಯಾರೋ ಒಬ್ರು ಇಬ್ರು ಅಥವಾ ನಿಮ್ ಫೇಸ್ ವ್ಯಾಲ್ಯೂ ನೋಡಿ, ಅಯ್ಯೋ ನನ್ನ ಆಂಟಿ ಮಗಳು ಬೇಜಾರ್ ಮಾಡ್ಕೊಂಡ್ಬಿಡ್ತಾರಪ್ಪ, ಅಯ್ಯೋ ನಮ್ ಭಾವ ಅಲ್ವಾ, ಭಾವನ್ ವೈಫು ಬೇಜಾರ್ ಮಾಡ್ಕೊಂಡ್ಬಿಟ್ರೆ ಹೆಂಗಪ್ಪ, ಅಯ್ಯೋ ನನ್ ತಂಗಿ ಗಂಡ ಅವ್ನ್ ಬೇಜಾರ್ ಮಾಡ್ಕೊಂಡ್ಬಿಟ್ರೆ ಹೆಂಗೆ, ನನ್ ವಾರ್ಗಿತ್ತಿ ಕೊಟ್ಟಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾರಪ್ಪ ಅಂತೇಳಿ 100% 80% ಇದೇ ತರನೇ ಬಿಸ್ನೆಸ್ ಅವರು. ಎಷ್ಟೋ ಜನ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಿಸ್ಟಮ್ ಒಳಗೆ ಬರಲ್ಲ ಸ್ನೇಹಿತರೆ. ಯಾವಾಗ ನಾವು ಸಿಸ್ಟಮ್ ಒಳಗೆ ಬರ್ತೀವಿ ಅಲ್ಲಿ ಡೆವಲಪ್ಮೆಂಟ್ ಸ್ನೇಹಿತರೆ. ಸಿಸ್ಟಮ್ ಇಲ್ಲದ್ದು ಸಿಸ್ಟಮ್ ಅಂದ್ರೆ ಏನ್ ಗೊತ್ತಾ ಸ್ನೇಹಿತರೆ, ಈಗ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಾವೆಲ್ಲ ಒನ್ ಟೈಮ್ ನಾವು ಚೈಲ್ಡ್ಹುಡ್ ಅಲ್ಲಿ, ನಮ್ಮ ಜನರೇಷನ್ ಚೈಲ್ಡ್ಹುಡ್, ಈಗಿನ ಬೇಡ, ನಮ್ಮ ಜನರೇಷನ್ ಚೈಲ್ಡ್ಹುಡ್ ಅಲ್ಲಿ ನಾವು ನೋಡಿದಾಗ ನೀರನ್ನೆಲ್ಲ ಚರಂಡಿ ಪಕ್ಕ ಇರ್ತಕ್ಕಂಥ ಸಣ್ಣ ಗುಂಡಿಲಿ ಲೋಡ್ ತಲಿ ತೆಗಿತಾ ಇದ್ದಿದ್ ನಮ್ ತಾಯಿದೆಲ್ಲ ನಾನೇ ಖುದ್ದಾಗಿ ನೋಡಿದೀನಿ ಸ್ನೇಹಿತರೆ.
ಒಂದು ವಟಾರ ಅಂತ ಇರ್ತಿತ್ತು. ಆ ಚರಂಡಿ ಪಕ್ಕನೆ ಒಂದ್ ಸಣ್ಣ ನಲ್ಲಿ ಇರೋದು, ಅದ್ರಲ್ಲಿ ನೀರ್ ತುಂಬ್ಕೊಂಡು ಒಂದ್ ಪಾತ್ರೆ ಒಳಗ್ ತುಂಬ್ಕೊಂಡು ಅದನ್ನ ಕೊಡ್ಪಾನದೊಳಗೆ ಹಾಕೊಂಡು ತಗೊಂಡ್ಬರ್ತಾ ಇದ್ವು. ಕೆರೆಯಿಂದ ನಾವು ತಗೊಬರ್ತಾ ಇದ್ವು. ಒಂದು ಸಿಸ್ಟಮ್ ಇರ್ಲಿಲ್ಲ ಸ್ನೇಹಿತರೆ. ಡೇ ಬೈ ಡೇ ಮುನ್ಸಿಪಲ್ ಅಂತ ಬಂತು, ಒಂದ್ ಸರ್ಕಾರ ಅನ್ನೋದು ಬಂತು, ಒಂದ್ ಮಾನ್ಯತೆ ಸಿಕ್ತು. ಅದಾದ್ಮೇಲೆ ಮನೆ ಮನೆಗೆ ನಲ್ಲಿಗಳಂತ ಬಂತು. ಅವಾಗೆಲ್ಲ ವಟಾರಕ್ಕೆ ಒಂದ್ ನಲ್ಲಿ ಅಂತ ಇತ್ತು. ಈಗ ಮನೆ ಮನೆಗೆ ಅಂತ ನಲ್ಲಿ ಬಂತು. ನಲ್ಲಿ ಬಂದ್ಮೇಲೆ ಏನಾಯ್ತು ಅಂದ್ರೆ ಟ್ಯಾಂಕರ್ ಮಾಡ್ಕೊಂಡ್ರು. ಟ್ಯಾಂಕ್ ಯಾಕೆ ಮಾಡ್ಕೊಂಡ್ರು? ನೀರ್ ಬಂದಾಗ ನಾವ್ ಇಲ್ಲ ಅಂತ ಹೇಳಿದ್ರೆ ಟ್ಯಾಂಕ್ ತುಂಬಿರುತ್ತೆ, ಆಮೇಲೆ ನಾವು ಮೋಟ್ರ್ ಥ್ರೂ ನಾವು ಹಾಕೋಬಹುದು ಅಂತ ಹೇಳ್ಬಿಟ್ಟು ಆ ಟ್ಯಾಂಕ್ ತುಂಬಿದಾಗ ನಾವು ಮೋಟರ್ ಆನ್ ಮಾಡಿದ್ರೆ ಸಾಕು, ಸಿಸ್ಟಮೆಟಿಕ್ ಪ್ರಕಾರ ನೀವ್ ಎಷ್ಟು ಫ್ಲೋರ್ ಬಿಲ್ಡಿಂಗ್ ಇರ್ಲಿ ಅಷ್ಟು ಫ್ಲೋರ್ ಬಿಲ್ಡಿಂಗ್ ಗೆ ನೀರ್ ಹೋಗುತ್ತೆ. ಅಲ್ಲಿ ಸಿಸ್ಟಮ್ ಪ್ರಕಾರ ನೀವು ಪೈಪ್ ಹೆಂಗ್ ಅಳವಡಿಸಿರ್ತೀರಾ, ಬಾತ್ರೂಮ್ ಅಳವಡಿಸಿರ್ತೀರಾ, ಸೋಲಾರ್ ಅಳವಡಿಸ್ಕೊಂಡಿರ್ತೀರಾ, ಪ್ಲಸ್ ನಿಮ್ಮ ಅಡಿಗೆ ಮನೆಗೆ ಅಳವಡಿಸ್ಕೊಂಡಿರ್ತೀರಾ, ಹೊರಗಡೆ ಕಾರ್ ವಾಶಿಗೋ ಇನ್ನೊಂದು ಎಲ್ಲೆಲ್ಲಿ ನಲ್ಲಿ ಅಳವಡಿಸಿರ್ತೀರಾ, ಸಿಸ್ಟಮ್ ಪ್ರಕಾರ ಟ್ಯಾಂಕಿ ಒಳಗೆ ನೀರ್ ತುಂಬಿದೆ. ಆ ನೀರಿಗೆ ಮೋಟರ್ ಅನ್ನೋದು ಒಂದು ಕನೆಕ್ಷನ್ ತಗೊಂಡಿ ಸಿಸ್ಟಮ್, ಅದ್ರ ಪ್ರಕಾರ ಸೀದಾ ಎಲ್ಲಾ ಕಡೆಗೂ ನೀರು ಫ್ಲೋ ಆಗುತ್ತೆ. ಸಿಸ್ಟಮ್ ಪ್ರಕಾರ ನೀವ್ ಎಲ್ಲಿ ನಲ್ಲಿ ಓಪನ್ ಮಾಡ್ತೀರಾ ಅಲ್ಲಿ ಬರುತ್ತೆ. ಸಿಸ್ಟಮ್ ಇಲ್ಲ ಟೈಮಲ್ಲಿ ಏನಿತ್ತೇಳಿ ನಾವೇ ಕೊಟ್ಪಂದಲ್ಲಿ ಎತ್ಕೊಂಡು ಹೋಗ್ಬೇಕಿತ್ತು. ಅವಾಗ RCC ಅನ್ನೋದು ಇರ್ಲಿಲ್ಲ, ಡಬಲ್ ಅಂತಸ್ತ್ ಅನ್ನೋದು ಇರ್ಲಿಲ್ಲ. ಈಗೆಲ್ಲ ಏನಾಗಿದೆ, ಜಾಗ ಕಮ್ಮಿ ಆಗಿದೆ, ಮನೆ ಮೇಲೆ ಕಟ್ಕೊಂಡು ಹೋಗ್ತಾ ಇದಾರೆ. ಮೇಲ್ಗಡೆ ನೀರು ಹೊರಕ್ಕಾಗಲ್ಲ, ಅದಕ್ಕೊಂದು ಸಿಸ್ಟಮ್ ಮಾಡಿದ್ದಾರೆ. ಬಾವಿ ಬೋರು ಎಲ್ಲ, ಈಗ ಎಷ್ಟೋ ಕಡೆ ಬೋರ್ ತೆಗಿತಾರೆ, ನೀರು ಬರಲ್ಲ, ಏನೇನೋ ರೀಸನ್ ಗಳಿದಾವೆ. ಅಂದ್ರೆ ಒಬ್ಬ ವ್ಯಕ್ತಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಫೇಲ್ಯೂರ್ ಆಗ್ಬಾರ್ದಂದ್ರೆ, ಜೀವನದಲ್ಲಿ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ, ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಬ್ಬ ಯಾವ ವ್ಯಕ್ತಿಗೆ ಹೆಲ್ತಿ ಲೈಫ್ ಸ್ಟೈಲ್ ಬೇಕು ಅನ್ನೋದು ಆಸೆ ಇದೆ, ಬರ್ಕೊಳ್ಳೋರು ಇದ್ರೆ ಬೇಕಾದ್ರೆ ಬರ್ಕೋಬಹುದು. ಬೇಕಾದ್ರೆ ಯಾರಿಗೆ ಹೆಲ್ತಿ ಲೈಫ್ ಸ್ಟೈಲ್ ಬೇಕು ಅನ್ನೋರು, ಇನ್ನೊಂದು ಅವ್ರಿಗೆ ಫ್ರೀ ಲೈಫ್ ಸ್ಟೈಲ್ ಬೇಕನ್ನೋರು, ಇನ್ನೊಬ್ರು ಲಕ್ಸುರಿ ಲೈಫ್ ಸ್ಟೈಲ್ ಬೇಕು ಅನ್ನೋರು, ಅಂದ್ರೆ ಲೈಫ್ ಅನ್ನ ಲೈಫ್ ಸ್ಟೈಲ್ ಆಗಿ ಎಂಜಾಯ್ ಮಾಡ್ಬೇಕಂತ ಅನ್ಕೊಳ್ಳೋರು, ಅಥವಾ ಟೈಮ್ ಫ್ರೀಡಮ್ ಬೇಕು ಅಂತಕ್ಕಂಥವ್ರು, ಅಥವಾ ನಾನಾ ರೀತಿ ಅವರ ಜೀವನದಲ್ಲಿ ಒಂದಲ್ಲ ಒಂದು ಕನಸುಗಳಿರುತ್ತೆ, ನಾನು ಇದೇ ತರ ಇರ್ಬೇಕು ಆ ತರ ಇರ್ಬೇಕು ಅನ್ನೋರು. ಅದಕ್ಕೆ ಎಕ್ಸಾಂಪಲ್ ನಾನು ಹೇಳ್ಬೇಕಂತ ಹೇಳಿದ್ರೆ ಸ್ನೇಹಿತರೆ, ನೋಡಿ ಎಕ್ಸಾಂಪಲ್ ಈಗ ನಾವು ವಿಸ್ಟಾರ್ ಪ್ಲೇಸ್ ಗೆ ನಾವು ಡೈರೆಕ್ಟ್ ಆಗಿ ಬಂದಿದ್ದೀವಿ. ವಿಸ್ಟಾರ್ ಪ್ಲೇಸ್ ಗೆ ನಾವು ಡೈರೆಕ್ಟ್ ಆಗಿ ಬಂದಾಗ ಒಬ್ಬ ವ್ಯಕ್ತಿ ಮನೆಗೆ ನಾವು 100 SP ಕ್ಲೋಸಿಂಗ್ ಆಗ್ಬೇಕಾದ್ರೆ ನಾವು ಹೋಗಿರ್ತೀವಿ, ಅವ್ರಿಗೆ ಒಂದು ಭರವಸೆ ಕೊಟ್ಟಿರ್ತೀವಿ. ಎಸ್, ಈ ಕಂಪನಿಲಿ ಆರೋಗ್ಯ ಸಿಗುತ್ತೆ, ಆರೋಗ್ಯ ದುಡ್ಡಿಗೆ ಆದಾಯ ಸಿಗುತ್ತೆ, ಬನ್ನಿ ಈ ತರ ಮಾಡ್ಬೋದು. ಎಷ್ಟೋ ಜನ ಮಕ್ಕಳಾಗ್ದಿದ್ದವ್ರಿಗೆ ನಮ್ಮ ಪ್ರಾಡಕ್ಟ್ ಇಂದ ಮಕ್ಕಳಾಗಿದೆ, ಎಷ್ಟೋ ಜನಕ್ಕೆ ಪೈಲ್ಸ್ ಇಂದ ಬಿಡುಗಡೆ ಆಗಿದೆ, ಥೈರಾಯ್ಡ್ ಇಂದ ಬಿಡುಗಡೆ ಆಗಿದೆ, ಮಂಡಿ ನೋವಿಂದ ಬಿಡುಗಡೆ ಆಗಿದ್ದಾರೆ, ಕ್ಯಾನ್ಸರ್ ಪೇಷಂಟ್ ಗುಣ ಆಗಿದ್ದಾರೆ, ಹಾರ್ಟ್ ಪೇಷಂಟ್ ಗುಣ ಆಗಿದ್ದಾರೆ. ಈ ತರ ಎಲ್ಲ ನಾವು ಭರವಸೆ ಮಾತುಗಳನ್ನ ಕೊಟ್ಟು ನಾವು ಅವ್ರನ್ನ ವಿಸ್ಟಾರ್ ಪ್ಲೇಸ್ ಗೆ ತಂದಿರ್ತೀವಿ. ಅಂದ್ರೆ ನಮ್ಮ ಫೇಸ್ ವ್ಯಾಲ್ಯೂ ಮುಖಾಂತರ ಕಂಪನಿಯ ಸಿಸ್ಟಮ್ ಹೇಳದಲ್ಲೇ ನಾವು ಜಸ್ಟ್ ಮೋಟಿವೇಶನ್ಸ್ ಅಲ್ಲಿ ನಾವು ಟೀಮ್ ಅನ್ನ ತಂದಿರ್ತೀವಿ ಸ್ನೇಹಿತರೆ. ಈ ಮೋಟಿವೇಶನ್ ಅಂತಕ್ಕಂಥದ್ದು ಏನಂತ ಹೇಳಿದ್ರೆ ಸ್ನೇಹಿತರೆ, ಒಂದು ಬಲೂನ್ ಒಳಗೆ ಗಾಳಿ ಇದ್ದಾಗ ಹೇಗೆ ಬಲೂನು ಮೇಲ್ ಹೋಗುತ್ತೆ ಅಥವಾ ಬಲೂನಿಗೆ ಬೆಲೆ ಬರುತ್ತೆ, ಅದೇ ತರ ನಮ್ಮಲ್ಲಿ ಮೋಟಿವೇಶನ್ ತಾತ್ಕಾಲಿಕ ಸ್ನೇಹಿತರೆ, ಸಿಸ್ಟಮ್ ಒಳಗ್ ಬಂದ್ರೆ ಅದು ಲೈಫ್ ಟೈಮ್ ಅಂತ ನಾವ್ ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಈ ಸಿಸ್ಟಮ್ಗೂ ಮೋಟಿವೇಶನ್ಗೂ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನೀವು ಒಂದು ಕಾರ್ಯಕ್ರಮಕ್ಕೆ ಬರ್ತೀರಾ, ಯಾರೋ ಒಂದ್ ಮನೆ ಕಟ್ಟಿದ್ದಾರೆ, ಯಾರೋ ಒಂದು ಒಳ್ಳೆ ಕಾರ್ ತಗೊಂಡಿದ್ದಾರೆ, ಆಡಿ ಕಾರು, ಬೆನ್ಸು, BMW ಕಾರ್ ತಗೊಂಡಿದ್ದಾರೆ, ವಾರ ಲಕ್ಷ ಇನ್ಕಮ್ ಮಾಡ್ತಾ ಇದಾರೆ, ಅವ್ರ ಡ್ರೆಸ್ ಸೆನ್ಸ್ ಚೆನ್ನಾಗಿದೆ, ಇವೆಲ್ಲ ನೋಡ್ತಕ್ಕಂಥದ್ದು ಅದೊಂದು ಮೋಟಿವೇಶನ್ ಸ್ನೇಹಿತರೆ. ಅದೆಲ್ಲ ಒಂದು ಮೋಟಿವೇಶನ್. ಆದ್ರೆ ಎಲ್ಲಾ ಟೈಮಲ್ಲೂ ನಾವು ಮೋಟಿವೇಶನ್ ಅಲ್ಲಿ ಇರ್ತೀವಿ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಫೀಲ್ಡ್ಗೆ ಹೋಗ್ಬೇಕಾದ್ರೆ ಒಂದಲ್ಲ ಒಂದು ಕಂಪ್ನಿಲಿ ಹೋಗಿ ಫೇಲ್ಯೂರ್ ಆಗಿರೋ ಜನ ಇರ್ತಾರೆ, ದುಡ್ಡು ಕಳ್ಕೊಂಡಿರೋರು ಇರ್ತಾರೆ, ಇನ್ವೆಸ್ಟ್ಮೆಂಟ್ ಕಂಪ್ನಿಗೆ ಹೋಗಿರ್ತಾರೆ, ಟ್ರೇಡಿಂಗ್ ಅಲ್ಲಿ ಹಾಕಿರ್ತಾರೆ, ದಿನ ಡೈಲಿ ದುಡ್ಡು ಬರುತ್ತೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕ್ಸಿರ್ತಾರೆ, ಕೆಲವರು ಒಡವೆ ಇಟ್ಟು ಹಾಕಿರ್ತಾರೆ, ಕೆಲವರು ಬಡ್ಡಿಗೆ ತಂದು ಸಾಲ ತಂದು ಹಾಕಿರ್ತಾರೆ, ಏನಾದ್ರು ಒಂದು ಸಾಲ ಮಾಡೋ ಏನೋ ಮಾಡಿ ಜಾಯ್ನ್ ಆಗಿರ್ತಾರೆ ಸ್ನೇಹಿತರೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರನ್ನ ನಾವು ಸಿಸ್ಟಮ್ ಒಳಗೆ ತಂದಿಲ್ಲ ಅಂದಾಗ ಹೊರಗಡೆ ಏನಾಗುತ್ತೆ ಗೊತ್ತಾ, ಒಂದು ಬೃಹದಾಕಾರವಾದ ಒಂದು ಇದು ನೆಗೆಟಿವ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ನೋಡಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಾವು ಗೆಲ್ಬೇಕು ಅಂದಾಗ ನಾವು ಗೆಲ್ಲೋದ್ರೊಟ್ಟಿಗೆ ಹೊರಗಡೆ ಪರಿಸರ ನಾವು ಸರಿ ಮಾಡ್ಕೊಳ್ತಾ ಹೋದಾಗ್ಲೇ ನಾವು ಗೆಲ್ಲಿಕ್ಕಾಗದು. ನೋಡಿ, ಒಂದ್ ಟೈಮಲ್ಲಿ ತುಂಬಾ ಗಲೀಜ್ ಅನ್ನೋ ವಾತಾವರಣಗಳು ಕ್ರಿಯೇಟ್ ಆಗ್ತಿತ್ತು. ಕಸ ಎಲ್ಲೆಲ್ಲಿ ಬೇಕಲ್ಲೆಲ್ಲಿ ಬೀಳ್ತಾ ಇತ್ತು ಸ್ನೇಹಿತರೆ. ಒಂದು ಸ್ವಚ್ಛ ಭಾರತ್ ಅನ್ನೋ ಒಂದು ವರ್ಡ್, ಸ್ವಚ್ಛ ಭಾರತ್ ಅನ್ನೋ ಒಂದು ವರ್ಡ್ ಈಗ್ಲೂ ಇದೆ, ಇಲ್ಲ ಅಂತ ಹೇಳಲ್ಲ. ಆದ್ರೂ ಅದೊಂದು ವರ್ಡಿಗೆ ನಮ್ಮ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಅಲ್ಲಿ ಕೆಲವರು ವಿಡಿಯೋ ಆಗ್ತಕ್ಕಂಥದ್ದೆಲ್ಲ ನೋಡಿ ಜನಗಳು ಸ್ವಲ್ಪ ಬದಲಾವಣೆ ಆಗಿದ್ದಾರೆ. ಏನು ಒಣಗಿದ ಕಸ ಬೇರೆ, ಹಸಿ ಕಸ ಬೇರೆ, ನೀವು ಹೊರಗಡೆ ಹಾಕಂಗಿಲ್ಲ, ಹೊರಗಡೆ ಹಾಕಿದ್ರೆ ನಿಮ್ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಕರೆಕ್ಟ್ ಹೌದಲ್ವಾ? ಮನೆ ಮುಂದೆ ಗಾಡಿ ಬರುತ್ತೆ, ಕಸನ ಎತ್ಕೊಂಡು ಹೋಗ್ತಾರೆ. ಇವೆಲ್ಲ ಒಂದು ಸಿಸ್ಟಮ್ ಒಳಗೆ ಒಂದು ಕಾನೂನ್ ಪ್ರಕಾರ ಒಂದು ಅಡಾಪ್ಟ್ ಮಾಡಿದ್ರು ಸ್ನೇಹಿತರೆ. ಒಂದು ಭಯ, ಒಂದು ಭಕ್ತಿ ಅನ್ನೋದೊಂದು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲರೂ ವಿಂಗಡಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಇನ್ಕ್ಲೂಡಿಂಗ್ ನಮ್ಮನೇಲೆ ಒಂದ್ಸರಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಯಾವ್ದೋ ವಿಷಯಕ್ಕೆ ಅವ್ನು ಕಸ ಎತ್ಕೊಂಡು ಹೋಗಿಲ್ಲ ಅಂತ ಜೋರ್ ಮಾಡಕ್ ಹೋದಾಗ, ಸರ್ ನಮ್ಗೆ ಯಾಕೆ ಜೋರ್ ಮಾಡ್ತೀರಾ ಸರ್, ನೋಡಿ ನಿಮ್ ಫ್ಯಾಮಿಲಿಯವರು ಎಲ್ಲ ಒಂದಕ್ ತುಂಬಿಟ್ರೆ ಹಸಿ ಕಸನೇ ಬೇರೆ, ಒಣಗಿದ ಕಸನೇ ಬೇರೆ, ನಾನು ಆರಿಸ್ತಾ ಕೂರಕ್ಕಾಗುತ್ತಾ ಸರ್ ಅಂದ್ರು. ನನ್ಗೆ ಗೊತ್ತಿಲ್ದಲೆ ಸಾರಿ ಸರ್, ನಾನ್ ಗೊತ್ತಿಲ್ದಲೆ ಮಾತಾಡ್ಬಿಟ್ಟೆ ಸರ್ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳಿದೆ, ಇದು ಹಿಂಗಲ್ಲ ಹಿಂಗೆ. ಅಂದ್ರೆ ಒಂದು ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡಿದ್ರು. ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು, ಫೇಸ್ಬುಕ್ ಅಲ್ಲೆಲ್ಲ ಕೆಲವೊಂದು ವೈರಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾರೋ ವಾಟರ್ ಬಾಟ್ಲು ಬಿಸಾಕಿದ್ರು, ಆ ವಾಟರ್ ಬಾಟ್ಲನ್ನ ತೆಗ್ದು ಸೈಡಿಗೆ ಹಾಕಿದ್ ವೈರಲ್ ಆಯ್ತು. ಎಷ್ಟೋ ಜನ ಅದನ್ನ ನೋಡಿ 105% ಜನ ಬದ್ಲಾದ್ರು.
ಬಸ್ ಸ್ಟ್ಯಾಂಡ್ ಗಳು ಮೊದ್ಲು ನೀಟ್ ಇರ್ತಾ ಇರ್ಲಿಲ್ಲ, ಈಗ ಬಸ್ ಸ್ಟ್ಯಾಂಡ್ ತುಂಬಾ ನೀಟ್ ಇರುತ್ತೆ. ಅಂದ್ರೆ ಜನ ಡೇ ಬೈ ಡೇ ಬದ್ಲಾಗ್ತಾರೆ. ಯಾವಾಗ ಬದ್ಲಾಗ್ತಾರೆ? ಸಿಸ್ಟಮ್ ಒಳಗೆ ತಂದಾಗ, ಬದಲಾವಣೆ ಬಗ್ಗೆ ಮಾತಾಡಿದಾಗ, ಯಾರು ಅದರ ಬಗ್ಗೆ ಕೂಗನ್ನ ಎತ್ತಾಗ, ಯಾವ್ದಾರು ಒಂದು ಧ್ವನಿ ಎತ್ತಾಗ. ಈಗ ಸ್ವಾತಂತ್ರ್ಯ ಸಿಗ್ಬೇಕು ಅಂದಾಗ ತುಂಬಾ ಜನ ಧ್ವನಿ ಎತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಸ್ವಾತಂತ್ರ್ಯ ಸಿಕ್ತು. ಎಷ್ಟೋ ಜನದ್ದು ಏನೋ ಪ್ರಾಬ್ಲಮ್ ಆದಾಗ, ಈಗ ಫೇಸ್ಬುಕ್ ಇದ್ರಲ್ಲೆಲ್ಲ ವೈರಲ್ ಆಗ್ಬೇಕು ಅಂದಾಗ ವಿಧಾನಸೌಧದ ಮುಂದೆ ಒಬ್ರು ಧ್ವನಿ ಎತ್ತುತ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ಇದಕ್ಕೆ ನಮ್ಗೆ ಸಾಲ್ಯುವೇಷನ್ ಬೇಕಂತ ಕೇಳ್ತಾರೆ. ಅಂದ್ರೆ ಯಾರು ಧ್ವನಿ ಎತ್ತಬೇಕಲ್ಲ. ಹಂಗೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲು ಸ್ನೇಹಿತರೆ ತುಂಬಾ ವಾತಾವರಣಗಳು ಹೊರಗಡೆದು ತುಂಬಾ ಗಲಿಬಿಲಿ ಇದೆ. ಇದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೆ. ಎಷ್ಟೋ ಜನ ಅರ್ಬನ್ ಲೈಫ್ ಮಾಡಿರ್ತಾರೆ, ಎಷ್ಟೋ ಜನ ವೆಸ್ಟೇಜ್ ಮಾಡಿರ್ತಾರೆ, ಎಷ್ಟೋ ಜನ ಮೋದಿ ಕೇರ್ ಮಾಡಿರ್ತಾರೆ, ಎಷ್ಟೋ ಜನ ಮೈ ಲೈಫ್ ಮಾಡಿರ್ತಾರೆ, ಎಷ್ಟೋ ಜನ ಆಮ್ಎ ಮಾಡಿರ್ತಾರೆ, ಎಷ್ಟೋ ಜನ ಇನ್ವೆಸ್ಟ್ಮೆಂಟ್ ಕಂಪ್ನಿಗಳು ಮಾಡಿರ್ತಾರೆ. ಅಲ್ಲಿ ಅವ್ರಿಗೆ ಒಂದು ನಾಲೆಡ್ಜ್ ಅನ್ನೋದು ಸಿಗ್ದಿದ್ದಾಗೆ ವ್ಯಕ್ತಿಗಳು ಏನಾಗ್ತಾರೆ ಗೊತ್ತಾ? ಫೇಲ್ಯೂರ್ ಆಗ್ತಾರೆ ಸ್ನೇಹಿತರೆ. ತುಂಬಾ ಜನ ಯಾಕೆ ಫೇಲ್ಯೂರ್ ಆಗ್ತಾರೆ ಅಂದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಎಸ್ಪೆಷಲಿ ಪ್ರಾಡಕ್ಟ್ ಬೇಸಿಕ್ ಅಲ್ಲಿ ಅವ್ರಿಗೆ ನಾಲೆಡ್ಜ್ ಅನ್ನತಕ್ಕಂಥದ್ದು ವೆರಿ 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 ಇಂಪಾರ್ಟೆಂಟ್ ಸ್ನೇಹಿತರೆ. ಆ ನಾಲೆಡ್ಜ್ ಅನ್ನೋದು ತಗೊಳಕ್ಕೆ ಪೇಷನ್ಸ್ ಬೇಕು. ನಾಲೆಡ್ಜ್ ತಗೊಳ್ಳಿಕ್ಕೆ ಅವ್ರಿಗೆ ಏನ್ ಬೇಕು ಹೇಳಿ? ಪೇಷನ್ಸ್ ಬೇಕು. ಯಾರಿಗೆ ಪೇಷನ್ಸ್ ಇಲ್ಲ ಸ್ನೇಹಿತರೆ, ಯಾರಿಗೆ ಪೇಷನ್ಸ್ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಗೆಲ್ಲಿಕ್ ಆಗಲ್ಲ ಸರ್. ವೆರಿ ವೆರಿ ಇಂಪಾರ್ಟೆಂಟ್ ಪೇಷನ್ಸ್. ಈಗ ನಾನು ಬರ್ತೀನಿ TTL ಟ್ರೈನಿಂಗ್ ಅಥವಾ ಟ್ರೈನಿಂಗ್ ಇಂದ ನಮ್ಗೆ ಏನೇನ್ ಬೆನಿಫಿಟ್ ಆಗ್ಬಹುದು, ನಾವಿಲ್ಲಿ ಯಾವ ತರ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯತೆ ಇದೆ, ಇವೆಲ್ಲ ನಾವು ನೋಡಿದಾಗ ಸ್ನೇಹಿತರೆ, ಡೈರೆಕ್ಟ್ ಸೆಲ್ಲಿಂಗ್ ಯಾಕೆ ಟ್ರೈನಿಂಗ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಿಮ್ಗೆ ವಿ ಸ್ಟಾರ್ ಯಾಕೆ ಬೇಕು ಅನ್ನೋದು ಅವತ್ತು ಕ್ಲಾರಿಟಿ ಸಿಗುತ್ತೆ ಸ್ನೇಹಿತರೆ. ಒಂದು ಬರ್ಕೊಳ್ಳಿ, ನಿಮ್ಗೆ ವಿ ಸ್ಟಾರ್ ಯಾಕೆ ಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಅಲ್ಲಿ ಗ್ಯಾರಂಟಿ ಕ್ಲಾರಿಟಿ ಸಿಗುತ್ತೆ. ಒನ್ ಪಾರ್ಟ್. ಅದ್ರೊಟ್ಟಿಗೆ ಸ್ನೇಹಿತರೆ ಆ ಟ್ರೈನಿಂಗ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಎನ್ವೈರನ್ಮೆಂಟ್ ಸುತ್ತಮುತ್ತ ಏನಿದೆಯಲ್ಲ, 3 days ಪ್ಯಾಕಪ್ ಆಗಿರ್ತೀರಾ ಸ್ನೇಹಿತರೆ. ನೀವೇನ್ ಹೇಳಿ 3 days ಪ್ಯಾಕಪ್ ಆಗಿರ್ತೀರಾ. ನಿಮಗೆ ನೋಡಿ, ಒಂದು ಭಕ್ತ ಪ್ರಹ್ಲಾದ ಪಿಕ್ಚರ್ ನೋಡಿರ್ಬೋದು ನಿಮ್ಗೆ. ಲಾಸ್ಟ್ಗೆ ರಾಜ್ಕುಮಾರ್ ಪ್ಲಸ್ ನಮ್ಮ ಪುನೀತ್ ಅವ್ರ ಒಟ್ಟಿಗೆ ವಾಗ್ವಾದ ನಡೀತಾ ಇರುತ್ತೆ. ಎಲ್ಲಿರುವನು ನಿಮ್ಮ ಹರಿ ಅಂತ ಕೇಳಿದಾಗ, ಇಲ್ಲೂ ಇರುವನೆ ಅಂತ ಕೇಳಿದಾಗ, ರಾಜ್ಕುಮಾರ್ ಎಲ್ಲಾ ಕಡೆ ಬಂದು ಕಂಬ ಎಲ್ಲ ಹೊಡಿತಾ ಇರ್ತಾರೆ, ಇಲ್ಲಿದ್ದಾನ ಅಂತ ಹೇಳಿ. ಅವತ್ತು ನಿಮ್ಗೊಂದು ಪ್ಲಸ್ ಏನ್ ಗೊತ್ತಾ? ಡೈರೆಕ್ಟ್ ನೀವು ಹಾಲು ಅಥವಾ ವಾತಾವರಣದಲ್ಲಿ ಬಂದಾಗ 3 ದಿನ ಎನ್ವೈರನ್ಮೆಂಟ್ ಹೆಂಗಿರೋದು ಗೊತ್ತಾ? ಮುಂದೆ ನೋಡಿದ್ರು ವಿಷ್ಟ, ರೈಟ್ ನೋಡಿದ್ನು ವಿಷ್ಟ, ಲೆಫ್ಟ್ ನೋಡಿದ್ರು ವಿಷ್ಟ, ಹಿಂದೆ ನೋಡಿದ್ರು ವಿಷ್ಟ, ಎಲ್ ನೋಡಿದ್ರು ವಿಷ್ಟ. ಯಾರು ನೋಡಿದ್ರು ಒಳ್ಳೊಳ್ಳೆ ಡ್ರೆಸ್ಗಳು, ಯಾರು ನೋಡಿದ್ರು ಬ್ಲೇಸರ್ ಗಳು ಹಾಕಿರ್ತಾರೆ, ಯಾರು ನೋಡಿದ್ರು ಟೈ ಹಾಕಿರ್ತಾರೆ. ಅವ್ರ ಆಟಿಟ್ಯೂಡೇ ಚೇಂಜ್ ಆಗಿರುತ್ತೆ, ಮನೆ ವಾತಾವರಣದಿಂದ ಬಂದಿರ್ತಾರೆ. ಒಂದ್ ಪಾರ್ಟ್. ಮನೇಲಿ ಎಷ್ಟೇ ಕಷ್ಟ ಸುಖ ಗಂಡಂದಿರ ಹತ್ರನೋ ಹೆಂಡತಿ ಹತ್ರನೋ ಯಾವ ತರ ಜಗಳ ಮಾಡ್ಕೊಂಡು ಏನೇ ಬಂದ್ರು, ಈ 3 days ಏನಾಗಿರುತ್ತೆ ಗೊತ್ತಾ? ಎನ್ವೈರನ್ಮೆಂಟ್ ನಿಮ್ಗೆ ಚೇಂಜಸ್ ಅನ್ನ ಕೊಡುತ್ತೆ. MD ಸರ್ 2 night 3 days ಮಾಡ್ಬೇಕಾ? 3 ದಿನನೇ ಯಾಕೆ ಬೇಕು ಟ್ರೈನಿಂಗು? ಯಾಕೆ 1 ದಿನದಲ್ಲಿ ಮಾಡಕ್ಕಾಗಲ್ವಾ? ಯಾಕೆ 2 ದಿನದಲ್ಲಿ ಮಾಡ್ಲಿಕ್ಕಾಗಲ್ವಾ? ಎಕ್ಸಾಂಪಲ್ ಸ್ನೇಹಿತರೆ, ಅದು 3 night 4 days ಇತ್ತು. ನಾವ್ MD ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅದು 2 night 3 days ಮಾಡಿದೀವಿ. ನೀವು ಅಲ್ಲಿ ಬಂದ್ಮೇಲೆ ಹೇಳ್ತೀರಾ, ಸರ್ ಇದು 2 night 3 days ಸರ್, ಅದು 4 night 5 days ಆಗ್ಬೇಕಿತ್ತು ಸರ್ ಅಂತೀರಾ. ಹೋಗ್ಬೇಕಾದ್ರೆ ನಿಮ್ಮ ಕಣ್ಣಲ್ಲಿ ನೀರ್ ಬಂದಿಲ್ಲ ಕೇಳಿಬೇಕಾದ್ರೆ ಸ್ನೇಹಿತರೆ, ಆ ಒಂದು ಬಾಂಡಿಂಗ್ ಅಲ್ಲಿಗೆ ನಿಮ್ಗೆ ಕ್ರಿಯೇಟ್ ಆಗಿರುತ್ತೆ. ಈಸ್ಟರ್ ಯಾಕೆ ಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಆಗಿರುತ್ತೆ. ಎಲ್ಲಕ್ಕಿಂತ ಏನ್ ಗೊತ್ತಾ? 1 more ಚಾನ್ಸ್ ಅನ್ನೋದನ್ನ ಇವತ್ತು MD ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಹಾಕ್ಸಿದೀವಿ. 1 more ಚಾನ್ಸ್ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಎಷ್ಟೋ ಕಳ್ಕೊಂಡ್ಬಿಟ್ಟಿದೀವಿ. ಆ ಕಳ್ಕೊಂಡಾಗ ನಾವ್ ಒಂದ್ ಫೀಲ್ ಪಡ್ತಾ ಇರ್ತೀವಿ, ಭಗವಂತ ಒಂದ್ ಚಾನ್ಸ್ ಏನಾದ್ರು ನೀನ್ ಕೊಟ್ಬಿಟ್ಟಿದ್ರೆ ಅದನ್ನೇನಾದ್ರೂ ಒಂದ್ ಸರಿ ಮಾಡ್ಬಿಡ್ತಿದ್ದೆ ಅಂತ ಹೇಳ್ತಿರಲ್ಲ. ಆ ತರದ್ ಒಂದು ಟಾಪಿಕ್ ಹೆಂಗಿದೆ ಅಂದ್ರೆ ಹೇಳಿದ್ರೆ ಸ್ನೇಹಿತರೆ, ಆ ಒಂದು 30-40 minutes ಇದೆಯಲ್ಲ, ಕಳೆದೋಗ್ಬಿಡ್ತೀರಾ ಸ್ನೇಹಿತರೆ. ನೀವು ಕಳೆದೇ ಹೋಗ್ಬಿಡ್ತೀರಾ. ನಾವು ಕಣ್ಣಲ್ಲಿ ನೀರ್ ಹಾಕಿದೀವಿ, 2-3 ಮೀಟಿಂಗ್ ಅಟೆಂಡ್ ಆಗಿದೀವಿ, ಕಣ್ಣಲ್ಲಿ ನೀರ್ ಹಾಕಿದೀವಿ ಆ 1 more ಚಾನ್ಸ್ ಆದ್ಮೇಲೆ. ಅಂತ ಒಂದು 1 more ಚಾನ್ಸ್ ಟಾಪಿಕ್ ಇದೆಯಲ್ಲ, ಜೀವನ ಈಗಿದ್ಯಾ, ಜೀವನದಲ್ಲಿ ನಾವ್ ಯಾಕೆ ಬದ್ಲಾಗ್ಬೇಕು, ನಾವ್ ಯಾಕೆ ದ್ವೇಷ ಮಾಡ್ತಾ ಇದೀವಿ, ನಾವ್ ಯಾಕೆ ನಮ್ ವೈಫಿಗೆ ಬೈತೀವಿ, ನಾವ್ ಯಾಕೆ ನಮ್ ಹಸ್ಬೆಂಡಿಗೆ ಬೈತಾ ಇದೀವಿ, ಯಾಕೆ ಜಗಳ ಮಾಡ್ಕೊಳ್ತಾ ಇದೀವಿ, ಎಲ್ಲಾ ಕ್ಲಾರಿಟಿ ಜಸ್ಟ್ ಒಂದ್ 40 minutes ಅಲ್ಲಿ 1 more ಚಾನ್ಸ್ ಅಲ್ಲಿ MD ಸರ್ ಕೊಟ್ಬಿಡ್ತಾರೆ ನಿಮ್ಗೆ. ಅದೊಂದು 40 minutes ಅಲ್ಲಿ ನಿಮ್ದು 60,000 ಯಾ ಲೆಕ್ಕ ಎಲ್ಲ ಬಿಡಿ ಸರ್, 60,000 ಕೊಟ್ರು ಇಂತ ಟ್ರೈನಿಂಗ್ ಸಿಗಲ್ಲ ಅಂತ ನೀವ್ ಹೇಳ್ತೀರಾ. ಬಂದಿ ನೋಡಿ ನೀವು ಬೇಕಾದ್ರೆ ಟ್ರೈನಿಂಗ್. ನೀವು ನೋಡಿಲ್ಲ, ಎಷ್ಟೋ ಜನ ಇಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಲೆಜೆಂಡ್ಸ್ ನೋಡಿದ್ದಾರೆ. ಒಂದ್ ಇಂಪಾರ್ಟೆಂಟ್ ಏನ್ ಹೇಳಿದ್ರೆ, ಎನ್ವೈರನ್ಮೆಂಟ್ ಸುತ್ತಮುತ್ತ ನಿಮ್ಗೆ 3 days ಏನ್ ಸಿಗುತ್ತೆ ಹೇಳಿ? ನಿಮ್ಮ ಬೈತಕ್ಕಂತ ಹಸ್ಬೆಂಡ್ ಇರಲ್ಲ, ನಿಮ್ಗೆ ಮುದ್ದು ಮಾಡ್ತಕ್ಕಂತ ಹಸ್ಬೆಂಡ್ ಇರಲ್ಲ, ಕಿರ್ಚಾಡ್ತಕ್ಕಂತ ಮಕ್ಳಿರಲ್ಲ, ಯಾವ ಇರಲ್ಲ. ಇಲ್ಲೆಲ್ಲಾ ಕಾಣೋರು ಯಾರಂತ ಹೇಳಿದ್ರೆ, ಮೈ ಸರ್ ಕಾಣ್ತಾ ಇರ್ತಾರೆ ಕಲರ್ಫುಲ್ ಆಗಿ, ಸಂತೋಷ್ ಪಾಟೀಲ್ ಸರ್ ಕಲರ್ ಕಾಣ್ತಾ ಇರ್ತಾರೆ, ನಾನು ಸ್ವಲ್ಪ ಕಲರ್ ಕಾಣ್ತೀನಿ ಅನ್ಕೊಂಡಿದೀನಿ, ಇನ್ನು ನಮ್ ಡೈಮಂಡ್ಸ್ ಗಳ ಕಲರ್ ಕಾಣ್ತಾರೆ. ಕರೆಕ್ಟ್ ಹೌದಲ್ವಾ? 6ನೇ ರ್ಯಾಂಕು, 7ನೇ ರ್ಯಾಂಕು, 8ನೇ ರ್ಯಾಂಕು, 9ನೇ ರ್ಯಾಂಕು. ಐ ಆಮ್ ಎ ಡೈಮಂಡ್, ಐ ಆಮ್ ಎ ಪ್ರೆಸಿಡೆಂಟ್, ಐ ಆಮ್ ಎ ವೈಸ್ ಪ್ರೆಸಿಡೆಂಟ್. ಎಲ್ಲರ ಡ್ರೆಸ್ ಆ ವಾತಾವರಣ ನೋಡಿದಾಗ ಯಾರು ಸೂಟ್ ಹಾಕಿರಲ್ಲ, ನಿಮ್ ಮನ್ಸಲ್ಲಿ ಒಂದ್ ಬರುತ್ತೆ, ನನ್ನ ಲೈಫ್ ಸ್ಟೈಲ್ ಹಿಂಗ್ ಬದ್ಲಾಗುತ್ತಾ? ಇಷ್ಟು ಜನ ಬದ್ಲಾಗಿದಾರ. ಈಗ ಏನಾಗುತ್ತೆ ಗೊತ್ತಾ? ಯಾವ್ದೋ ಒಂದ್ ಮೀಟಿಂಗ್ ಹೋಗಿರ್ತಾರ ಅನ್ಕೊಳ್ಳಿ, 10 ಜನ ಮಾತ್ರ ಬಂದಿರ್ತಾರೆ, 40 ಸೀಟ್ ಖಾಲಿ ಇರುತ್ತೆ. ಇದ್ಯಾವ್ದೋ ಬಕರ ಆಗ್ಬಿಟ್ಟ, ನಾನು 40 ಜನ ಹಾಲಲ್ಲಿ ಬರೀ 10 ಜನ ಕೂತಾರಲ್ಲ, ನಾನು ಮಂಗಾದೆ ಅವನು ಮಂಗಾದ್ನ ಅಂತ. ಅಲ್ಲಿ ಹೋದ್ರೆ 400 ಜನ ಇರ್ತಾರಲ್ಲ,
ಎಲ್ಲ ಬ್ಲೇಸರ್ ಎಲ್ಲ ಅಫಿಷಿಯಲ್ ಆಗಿ ಕಾಣ್ತಾ ಇರ್ತಾರೆ, ಹ್ಯಾಂಡ್ಸಮ್ ಆಗಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಟ್ರೈನಿಂಗ್ ಅಲ್ಲಿ ನೋಡಿರೋದೇನ್ ಗೊತ್ತಾ, ಮ್ಯಾಕ್ಸಿಮಮ್ ಬರೀ ಸೆಲ್ಫಿಲೇ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲಿವರೆಗೂ ಆಗಿರುತ್ತೆ ಅಂದ್ರೆ ಟಿಟಿಎಲ್ ಟ್ರೈನಿಂಗ್ ಅಥವಾ ಕಂಪ್ನಿ ಟ್ರೈನಿಂಗ್ ಅಲ್ಲಿ ನೀವೇ ಇದ್ ನಾನಾ ಅಂತ ಕ್ವಶನ್ ಮಾರ್ಕ್ ಹಾಕತ್ತೀರ. ನೀವೇ ಫೋಟೋ ತಕೊಂಡ್ ನೀವೇ ಝೂಮ್ ಮಾಡ್ಕೊಳ್ತೀರಾ, ಪಕ್ಕದವ್ರು ನೋಡಲ್ಲ, ನಿಮ್ದೇ ಝೂಮ್ ನೋಡ್ತೀರಾ. ನಾನ್ ಇಷ್ಟ ಚೆನ್ನಾಗ್ ಕಾಣ್ತಾ ಇದ್ದೀನ, ನಾನ್ ಇಷ್ಟ ಕಲರ್ ಆಗಿದ್ದೀನ ಅಂದ್ರೆ ಬದಲಾವಣೆ ಒಂದೊಂದು ಸ್ಟೆಪ್ ಇಂದ ನಿಮ್ಗೆ ಏನಾಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇರೋದು ಆಡು ಭಾಷೆಯಲ್ಲಿ. ನಾನು ನಿಮ್ಗೆ ಹೇಳ್ತಾ ಇರ್ತಾ, ಯಾಕಂದ್ರೆ ನಮ್ಮ ಸ್ವಂತ ಅನುಭವ ಒಂದು ಟ್ರೈನಿಂಗ್ ಹೋದಾಗ ಎಲ್ಲ ವಾತಾವರಣ. ಯಾಕಂದ್ರೆ ನಮ್ಮಲ್ಲಿ ಒಂದು ಭಯ ಇರುತ್ತೆ, ನಾನ್ 10 ಜನ ಕೇಳ್ದೆಯಪ್ಪ, ನಂಗೆ ಯಾರು ಲಾಗಿನ್ ಆಗ್ಲಿಲ್ಲ. 3 ಜನ ಗುದ್ದಾಡ್ಕೊಂಡ್ ಮಾಡಿದೆ. ನಮ್ಗೆ ಪಾಟೀಲ್ ಸರ್ ಹೇಳಿದ್ರು 3 ಜನ ಆಗ್ಬಿಟ್ರೆ ನಿಂದ್ ರ್ಯಾಂಕ್ ಆಗ್ಬಿಡುತ್ತೆ ಅಂದ್ರು. ಫಸ್ಟ್ ರ್ಯಾಂಕ್ ಹೆಂಗೋ ಮಾಡ್ಕೊಂಡ್ಬಿಟ್ಟಿದೀನಿ, 2ನೇ ರ್ಯಾಂಕ್ ಹೆಂಗ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ 6 ಬೇಕಂತ, ಈ ಕಡೆ 3 ಬೇಕಂತ, ಇನ್ನೂ 9 ಜನ ಬೇಕಂತ. ಅಪ್ಪಾ ದೇವ್ರೆ, 3 ಜನ ಮಾಡೋದಕ್ಕೆ ಹೆಣಬಾರ ಆಗೋಗ್ಬಿಟ್ಟಿದೆ. ಅದ್ರಲ್ಲೂ ಒಂದ್ ಸಾಲ ಮಾಡಿ ತಂದು ಹಾಕ್ಬಿಟ್ಟಿದೀನಿ. ಇನ್ನು 9 ಐಡಿ ಮಾಡಿ ಹೆಂಗಪ್ಪ 2ನೇ ರ್ಯಾಂಕ್ ಆಗೋದು ಅನ್ನೋದು ಈ ಪೇಚಾಟ ಇರುತ್ತಲ್ಲ, ಪೇಚಾಟ ಎಲ್ಲ. ಅಯ್ಯೋ, ಟಿಟಿಎಲ್ ಇಂದ ಹೋಗ್ಬೇಕಾದ್ರೆ ಇಷ್ಟು ಈಸಿನಾ ಸರ್? ಏನ್ ಸರ್ ಇದು ಲಾಗಿನ್ ಅನ್ನೋದು ಕಡ್ಲೆ ಪುರಿ ತರ ತರ್ಬೋದು, ಆ ಲೆವೆಲ್ಗೆ ಹೇಳ್ತೀರಾ. ಒಂದು ಎನ್ವೈರನ್ಮೆಂಟ್ ಚೇಂಜ್ ಆಗುತ್ತೆ ಸ್ನೇಹಿತರೆ, ಒಂದ್ ಪಾರ್ಟ್. ಇನ್ನೊಂದ್ ಏನಾಗುತ್ತೆ ಗೊತ್ತಾ, ನಿಮ್ಮ ಥಿಂಕಿಂಗ್ ಲೆವೆಲ್ ಅಪ್ ಆಗುತ್ತೆ. ನಿಮ್ಮ ಥಿಂಕಿಂಗ್ ಲೆವೆಲ್ ಇದೆಯಲ್ಲ, ಅಪ್ ಆಗತ್ತೆ. ನಾವ್ ಎಷ್ಟೋ ಜನಕ್ಕೆ ಬ್ಲೇಸರ್ ಹಾಕಿ, ಏನ್ ಬಿಡಿ ಮೇಡಮ್ ಬ್ಲೇಸರ್, ನಾನ್ ಸಿಂಪಲ್ ಆಗಿರಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಇರ್ಲಿ ಬಿಡಿ ಸರ್, ಸ್ವಲ್ಪ ವೈಟ್ ಕೂದ್ಲಿದೆ, ಏನ್ ಪ್ರಾಬ್ಲಮ್ ಇಲ್ಲ ಅನ್ನೋರು. ಅಲ್ಲಿ ಬಂದಾಗ ನಾನು ಒಂದ್ ಸ್ವಲ್ಪ ವೈಟ್ ಇತ್ತು, ಅದಕ್ಕೆ ಏನಾರು ಒಂದು ಬ್ಲಾಕ್ ಹೇರ್ ಕಲರ್ ಹಾಕೊಂಡ್ ಬಂದಿದ್ರೆ ಚೆನ್ನಾಗ್ ಕಾಣ್ತಿತ್ತು, ನಾನು ಹೆಂಗ ಕಾಣ್ತಿದ್ನೋ ಏನೋ ಅನ್ನೋ ಭಾವನೆ. ಇವೆಲ್ಲ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ನಿಮ್ಮಲ್ಲಿ ಜೀವನದಲ್ಲಿ ಒಂದು ಅಪ್ಗ್ರೇಡ್ ಹೋಗ್ತಕ್ಕಂಥದ್ದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಯಾಕೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಾವೆಲ್ಲ ಸುತ್ತಮುತ್ತ ನೋಡಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಟ್ರಿಪ್ ಹೋದಾಗಿರ್ಬೋದು, ಎಲ್ಲೇ ಹೋಗಿರ್ಬೋದು, ನಮ್ಮ ಫ್ಯಾಮಿಲಿ ವಾತಾವರಣದಲ್ಲಿ ಅಡ್ಜಸ್ಟ್ಮೆಂಟ್ ಲೈಫೇ ಮಾಡಿರೋದು ನಾವು. ಅಡ್ಜಸ್ಟ್ಮೆಂಟ್ ಲೈಫೇ. ಯಾವ್ದಾದ್ರು ಹೋಟ್ಲಿಗೆ ಹೋದ್ರೆ 150 ರೂಪಾಯಿ ಬಿಲ್ ಆಗುತ್ತೆ ಅಂತ 2 ಇಡ್ಲಿ ತಿಂದು ವಾಪಸ್ ಬಂದ್ಬಿಟ್ಟಿದೀವಿ. ಮನೇಲಿ ನೆನ್ನೆದೆ ಅನ್ನ ಇಟ್ಕೊಂಡು ಮಾರನೇ ದಿನ ಚಿತ್ರಾನ್ನ ತಿಂದಿದೀವಿ. ಕರೆಕ್ಟ್ ಹೌದಲ್ವಾ? ಅಲ್ಲೇನಾಗುತ್ತೆ ಅಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಒಂದು ಕ್ರೋರ್ಪತಿ ಆಗ್ತಕ್ಕಂಥ ವಾತಾವರಣಗಳು ನಿಮ್ಗೆ ಬಿಂಬಿಸುತ್ತೆ. ಇಷ್ಟೊಂದು ಜನ ಮಾಡ್ತಾ ಇದ್ರ, ಟೀಚರ್ಸ್ ಬಂದಿರ್ತಾರೆ, ಲಾಯರ್ಸ್ ಬಂದಿರ್ತಾರೆ, ಡಾಕ್ಟರ್ಸ್ ಬಂದಿರ್ತಾರೆ, ನಾಲೆಡ್ಜ್ ಇರೋರು ಇರ್ತಾರೆ, ನಾಲೆಡ್ಜ್ ಇಲ್ದವ್ರು ಇರ್ತಾರೆ. ಎಷ್ಟೋ ಜನ ಸಾರ್ ನಾನು SLC ನಾನು ಮಾಡಕ್ ಆಗತ್ತಾ, 7ನೇ ಕ್ಲಾಸ್ ಮಾಡಿರೋರು 6ನೇ ರ್ಯಾಂಕ್ ಅಲ್ಲಿ ಇರ್ತಾರೆ. ಸರ್ ನಂದು ಇನ್ನೂ SLCನೇ ಸರ್, ಇಲ್ಲಿ ಗೆಲ್ಲಕ್ ಆಗುತ್ತಾ? ಸಂತೋಷ್ SLC ಮಾಡಿರೋ ಸಂತೋಷ ಇವತ್ತು ರೂಬಿ ಡೈಮಂಡ್ ನಿತ್ತಿ ಕಂಪ್ನಿ 4 ಕೋಟಿ ದುಡ್ಡು ಮಾಡಾರ ಅಂತ ಅಲ್ಲಿ ಸ್ಟೇಜ್ ಅಲ್ಲಿ ಮಾತಾಡಿದಾಗ, ಸಂತೋಷ್ ಸರ್ SLC ಓದಿ ಅಷ್ಟೊಂದು ದುಡ್ಡು ಮಾಡಿದ್ರ, ಅಯ್ಯೋ ದೇವ್ರು ರೂಬಿ ಡೈಮಂಡ್ ಅಲ್ಲಿ ಇದಾರ. ಅಲ್ಲೇನಾಗುತ್ತೆ ಅಂದ್ರೆ ನಮ್ಮೊಳಗಿರೋ ಸಾಧಕ ಎಚ್ಚೆತ್ಕೋತಾನೆ. ನಾವೇನ್ ಆಗಲ್ಲ ಅಂತ ಹೇಳ್ತಾ ಇರ್ತೀವಲ್ಲ, ಅಲ್ಲಿ ಕನ್ಯಾಕುಮಾರಿ ಮೇಡಮ್, ಅಯ್ಯೋ ದೇವ್ರೆ, ಒಂದ್ ಹೆಣ್ಣು ಮಗಳು ಡಬಲ್ ಡೈಮಂಡ್ ರನ್ನಿಂಗ್, 1 ಕೋಟಿ ಹತ್ತತ್ರ ಇನ್ಕಮ್. ಅವ್ರಿಗಿಂತ ಎಬಿಲಿಟಿ ಇರೋರು ಬಂದಿರ್ತಾರಲ್ಲಿ. ಇಂಥವ್ರೆ ಮಾಡಿರ್ಬೇಕಾದ್ರೆ ನನ್ ಕೈಲಿ ಆಗಲ್ವಾ? ಆ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಬಿಲ್ಡ್ ಆಗತ್ತೆ ಸ್ನೇಹಿತರೆ. ಇಲ್ಲಿ ಯಾವಾಗ ಗೊತ್ತಾ ನೀವು ಗೆಲ್ಲಿಕ್ಕಾಗೋದು? ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಗೆಲ್ಬೇಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಬರ್ಬೇಕಂತ ಹೇಳಿದ್ರೆ ನಿಮ್ಮ ಎನ್ವೈರನ್ಮೆಂಟ್ ಚೇಂಜ್ ಆಗುತ್ತೆ. ಒನ್ ಡೇಲಿ ಇದಾಗಲ್ಲ ಸ್ನೇಹಿತರೆ. ಒನ್ ಡೇಲಿ ಏನಾಗುತ್ತೆ ಗೊತ್ತಾ, ನೀವು ಬರ್ಬೇಕಾದ್ರೆ 11:30 ಮೀಟಿಂಗು, ಸರ್ ಬಸ್ ಪಂಚರ್ ಆಯ್ತು, ಬಸ್ ರಶ್ ಇತ್ತು ಸರ್, ಅದ್ ಬಸ್ಸಲ್ಲಿ ಅಯ್ಯೋ ಕತೆ ನಿತ್ತಿ ಬರೋ ಹೊತ್ತಿಗೆ ಸಾಕಾಗೋಗ್ಬಿಡು ಸರ್. 12 ಗಂಟೆಗೆ ಬರ್ತೀರಾ, 12 ಗಂಟೆಗೆ ಬಂದು ಅಲ್ಲಿ ವೇದಿಕೆಯಲ್ಲಿ ಕೂತಿರಾಗ ಒಬ್ರದ್ದು ಒಂದು ಸ್ಪೀಚ್, ಒಂದು ಟಾಪಿಕ್ ಕೊಡೋ ಹೊತ್ತಿಗೆ 2 ಗಂಟೆ ಆಯ್ತು. ಅಯ್ಯೋ ಇದು ಊಟಕ್ಕೆ ಬಿಟ್ಟಿಲ್ಲಲ್ಲಪ್ಪ ಇವ್ರ ಕರ್ಮ, ಇವ್ರು ಎಷ್ಟೊತ್ತು ಕುಯ್ತಾರಪ್ಪ ಅಂತ ಹೇಳಿ ಇದೇ ಡೈಲಾಗ್ ಹೊಡಿತೀರಾ, ನಮ್ಗೆ ಗೊತ್ತತ್ತೆ, ಯಾಕಂದ್ರೆ ನಾವು ಹೊಡ್ತಿರೋರೆ ಅಲ್ಲ. 2 ಗಂಟೆ ಆದ ತಕ್ಷಣ ಊಟಕ್ಕೆ ಹೋಯ್ತೀರಾ, ಊಟಕ್ಕೆ ಹೋದ ತಕ್ಷಣ 3 ಗಂಟೆಗೆ ಯಾರು ದಮ್ಮಯ್ಯ ಅಂದ್ರೂ ಬರೋದಿಲ್ಲ. ಅಯ್ಯೋ ಹೋಗಂತ ತಡೀರಿ ಅಂತೀರಾ, ಅಲ್ಲೇ 3:30 ಗಂಟೆ ತನಕ ಟೈಮ್ ಪಾಸ್ ಮಾಡ್ತೀರಾ. 3:30 ಆಯ್ತು ಅನ್ಕೊಳ್ಳಿ, ಮತ್ತೆ 1 ಅವರ್ ಟಾಪಿಕ್ ಕೊಡೋದ್ರೊಟ್ಟಿಗೆ 5:30 ಆಯ್ತು. ಅಯ್ಯೋ ಮನೆಗೆ ಹೋಗೋಣಪ್ಪ, ಅಡ್ಗೆ ಮಾಡಿಲ್ಲ, ಮಕ್ಳು ಬರ್ತಾರೆ, ಏನ್ ಮಾಡುದು, ಗಂಡ ಬೈತಾನೆ. ಒಂದ್ ದಿನ ಟ್ರೈನಿಂಗ್ ಏನಾಗುತ್ತೆ ಗೊತ್ತಾ, ಇದೇ ಹಣೆ ಬರಾಗ. ಒಂದು ದಿನದ ಟ್ರೈನಿಂಗ್ ಏನ್ ಹೇಳಿ, ಬರೋದು 12 ಗಂಟೆ, 2 ಗಂಟೆ ಕೇಳ್ತೀರಾ, ಊಟ ತಿಂತೀರಾ, ಮಧ್ಯಾಹ್ನ ಸ್ಪೀಚ್ ಯಾರಿಗೋ ಕೊಟ್ಟು ಅನ್ಕೊಳ್ಳಿ, ಅವ್ರು ಮಾತಾಡ್ಬೇಕಾದ್ರೆ ಆರಾಮಾಗಿ 1 ಗಂಟೆ ನಿದ್ದೆ ಹೊಡಿತೀರಾ. ಹಾಕ್ಲೋಸ್ಕೊಂಡು ಅರ್ಧ ನಿದ್ದೆ ಅರ್ಧ ಎಚ್ಚರ, ಅರ್ಧ ನಿದ್ದೆ ಅರ್ಧ ಎಚ್ಚರ ಮಾಡ್ಕೊಳ್ಳೋದೊಟ್ಟಿಗೆ 4:30-5 ಗಂಟೆ ಆಯ್ತು. ಬಿಟ್ರೆ ಸಾಕಪ್ಪ ಮನೆಗೆ ಹೋಗ್ಬೇಕು ಅಂತೀರಾ. ಕರೆಕ್ಟ್ ಹೌದಲ್ಲ? ಒನ್ ಡೇಲಿ ನಿಮಗೆ ಸಿಗದ್ ಏನ್ ಸಿಕ್ತು? ಏನ್ ಸಿಗ್ಲಿಲ್ಲ. 2 ನೈಟ್ 3 ಡೇಸ್ ಯಾಕೆ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ, ನಿಮಗೆ ಒಂದ್ ಮೈಂಡ್ ಸೆಟ್ ಆಗಿ ಬಂದ್ಬಿಡ್ತೀರಾ. ಮನೆಗೆ ಫೋನ್ ಮಾಡಿ, ನಾನ್ 2 ನೈಟ್ 3 ಡೇಸ್, ನಾನು ಶನಿವಾರ ರಾತ್ರಿ ಅಥವಾ ಭಾನುವಾರ ಬೆಳಗ್ಗೆ, ಯಾಕಂದ್ರೆ ಕೆಲವರು ದೂರ ನೈಟ್ ಜರ್ನಿ ಮಾಡೋರಿರ್ತಾರೆ, ಭಾನುವಾರ ಮನೆಗೆ ಹೋಗೋದು ಅಂತ ನಿಮ್ ಮೈಂಡ್ ಸೆಟ್ ಮಾಡಿ ಬಂದಿರ್ತೀರಾ. ಕರೆಕ್ಟ್ ಹೌದಲ್ವಾ? ಭಾನುವಾರ ಬರೋದು ಅಂತ ಮೈಂಡ್ ಸೆಟ್ ಆದಾಗ ನಿಮ್ ಮನೆಯಲ್ಲಿ ಫೋನ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿರ್ತಾರೆ. ಯಾಕೆ ಟ್ರೈನಿಂಗ್ ಅಲ್ಲಿ ಇದಾರಪ್ಪ, ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ. ಫೋನ್ ಕಾಲ್ಸ್ ಡಿಸ್ಟರ್ಬೆನ್ಸ್ ನಿಮ್ಗೆ ಇರೋದಿಲ್ಲ. ಮಕ್ಳಿಗೆ ಹೇಳಿ ಬಂದಿರ್ತಾರ, ಮಕ್ಳು ಮೈಂಡ್ ಸೆಟ್ ಆಗಿರುತ್ತೆ, ನಮ್ಮಮ್ಮ 3 ದಿನ ಇರಲ್ಲ, ಟ್ರೈನಿಂಗ್ ಹೋಗಿದ್ದಾರೆ. ಮಕ್ಳು ಹಠ ಮಾಡಿದಾಗ ಪಪ್ಪನೋ ಅಜ್ಜನೋ ಹೇಳ್ತಾರೆ, ಅಮ್ಮ 3 ಡೇಸ್ ಇರೋದಿಲ್ಲ, ಹೇಳಿಲ್ವಾ ಟ್ರೈನಿಂಗ್ ಅಲ್ಲಿ, ಫೋನ್ ಮಾಡಿ ಟಾರ್ಚರ್ ಕೊಡ್ಬಾರ್ದು ಅಂದ್ರೆ ಒಂದ್ ಮೈಂಡ್ ಸೆಟ್ ಆಯ್ತು.
ಆ ಮೈಂಡ್ ಸೆಟ್ ಆದ್ಮೇಲೆ ನಿಮ್ಗೆ ಏನಾಗುತ್ತೆ ಗೊತ್ತಾ, 12 ಗಂಟೆಗೆ ನೀವೆಲ್ಲ ಫ್ರೆಶ್ ಅಪ್ ಆಗಿ ರೂಮ್ ಎಲ್ಲ ತಗೊಂಡು ನೀವು ಹಾಲಿಗೆ ಬಂದು ಕೂತ್ಕೊಂಡ್ರು ನಿಮ್ದೊಂದು ಮೈಂಡ್ ಸೆಟ್ ಚಾರ್ಜ್ ಅಲ್ಲಿ ಕೂತಿರ್ತಾರೆ, ಎಲ್ಲಾರ್ದು ನೋಡಿರ್ತೀರಾ, ಒಂದ್ ಮೋಟಿವೇಶನ್ ಆಗಿರುತ್ತೆ, ಒಂದು ಪವರ್ಫುಲ್ ಎಂಟ್ರೆನ್ಸ್ ಸ್ಪೀಚ್ ಸಿಗಿರುತ್ತೆ. ಮಧ್ಯಾಹ್ನ ಅಂತೂ ಅಲ್ಟಿಮೇಟ್ ಫುಡ್ ನಿಮಗೆ ಕೊಟ್ಟಿರ್ತಾರೆ, ಖುಷಿಯಾಗಿರುತ್ತೆ. ಕೆಲವರು ಒಂದ್ ತಟ್ಟೆ ಇಟ್ಕೊಂಡು ಪಿರಮಿಡ್ ತರ ಜೋಡಿಸ್ಕೊಂಡಿರ್ತಾರೆ, ಇಲ್ಲಿ ಪಲಾವು, ಇಲ್ಲಿ ಮೊಟ್ಟೆ, ಇಲ್ಲಿ ಚಪಾತಿ, ಇಲ್ಲಿ ಸಾಗು, ಇಲ್ಲಿ ಇನ್ನೊಂದು ಕ್ಯಾರೆಟ್, ಸೌದೆಕಾಯಿ ಎಲ್ಲ ಒಂದ್ರಲ್ಲೇ ಹಾಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ 1 ಅವರ್ ಟೈಮ್ ಕೊಟ್ಟಿರ್ತಾರೆ, ನೀವು ನಿಧಾನಕ್ಕೆ ತಿನ್ನಿ ಅಂತ ಹೇಳಿ. ಕರೆಕ್ಟ್ ಅಲ್ಲ? ಅಂದ್ರೆ ನಾವ್ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಫುಡ್ ಗಳಿರುತ್ತೆ. ನಾವ್ ಮನೇಲಿ ಯಾವತ್ತೂ ಅಷ್ಟೊಂದು ಫುಡ್ ಒಟ್ಟಿಗೆ ತಿಂದಿರಲ್ಲ. ಈಗ ಮನೇಲೆ ಹೇಳಿ ವೈಫಿಗೆ ದೋಸೆನಾ ಬೇರೆ ಏನಿಲ್ವಾ ಅಂದ್ರೆ, ಮಾಡಿದೀನಿ ಅದೇ ತಿನ್ರಿ, ದೋಸೆ ಮತ್ ಇನ್ನೊಂದಂತೆ ಅಂತ ಹೇಳಿರ್ತಾರೆ. ಕರೆಕ್ಟಾ? ಅಲ್ಲಿ ವೆರೈಟೀಸ್ ಆಫ್ ಫುಡ್ ಗಳಿರುತ್ತಾ, ವೆರೈಟೀಸ್ ಆಫ್ ಫುಡ್ ಇರುತ್ತಾ. ಅದು ನೋಡಿದಾಗ ಏನಾದ್ ಗೊತ್ತಾ, ನಮ್ ಲೈಫ್ ಅಲ್ಲೂ ಇಂತ ಅವಕಾಶ ಸಿಗ್ತಾ ನೋಡಿ. ಅವಕಾಶ ಅದು ಸಿಗಲ್ಲ ಸ್ನೇಹಿತರೆ, ನಿಮ್ಗೆ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ. 6,500 ಅನ್ನೋದು 6,500 ರೂಪಾಯಿ ಆಗುತ್ತೆ ನಿಮ್ಗೆ. 6,500 ರೂಪಾಯಿ ಆಗುತ್ತೆ ನಿಮ್ಗೆ. ಅಂತ ಹೋಟೆಲ್ಸ್ ನಾವು ಹೋಗಿ ಇದ್ದಿ ಅಲ್ಲಿ ಟಿಟಿಎಲ್ ಟ್ರೈನಿಂಗ್ ಮಾಡಿರೋ ಹೋಟೆಲ್ ನಾವು ಮಾಡಿರ್ತಕ್ಕಂಥದ್ದು. ನಾವು MD ಸರ್ ಅದೇ ಹೋಟೆಲ್ ಮಾಡಿ ಸರ್, ಹಾಲ್ಟಿಂಗ್ ರೂಮು ಚೆನ್ನಾಗಿದೆ, ಹಾಲು ಚೆನ್ನಾಗಿದೆ ಅಂತ ನಾವೇ ರಿಕ್ವೆಸ್ಟ್ ಮಾಡಿದೀವಿ. ಅದಕ್ಕೆ ಆ ಹೋಟೆಲ್ ನಮಗೆ ಮಾಡ್ಕೊಟ್ಟಿದ್ದಾರೆ. ಅಷ್ಟು ಎನ್ವೈರನ್ಮೆಂಟ್ ತುಂಬಾ ಚೆನ್ನಾಗಿದೆ. ಫೋಟೋ ಸೆಷನ್ಸ್ ಇರ್ಬೋದು, ನಿಮ್ಮ ರೀಲ್ಸ್ ಇರ್ಬೋದು, ಎಲ್ಲಾ ವಾತಾವರಣದಲ್ಲೂ. ಮಧ್ಯಾಹ್ನ ಒಳ್ಳೆ ಫುಡ್ ಆಗುತ್ತೆ. ಫುಡ್ ಆದ ತಕ್ಷಣ ಆರಾಮಾಗಿ ಏನ್ ಮಾಡ್ತೀರಿ ಹೇಳಿ, ಮಧ್ಯಾಹ್ನ ಸೆಷನ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ 5 ಗಂಟೆಗೆ ಮನೆಗೆ ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ಇರಲ್ಲ. ಯಾಕಿರಲ್ಲ ಹೇಳಿ? ಆಲ್ರೆಡಿ ನಿಮ್ ಮನೆಗೆ ಹೇಳಿ ಬಂದಿದ್ದೀರಾ, ಬರ್ತೀನಿ ಅಂತ ಹೇಳಿಲ್ಲ, ನಾನ್ ಬರದೆ ಭಾನುವಾರ ಅಂತ ಹೇಳಿದೀರಾ. ಈ ಭಾನುವಾರ ಬರ್ತೀರಾ ಅಂದ ತಕ್ಷಣನೇ ಏನಾಗಿರುತ್ತೆ ನಿಮ್ಗೆ, 3 days ಬಸ್ ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ಬೇಕಪ್ಪ, ನಿದ್ದೆಗಣ್ಣಲ್ಲಿ ಹೋಗ್ಬೇಕಪ್ಪ, ಸುಸ್ತಾಗಿದೆ ಅನ್ನೋ ಮೈಂಡ್ ಸೆಟ್ ಇರಲ್ಲ. ಫ್ರೆಶ್ ಮೈಂಡ್ ಅಲ್ಲಿ ಕೂತ್ಕೊಂಡಿರ್ತೀರಾ. ರಾತ್ರಿವರೆಗೂ ಆರಾಮಾಗಿರ್ಬೋದು, ಕಾಫಿ ಟೀ ಸಿಗುತ್ತೆ, ಏನೇನ್ ಟೈಮಿಗೆ MD ಕೊಡ್ಬೇಕು. ನೈಟ್ ಆರಾಮಾಗಿ ಹೋಗಿ ಫ್ರೆಶ್ ಆಗಿ ಅದೇ ಜಾಗದಲ್ಲಿ ಮಲ್ಕೊಳ್ಳೋದು ಅಂದಾಗ ಫ್ರೆಶ್ ಮೈಂಡ್ ಅಲ್ಲಿ ಕೂತ್ಕೊಂಡು ಮೀಟಿಂಗ್ ಅನ್ನ ಕೇಳ್ತೀರಾ. 1 ಡೇ ಟ್ರೈನಿಂಗ್ ಅಲ್ಲಿ ಏನಾಗಿರುತ್ತೆ ನಿಮ್ಗೆ, ವಾಪಸ್ ಹೋಗ್ಬೇಕು. ಮಧ್ಯಾಹ್ನ ಊಟ ತಿಂದ ತಕ್ಷಣನೇ ಯಾವಾಗ ನಿಲ್ಲಿಸ್ತಾರಪ್ಪ ಇವರು, ಬಸ್ ರಶ್ ಇರುತ್ತೆ, ಕಾದಿ ಹೋಗ್ಬೇಕಂದ್ರೆ ಏನ್ ಮಾಡೋದು ಅನ್ಕೊಂಡು ನಿಮ್ ತಲೆ ಎಲ್ಲ ಬಸ್ ಯಾವಾಗ ಸಿಗುತ್ತೆ, ಯಾವಾಗ ಬಿಡ್ತಾರೆ, ಮೀಟಿಂಗ್ ಅಲ್ಲಿ ಹೇಳಿದ್ದೆಲ್ಲ ವ್ಯರ್ಥ ಆಗಿರುತ್ತೆ. ಆದ್ರೆ ಈ ಮೀಟಿಂಗ್ ಅಲ್ಲಿ ವ್ಯರ್ಥ ಯಾಕಾಗಲ್ಲ ಅಂದ್ರೆ, ನೀವು ಮೈಂಡ್ ಸೆಟ್ ಆಗಿರ್ತೀರ. ರಾತ್ರಿ ನಾವು ಹೋಟೆಲ್ಸ್ ಅಲ್ಲೇ ಸ್ಟೇ ಆಗ್ತಾ ಇದೀವಿ ಇನ್ನೊಂದೇನ್ ಗೊತ್ತಾ, ನೀವೆಲ್ಲ ಸೇರ್ಕೊಂಡಿರ್ತೀರಾ, ನಿಮ್ಮ ಲೀಡರ್ಸ್ ಗಳು ನಿಮ್ ಒಟ್ಟಿಗಿರ್ತಾರೆ, ಒಂದ್ ಗ್ರೂಪ್ ಅಲ್ಲಿ ಕೂತ್ಕೊಂಡಿರ್ತೀರಾ, ಚರ್ಚೆಗಳಾಗ್ತಾ ಇರುತ್ತೆ, ಡಿಸ್ಕಷನ್ಸ್ ಆಗ್ತಾ ಇರುತ್ತೆ. 1,00,000 ತಗೊಂಡವ್ರು ಇರ್ತಾರೆ, 10 ಲಕ್ಷ ತಗೊಂಡವ್ರು ಇರ್ತಾರೆ, 20 ಲಕ್ಷ ತಗೊಂಡವ್ರು ಇರ್ತಾರೆ. ನೀವ್ ಹೆಂಗ್ ತಗೊಂಡ್ರಿ ಅಂತ ಚರ್ಚೆಗಳಾಗ್ತಾ ಇರುತ್ತೆ. ನೀವು ಜಾಯ್ನ್ ಆಗಿ ಎಷ್ಟು ದಿನ ಆಯ್ತು ಅಂತ ಚರ್ಚೆಗಳಾಗ್ತಾ ಇರುತ್ತೆ. ಇವೆಲ್ಲ ಕೇಳ್ಬೇಕಾದ್ರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಮೈಂಡ್ ಸೆಟ್ ಫ್ರೆಶ್ ಅಲ್ಲಿ ಇರುತ್ತೆ. ಇದು 2 night 3 days ಅಲ್ಲಿ ಏನಾಗು ಗೊತ್ತಾ, ನಿಮ್ಮ ಮೈಂಡ್ ಸೆಟ್ ಫ್ರೆಶ್ ಇರೋಕ್ಕೋಸ್ಕರ ಈ ಟಾಪಿಕ್ ಅನ್ನ ಮಾಡಿದ್ರು. ನೈಟ್ ಫುಲ್ ಫ್ರೆಶ್ ಆಗಿರ್ತೀರಾ, ಮತ್ತೆ ಆರಾಮಾಗಿರ್ತೀರಾ. ಅದ್ರಲ್ಲೂ ಒಳ್ಳೆ ದಪ್ಪದ ಹಾಸಿಗೆ ಕೊಟ್ಟಿರ್ತಾರ, ಆ ಫೋಮ್ ಹಾಸಿಗೆ. ನಮ್ಮ ಮನೇಲೆಲ್ಲ ಮ್ಯಾಕ್ಸಿಮಮ್ 90% ಈ ಝೂಮ್ ಅಲ್ಲಿ ಇರ್ತಕ್ಕಂಥದ್ರಲ್ಲಿ ಒಂದ್ ಹೇಳ್ತೀನಿ ಕೇಳಿ, 350 ಜನ ಇದಾರೆ. ಎಕ್ಸಾಕ್ಟ್ 350ರಲ್ಲಿ ಒಂದು 50 ಜನ, ಒಂದ್ 100 ಜನ ಅನ್ಕೊಳ್ಳಿ ಆವರೇಜ್. ಇಲ್ಲ ಒಂದ್ 10% 20% ಒಂದು ಕಲರ್ಫುಲ್ ಹಾಸಿಗೆ ಮೇಲೆ ಮಲ್ಗ ಅಭ್ಯಾಸ ಇರುತ್ತೆ. ಇನ್ ಕೆಲವರೆಲ್ಲ ನಾವು ಸೈಜ್ಗಳ ಮೇಲೆ ಅಭ್ಯಾಸ ಜಾಸ್ತಿ, ಈ ಹತ್ತಿದು ಎಲ್ಲದು ಮಲ್ಕೊಂಡು ಈ ಕಡೆ ನೋವು ಅಂತ ಇರ್ತೀವಿ. ಕರೆಕ್ಟ್ ಅಲ್ಲ? ಅವತ್ತೊಂದಿನ ಫ್ರೀಡಮ್ ಆಗಿ ನೆಮ್ಮದಿಯಿಂದ, ಹಸ್ಬೆಂಡ್ ಕಾಟ ಇಲ್ದಲೆ, ವೈಫ್ ಕಾಟ ಇಲ್ದಲೆ, ಮಕ್ಳು ಕಾಟ ಇಲ್ದಲೆ ನೆಮ್ಮದಿಯಿಂದ ಮಲ್ಕೋಬಹುದು. ಅದೊಂದು ಆಪ್ಷನ್ ಇದೆಯಾ ನಿಮ್ಗೆ? ಕರೆಕ್ಟ್ ಹೌದಲ್ವ? ಸೊ ಅಂದ್ರೆ ಮೆಂಟಲಿ ಫ್ರೀ ಇರ್ಲಿಕ್ಕೋಸ್ಕರ ನಾನು ಇಷ್ಟೊತ್ತಿಗೆ ಹೋಗ್ಬೇಕು ಅನ್ನೋ ಕಮಿಟ್ಮೆಂಟ್ ಮೈಂಡ್ ಸೆಟ್ ಅಲ್ಲಿ ಕೂರಬಾರ್ದು ಅನ್ನೋದಕ್ಕೆ 2 night 3 days ಅಲ್ಲಿ ಟಾಪಿಕ್ ತುಂಬಾ ಇರುತ್ತೆ. ಏನೇನ್ ಟಾಪಿಕ್ ಅಂತ ನಾನು ಬರ್ತೀನಿ ಕೇಳಿ. ಈ ಟ್ರೈನಿಂಗ್ ಗೆ ಬಂದಾಗ ನಿಮ್ಗೆ ಏನ್ ಬೆನಿಫಿಟ್ ಗೊತ್ತಾ, ನಿಮ್ಗೆ ಒಂದು ಪೇಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಲ್ತ್ಬಿಡ್ತೀರಾ ಸ್ನೇಹಿತರೆ. ತಾಳ್ಮೆ ಯಾಕೆ ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಒಂದು ಪ್ಯಾಷನ್ ಇಟ್ ಕಲಿತೀರಾ. ಒಬ್ರು ಡ್ರೆಸ್ ಸೆನ್ಸ್ ನೋಡಿದಾಗ ನಾನು ಇದೇ ತರ ಡ್ರೆಸ್ ಹಾಕ್ಬೇಕು ಅನ್ನೋದು ಒಂದು ಕನ್ಸ್ ಬರುತ್ತೆ ಸ್ನೇಹಿತರೆ. ನೋಡಿ, ನಮ್ ಮುಂದೆ ಯಾವ್ದಾರ ಒಂದ್ ಕಾರ್ ಹೋದ್ರೆ ತಾನೇ ನಾವು ಕಾರ್ ತಗೋಬೇಕು ಅಂತ ಆಸೆ ಆಗೋದು. ಜಡ್ಕ ಗಾಡಿ ಹೋದ್ರೆ ಆಸೆ ಎಲ್ಲಿ ಬರುತ್ತೆ? ಅಲ್ಲಿ ಕಾರ್ ಹೋದಾಗ್ಲೇನೆ ನಮ್ಗೆ ಯಾವ್ದಾರ ಒಂದ್ ಕಾರ್ ತಗೋಬೇಕು ಅಂತ ಆಸೆ ಆಗೋದು. ಅಂದ್ರೆ ಅಲ್ಲಿ ಬಂದಾಗ ಏನಾಗುತ್ತೆ ಗೊತ್ತಾ, ಒಬ್ಬೊಬ್ಬ ವ್ಯಕ್ತಿಯ ಪ್ಯಾಷನ್ ನೋಡ್ತೀರಾ. ಅವರು ಗಾಗಲ್ಸ್ ಹಾಕಿರ್ತಾರೆ, ಒಬ್ರು ಟೈ, ಒಬ್ರು ಬ್ಲೇಸರ್, ಒಬ್ರು ಫೋಟೋ ತೆಕ್ಕೋತಾ ಇರ್ತಾರೆ, ಕೆಲವರು ರೀಲ್ಸ್ ಮಾಡೋದು, ಏನೋ ಒಂದು ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ, ಸೀನಿಯರ್ ಒಟ್ಟಿಗೆ ಚರ್ಚೆ ಮಾಡ್ತಾ ಇರ್ತಾರೆ. ಅವೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಗೊತ್ತಾ, ನನ್ನ ಲೈಫಲ್ಲಿ ನಾನು ಎಷ್ಟೊಂದು ಒದ್ದಾಡ್ತಾ ಇದ್ದೀನಿ. ಇವ್ರು ಮೊನ್ನೆ ಬಂದು 5 ತಿಂಗಳಲ್ಲಿ, ಎಕ್ಸಾಂಪಲ್ ನೋಡಿ, ನಮ್ಮ ತರೀಕೆರೆ ಉಷಾ ಮೇಡಮ್ ಅವ್ರು ಇದ್ದಾರೆ. ಎಕ್ಸಾಂಪಲ್ ಒಂದು 7-8 ತಿಂಗಳಾಗಿರ್ಬೋದ್ರಿ ಆ ಲೇಡಿ ಬಂದು. ಮೊನ್ನೆ ನಾನು ಮಾತಾಡಿದೆ, ಸರ್ ಫೆಬ್ರವರಿ 16ಕ್ಕೆ ಡೈಮಂಡ್ ಹೊಡೆದಿಲ್ಲ, ಮಾತಾಡಿ ಸರ್. ಫೆಬ್ರವರಿ 16 ಅಂದ್ರೆ 1 ವರ್ಷಕ್ಕೆ ಒಂದು ಡೈಮಂಡ್ ಅಂದ್ರೆ 60 lakhs ಇನ್ಕಮ್. ಇಬ್ರು ಗಂಡ ಹೆಂಡತಿ ಬ್ಯಾಂಕ್ ಅಲ್ಲಿ ಇದ್ದಂತವ್ರು ಬ್ಯಾಂಕಿಗೆ ರಿಸೈನ್ ಕೊಟ್ಟಿ ಇವತ್ತು 8ನೇ ರ್ಯಾಂಕ್ ಕಂಪ್ಲೀಟ್ ಮಾಡೋ ಲೆವೆಲ್ ಬಂದಿದ್ದಾರೆ. ಅಪ್ ಟು ಆವರೇಜ್ ಆಲ್ರೆಡಿ 15-20 ಲಕ್ಷ ಗಂಡ ಹೆಂಡತಿ ರಿಟೈರ್ಮೆಂಟ್ ಲೈಫಿಗೆ ಏನ್ ಬರ್ಬೇಕಿತ್ತು ಆ ದುಡ್ಡು ಆಲ್ರೆಡಿ ಅರ್ನಿಂಗ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಉಷಾ ಅವ್ರು ಬಂದಾಗ ಯಾವ್ದೋ ಝೂಮ್ ಅಲ್ಲಿ ನೋಡಿದ್ರಿ, ಅವ್ರ ಕಣ್ಣಿಗೆ ಬೀಳ್ತಾರೆ. ಏನ್ ಮೇಡಮ್ ಸಿಂಪಲ್, ನಾನ್ ಜಾಯ್ನ್ ಆಗಿ 8 ತಿಂಗಳಿಗೆ ನಾನು ಆಲ್ರೆಡಿ 15 ಲಕ್ಷ ದುಡ್ಡು ಬರೀ 8 ತಿಂಗಳಿಗೆ 15 ಲಕ್ಷ ದುಡ್ಡು ಮಾಡಿದ್ರೆ ಮೇಡಮ್ ಹೆಂಗ್ ಮಾಡುದ್ರಿ? ಅಲ್ಲಿ ನಿಮ್ಗೆ ಟಿಪ್ಸ್ ಗಳು ಸಿಗುತ್ತೆ, ಅವ್ರ ಒಟ್ಟಿಗೆ ಫೋಟೋ ಸಿಗುತ್ತೆ, ಅವ್ರು ಹೇಗ್ ಸಕ್ಸಸ್ ಆದ್ರು ಅನ್ನೋ ಸ್ಟೋರಿಗಳು ಸಿಗುತ್ತೆ. ಎಲ್ಲ ಅಚೀವರ್ಸೇ ಮ್ಯಾಕ್ಸಿಮಮ್ ಇರ್ತಾರೆ ನಿಮ್ಗೆ.
ಎಲ್ಲ ಅಚೀವರ್ಸ್ ಮ್ಯಾಕ್ಸಿಮಮ್ ಸಿಕ್ಕಾಗ ಏನಾದ್ ಗೊತ್ತಾ, ಅಲ್ಲಿ ಸಕ್ಸಸ್ ಬಗ್ಗೆನೇ ಮಾತಾಡ್ತಾರೆ, ನೆಗೆಟಿವ್ ಯಾರು ಮಾತಾಡಲ್ಲ. ನಿಮ್ ಮನೆ ವಾತಾವರಣದಲ್ಲಿ ಬಾಡಿಗೆ ಕಟ್ಟಿಲ್ಲ, ಬಾಡಿಗೆ ಕಟ್ಟಿ, ಲೋನ್ ಕಟ್ಟಿಲ್ಲ, ಸಂಘದ್ದು ಕಟ್ಟಿ, ಇದ್ ಕಟ್ಟಿ ಅದ್ ಕಟ್ಟಿ, ಬರೀ ಡಿಸ್ಟರ್ಬೆನ್ಸ್. 3 ದಿನ ಯಾವ್ದು ಡಿಸ್ಟರ್ಬೆನ್ಸ್ ಇಲ್ಲ ನಿಮ್ಗಿಲ್ಲಿ, ಮೈಂಡ್ ಫ್ರೆಶ್ ಇರುತ್ತೆ. ಅಂದ್ರೆ ಅವ್ರಂಗ್ ಹೆಂಗ್ ಆಗ್ಬೇಕು ಅನ್ನೋ ಯೋಚನೆಗೆ ನಿಮ್ಗೆ ಸಮಯ ಸಿಗುತ್ತೆ. ಇನ್ನೊಂದೇನಂದ್ರೆ ಅಚೀವರ್ಸ್ ನ 3 ದಿನ ನೀವು ಫಾಲೋ ಮಾಡ್ತಾ ಇರ್ತೀರಾ, ಅವ್ರು ಹೆಂಗಿದ್ರು ನೋಡಿ. ಎಷ್ಟೋ ಜನ ನೀವು ನಂಬ್ತಿರೋ ಬಿಡ್ತೀರಾ, ಅವತ್ತಿನ ಪ್ರೋಗ್ರಾಮ್ ಅಲ್ಲಿ ದಿನಕ್ಕೆ 2 ಬ್ಲೇಸರ್ ಚೇಂಜ್ ಮಾಡ್ತಾರೆ. 3 ದಿನಕ್ಕೆ 6 ಸೂಟ್ ಗಳು ಚೇಂಜ್ ಮಾಡ್ತಾರೆ. ಆ ಕೆಪಾಸಿಟಿ ಇರೋ ಲೀಡರ್ಸ್ ಗಳು ಬರ್ತಾರೆ ನೋಡಿ. ಅವತ್ತು ಏನ್ ಲೈಫ್ ಸ್ಟೈಲ್ ಅಂದ್ರೆ ಏನು ಅನ್ನೋದನ್ನ ಅವತ್ತು ತೋರಿಸ್ಕೊಡ್ತಾರೆ. ಒಂದು ಪ್ಯಾಷನೆಟ್ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಏನು ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಆಟಿಟ್ಯೂಡ್ ಅಲ್ಲಿ ಬದಲಾವಣೆ ಆಗುತ್ತೆ. ನೀವು ಮನೇಲಿ ಸ್ಟ್ರಾಂಗ್ ಆಗಿ ಮಾತಾಡ್ತಿದ್ರಿ, ಆ ಹ್ಞೂ ಅಂತೇಳಿ ಹುಲಿ ತರ ಕಿರ್ಚಾಡ್ತಿದ್ರಿ, ಕರೆಕ್ಟ್ ಅಲ್ಲ. ಅಲ್ಲಿ ಬಂದಾಗ ಕೂಲ್ ಆಗಿರ್ತೀರಾ, ನಮಸ್ತೆ ಮೇಡಮ್, ನಮಸ್ತೆ ಸರ್, ಕೂಗಾಟ ಚಟಗಳಿಲ್ಲ. ಎಲ್ಲ ಸಕ್ಸಸ್ ಬಗ್ಗೆನೆ ಮಾತಾಡ್ತಾ ಇರ್ತಾರೆ, ಎಲ್ಲ ಕ್ಯೂಟ್ ಆಗಿ ಮಾತಾಡ್ತಾ ಇರ್ತಾರೆ. ನಾವು ಹಾಗೆ ಇರ್ಬೇಕು, ನಾನು ಬದ್ಲಾಗ್ಬೇಕು. ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬದ್ಲಾಗ್ತಾ ಇರುತ್ತೆ. ನೀವು ಚಪ್ಪಲ್ ಹಾಕಿರ್ತಾರೆ, ಇನ್ನೊಬ್ರು ಶೂ ಹಾಕಿರ್ತಾರೆ, ನೀವ್ ಇನ್ನಾಗಿ ಚಪ್ಪಲ್ ಹಾಕೊಂಡಾಗ ಅಯ್ಯೋ ದೇವ್ರೆ, ಅದೇನ್ ಆಫ್ಟರ್ ಆಲ್ 699 ರೂಪಾಯಿ 500 ರೂಪಾಯಿ ಬಜಾರಲ್ಲಿ ಹೋಗಿದ್ರು ಒಂದ್ ಶೂ ಸಿಕ್ತಿತ್ತಪ್ಪ, ನಾನು ಶೂ ಹಾಕೊಂಡಿದ್ದಿದ್ರೆ ನನ್ನ ಫೋಟೋ ಎಷ್ಟು ಚೆನ್ನಾಗಿ ಬರ್ತಿತ್ತು. ಇವೆಲ್ಲ ಸಣ್ಣ ಸಣ್ಣದ ಅನ್ನಿಸ್ಬೋದು ನಿಮಗೆ ಸ್ನೇಹಿತರೆ. ಆ 3 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಜೀವನದಲ್ಲೇ ಮಹತ್ತರ ಬದಲಾವಣೆ ಆಗುತ್ತೆ. ಅಪ್ಲೈನ್ಗೆ ಕೊಡೋ ರೆಸ್ಪೆಕ್ಟೇ ಚೇಂಜ್ ಆಗತ್ತೆ. ನೀವು ಡ್ರೆಸ್ ಸೆನ್ಸ್ ಆಗ್ತಕ್ಕಂಥ ಚೇಂಜ್ ಆಗುತ್ತೆ. ನಿಮ್ಮ ಫ್ಯಾಮಿಲಿನೇ ಹೇಳ್ತಾರೆ, ಆ 3 ದಿನ ಹೋಗ್ ಬಂದ್ಮೇಲೆ ಏನ್ ಬದಲಾವಣೆ ಆಗ್ಬಿಟ್ಟಲ್ಲ, ಫುಲ್ ಸೈಲೆಂಟು, ಮೊದ್ಲು ಇಷ್ಟೊಂದು ಕೂಗಾಡ್ತಿದ್ದೆ, ಈಗ ಎಷ್ಟು ಆರಾಮಾಗಿ ಮಾತಾಡ್ತೀಯಾ, ಎಷ್ಟು ರೆಸ್ಪೆಕ್ಟ್ ಕೊಡ್ತೀಯಾ. ಇವೆಲ್ಲ ಯಾವಾಗ ಆಗೋದು ಗೊತ್ತಾ, ನಿಮ್ಗೆ ಫಿಸಿಕಲಿ ಒಬ್ರೊಟ್ಟಿಗೆ ಬೆರ್ತಾಗ ಅದು ನಿಮ್ಗೆ ವಾತಾವರಣಗಳು. ಇದು ಲೈವ್ ಆಗಿ ಸಿಗ್ತಕ್ಕಂತ ಎಕ್ಸ್ಪೆರಿಮೆಂಟ್ ಸ್ನೇಹಿತರೆ. ಇವೆಲ್ಲ ಯಾವ್ದು ಹೇಳಿ, ಲೈವ್ ಆಗಿ ಸಿಗ್ತಕ್ಕಂತ ಎಕ್ಸ್ಪೆರಿಮೆಂಟ್ಗಳು. ನಾವು ಯಾವ್ದೋ ಜೂಮ್ ಅಲ್ಲಿ ಹೇಳಿದ್ರೆ ಎಕ್ಸಾಂಪಲ್ ಗಳಾಗಲ್ಲ. ಲೈವ್ ಆಗಿ ಕಣ್ಮುಂದೆ ನೀವು ನೋಡ್ತೀರಾ ಯಾವ ತರ ಇದಾರೆ, ಹೇಗಿದ್ದಾರೆ ಅನ್ನೋದು ಒಂದ್ ಪಾರ್ಟ್ ಸ್ನೇಹಿತರೆ. ಮತ್ತೇನಾಗೋದು ಗೊತ್ತಾ, ಪ್ರತಿಯೊಬ್ಬ ವ್ಯಕ್ತಿಗಳದ್ದು ಆಟಿಟ್ಯೂಡ್ ಚೇಂಜ್ ಆಗ್ಬೇಕಾದ್ರೆ, ಅಲ್ಲಿ ಮಾತು ಹೇಳ್ಬೇಕಾದ್ರೆ ನಿಮ್ಮಲ್ಲಿ ಹಲವಾರು ಸ್ಕಿಲ್ಸ್ ಗಳನ್ನ ಡೆವಲಪ್ಮೆಂಟ್ ಮಾಡ್ಕೋತೀರಾ, ಕೆಲವೊಂದು ಅಳವಡಿಸ್ಕೋತೀರಾ ಜೀವನದಲ್ಲಿ. ನಾನು ಈ ತರ ಆಗ್ಬೇಕು, ನಾನು ಬದಲಾಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ತುಂಬಾ ವಿಚಾರಗಳನ್ನ ಅಂದ್ರೆ ನಿಮ್ಮ ಸ್ಕಿಲ್ ಅಲ್ಲಿ ಬದಲಾವಣೆ ಕಾಣುತ್ತೆ. ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮಲ್ಲೇ ಇಂಪ್ರೂವ್ಮೆಂಟ್ ಆಗುತ್ತೆ. ಟೈಮ್ ಅಲ್ಲಿ ಡಿಸಿಪ್ಲಿನ್ ಬರುತ್ತೆ, ಡ್ರೆಸ್ ಅಲ್ಲಿ ಡಿಸಿಪ್ಲಿನ್ ಬರುತ್ತೆ, ಮಾತಲ್ಲಿ ಡಿಸಿಪ್ಲಿನ್ ಬರುತ್ತೆ, ಆಕ್ಟಿವಿಟೀಸ್ ಗಳಲ್ಲಿ ಡಿಸಿಪ್ಲಿನ್ ಬರುತ್ತೆ. ಹೆಂಗ್ ಬೇಕಂಗ್ ಇರ್ಲಿಕ್ಕೆ ಇಷ್ಟ ಪಡಲ್ಲ, ನಾನು ಜೀವನದಲ್ಲಿ ಈ ತರ ಬದಲಾಗ್ಬೇಕು. ಇವೆಲ್ಲ ವಾತಾವರಣಗಳು ಕ್ರಿಯೇಟ್ ಆಗುತ್ತೆ. ಇವೆಲ್ಲ ವಾತಾವರಣಗಳು ಕ್ರಿಯೇಟ್ ಆಗ್ಬೇಕಂದ್ರೆ ಏನಾದ್ ಗೊತ್ತಾ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಒಂದ್ ವಿಚಾರ ಹೇಳ್ತೀನಿ ಸ್ನೇಹಿತರೆ, ನೀವೆಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಹೆಣ್ಮಕ್ಳು ಏನ್ ಇದಿರಲ್ಲ ಸ್ನೇಹಿತರೆ, ಇಲ್ಲಿ ಒಂದ್ ಕಾಫಿ ಮಾಡ್ಬೇಕಂತ ಹೇಳಿದ್ರೆ ಒಂದ್ ರೆಸಿಪಿ ಇದೆ, ಒಂದ್ ಟೀ ಮಾಡ್ಬೇಕಂದ್ರೆ ಒಂದ್ ರೆಸಿಪಿ ಇದೆ, ಒಂದ್ ಸಾಂಬಾರ್ ಮಾಡ್ಬೇಕಂದ್ರೆ ರೆಸಿಪಿ. ಎಕ್ಸಾಂಪಲ್ ಒಂದ್ ಕಾಫಿ ಮಾಡೋ ವಿಚಾರ ತಗೊಳ್ಳೋಣ ಸ್ನೇಹಿತರೆ. ಕಾಫಿ ಮಾಡ್ಬೇಕಾದ್ರೆ ನಿಮ್ಗೆ ಏನೇನ್ ಬೇಕು, ಒಂದು ಪಾತ್ರೆ ಬೇಕು, ಪಾತ್ರೆ ಒಳಗೆ ನೀರ್ ಹಾಕ್ಬೇಕು, ನೀರ್ ಆದ್ಮೇಲೆ ಕಾಫಿ ಪುಡಿ ಹಾಕ್ಬೇಕು, ಕಾಫಿ ಪುಡಿ ಆದ್ಮೇಲೆ ಹಾಲ್ ಹಾಕ್ಬೇಕು, ಹಾಲ್ ಹಾಕಿದ್ಮೇಲೆ ಸಕ್ಕರೆ ಹಾಕ್ಬೇಕು, ಅದನ್ನ ಕಲ್ಸಕ್ ಒಂದ್ ಸ್ಪೂನ್ ಬೇಕು, ಆ ಸ್ಪೂನ್ ಎಲ್ಲ ಕಲ್ಸದ್ಮೇಲೆ ಮತ್ತೆ ಸೋಸಕ್ ಒಂದ್ ಸೋಸದ್ ಇದ್ ಬೇಕು. ಅದೆಲ್ಲ ಬೇಕು, ಎಲ್ಲ ರೆಡಿ ಇದೆ ಅಂತ ಹೇಳಿದ್ರೆ ಒಂದ್ ಸ್ಟವ್ ಬೇಕು, ಆ ಸ್ಟವ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಿಲಿಂಡರ್ ಬೇಕು, ಸಿಲಿಂಡರ್ ಇದೆ, ಸ್ಟವ್ ಇದೆ, ಎಲ್ಲ ಐಟಮ್ ಇದೆ ಅಂದ್ರೆ ಅದು ಹಚ್ಚಕ್ ಒಂದ್ ಲೈಟ್ರು ಬೇಕು, ಆ ಲೈಟ್ರು ಇದೆ, ಎಲ್ಲ ಕಾಫಿ ಮಾಡೋದ್ಮೇಲೆ ಎಲ್ಲ ಇದೆ ಅಂದ್ಮೇಲೆ ಮಾಡಕ್ ಒಬ್ರು ಬೇಕು, ಮಾಡದ್ಮೇಲೆ ಅದನ್ನ ಕುಡಿಯಕ್ ಒಬ್ರು ಬೇಕು. ಅಂದ್ರೆ ಒಂದು ಕಾಫಿ ಮಾಡ್ಬೇಕಂದ್ರೆ 15 ಐಟಮ್ಸ್ಗಳು ಬೇಕು ಸ್ನೇಹಿತರೆ. ಕೂತ್ಕೊಂಡು ನೀವೇ ಬರೀರಿ, ಕೂತ್ಕೊಂಡು 15 ಐಟಮ್ ಬೇಕು. ಮಾಡೋನ್ ಬೇಕು, ಕುಡಿಯೋನ್ ಬೇಕು, ಒಂದ್ ಸ್ಪೂನ್ ಬೇಕು, ಸೋಸದ್ ಬೇಕು, ಒಂದ್ ಸ್ಟವ್ ಬೇಕು, ಒಂದ್ ಸಿಲಿಂಡರ್ ಬೇಕು, ಒಂದು ಲೈಟ್ರು ಬೇಕು, ಒಂದು ಹಾಲ್ ಬೇಕು, ಒಂದು ಕಾಫಿ ಪುಡಿ ಬೇಕು, ಎಲ್ಲದೂ ಬೇಕು. 15 ಐಟಮ್ಸ್ ಒಂದು ಕಾಫಿ. ಆಫ್ಟರ್ ಆಲ್ 10 rupees ಕಾಫಿ, ಆ ಒಂದ್ 2 minutes ಕುಡಿಯೋದಕ್ಕೇನೆ ಇಷ್ಟು ರೆಸಿಪಿ ಇರ್ಬೇಕಾದ್ರೆ, ಜೀವನದಲ್ಲಿ ನಾನು ಕೋಟ್ಯಾಧಿಪತಿ ಆಗ್ಬೇಕು, ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೇಕು ಅಂತ ಹೇಳಿದಾಗ ಎಷ್ಟು ವಿದ್ಯೆಗಳು ನಮಗ್ ಬೇಕಾಗಿದೆ. ಕೋಟಿ ವಿದ್ಯೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟ್ರೈನಿಂಗ್ ಅನ್ನ ತಗೋಬೇಕಾಗತ್ತೆ ಸ್ನೇಹಿತರೆ. V-Star Plus ಅಲ್ಲಿ ಗೆಲ್ಬೇಕಂತ ಹೇಳಿದ್ರೆ ಕೋಟಿ ವಿದ್ಯೆ ಬೇಕು. ಕೋಟಿ ದುಡಿಬೇಕಂದ್ರೆ ಅಟ್ಲೀಸ್ಟ್ ಸ್ವಲ್ಪನಾರು ವಿದ್ಯೆ ಬೇಕಲ್ಲ. ಆ ವಿದ್ಯೆನೇ ಇಲ್ಲ ಅಂತ ಹೇಳಿದ್ರೆ ಕೋಟಿ ಗಳಿಸ್ಲಿಕ್ಕೆ ಆಗಲ್ಲ. ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೋಗಿ ನಿಮ್ಮ ಅಕ್ಕನ ಹತ್ರ ಮಾತಾಡ್ಬೋದು, ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೋಗಿ ನಿಮ್ಮ ಬಾವುನ ಹತ್ರ ಮಾತಾಡ್ಬೋದು, ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಮ ಫ್ರೆಂಡ್ ಹತ್ರ ಮಾತಾಡ್ಬೋದು, ನಿಮ್ಮ ಫೇಸ್ ವ್ಯಾಲ್ಯೂ ಮೇಲೆ 4 ವ್ಯಕ್ತಿಗಳನ್ನ ತರಬಹುದು. ಅದೇ ನೆಕ್ಸ್ಟ್ ಆ 4 ವ್ಯಕ್ತಿಗಳು ಅವ್ರ 5 ಜನನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ 20 ಜನಕ್ಕೆ ನೀವು ಲೀಡರ್ ಆಗ್ತೀರಾ. ಆ 20 ಜನಕ್ಕೆ ಕನ್ವಿನ್ಸ್ ಮಾಡ್ತಕ್ಕಂಥ ನಾಲೆಡ್ಜ್ ನಿಮ್ಗೆ ಎಲ್ಲಿ ಸಿಗ್ಬೇಕು? ನೀವು ಆಡು ಭಾಷೆಯಲ್ಲಿ ನಿಮ್ ಫ್ರೆಂಡಿಗೆ ಮಾತಾಡ್ದಂಗೆ ಅವ್ರ ಫ್ರೆಂಡಿಗೆ ಮಾತಾಡಕ್ಕಾಗತ್ತಾ? ನಿಮ್ ಅಣ್ಣಂಗ್ ಮಾತಾಡ್ದಂಗೆ ಅವ್ರ ಅಣ್ಣಂಗ್ ಮಾತಾಡಕ್ಕಾಗತ್ತಾ? ನೀವು ಮಾತಾಡಕ್ ಆಗಲ್ಲ. ನಿಮ್ ಅಣ್ಣಂಗೆ ಪಂಚೆ ಹುಡ್ಕೊಂಡ್ ಪಕ್ಕದ ಮನೆ ಅಂತ ಓಡೋಗ್ಬೋದು, ನೈಟಿಲಿ ಹೋಗ್ಬಿಟ್ಟು ಪಕ್ಕದ ಮನೆ ಆಂಟಿ ನಮ್ಮ ಅಕ್ಕ ಅಂತ ಹೇಳಿ ನೀವು ಎಕ್ಸ್ಪ್ಲೈನ್ ಮಾಡಿ ಬರ್ಬೋದು. ಆದ್ರೆ ಅವ್ರ ಫ್ರೆಂಡ್ಸ್ ಇಂದ ಅವ್ರ ಫ್ರೆಂಡ್ಸ್ ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ
ನಿಮ್ಮ ಡ್ರೆಸ್ ಸೆನ್ಸ್ ಅಲ್ಲಿ ಚೇಂಜ್ ಆಗ್ಬೇಕು, ನಿಮ್ಮ ಮಾತಲ್ಲಿ ಚೇಂಜ್ ಆಗ್ಬೇಕು, ನಿಮ್ಮ ನಡಿಗೆಯಲ್ಲಿ ಚೇಂಜ್ ಆಗ್ಬೇಕು, ನಿಮ್ಮ ಆಟಿಟ್ಯೂಡ್ ಎಲ್ಲದ್ರಲ್ಲೂ ಬದಲಾವಣೆ ಆಗ್ಬೇಕು. ಅದೆಲ್ಲ ಬದಲಾವಣೆ ಆಗ್ಬೇಕಂದ್ರೆ ಫಿಸಿಕಲಿ ನಾವು ಟ್ರೈನಿಂಗ್ ಪ್ರೋಗ್ರಾಮಿಗೆ ಮಸ್ಟ್ ಅಂಡ್ ಶುಡ್ ಅಟೆಂಡ್ ಆಗ್ಲೇಬೇಕು ಸ್ನೇಹಿತರೆ. ಕೋಟಿ ದುಡಿಬೇಕಂತ ಹೇಳಿದ್ರೆ ವಿದ್ಯೆ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ವಿದ್ಯೆ ಇಲ್ಲ ನೋಡಿ, ಬಿಡಿ ಸರ್ ನಾನು ಡಿಗ್ರಿ ಮಾಡಿದ್ದೀನಿ ಸರ್, ನಾನು ಲಾಯರ್, ನಾನು ಡಾಕ್ಟ್ರು. ಸ್ನೇಹಿತರೆ, ನಿಮ್ಮ ಪ್ರೊಫೆಷನ್ಗೆ ನಿಮ್ಮ ವಿದ್ಯೆ ಡೈರೆಕ್ಟ್ ಸೆಲ್ಲಿಂಗ್ ವಿಡ್ರೇಸ್ ಇದೆ ಬೇರೆ. ಇಲ್ಲಿ ವಿದ್ಯೆ ಯಾವ್ದು ಗೊತ್ತಾ ನಿಮ್ಗೆ ಇಂಪಾರ್ಟೆಂಟ್ ಆಗೋದು? ನಿಮ್ಗೆ ನೀವೇನ್ ಓದಿದಿರಲ್ಲ, ಬರೆಯೋದು ಮತ್ತೆ ಇಂಗ್ಲಿಷ್ ನಾಲೆಡ್ಜು ಅಥವಾ 4 ಜನಕ್ಕೆ ಒಂಚೂರು ಮಾತಾಡೋ ವಿದ್ಯೆ ಕಲ್ತಿರ್ಬೋದು, ನಿಮ್ಮ ಬೇಸಿಕ್ ಎಜುಕೇಶನ್ ಏನ್ ತಗೊಂಡಿದ್ದೀರ ಅದ್ರಲ್ಲಿ. ಆದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಎಜುಕೇಶನ್ ಬೇರೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಎಜುಕೇಶನ್ ಏನ್ ಗೊತ್ತಾ? ಇಲ್ಲಿ ನೀವ್ ಯಾರಿಗೋ ಏನೋ ಹೋಗ್ಬಿಟ್ಟು ನೀವ್ ಯಾವ್ದೋ ಒಂದು ಆಫೀಸ್ ಕೆಲ್ಸಕ್ಕೆ ಹೋಗ್ತೀರಪ್ಪ, ಅವನೇನೋ ಫೈಲ್ ಕೊಡ್ತಾನೆ, ಆ ಫೈಲಲ್ಲಿ ಇರೋದು ಬರೋದು. ಯಾವ್ದೋ ಒಂದು ನರ್ಸ್ ಕೆಲ್ಸಕ್ಕೆ ಸೇರ್ತೀರ, ಅಲ್ಲಿ ಓದಿರೋದಕ್ಕೆ ಏನ್ ಇಂಜೆಕ್ಷನ್ ಕೊಟ್ಟು ಬರೋದು. ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಶಕ್ತಿಯಾಗಿ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮಲ್ಲಿ ಆ ಶಕ್ತಿ ಇರಬೇಕು. ನಿಮ್ಮಲ್ಲೇ ಶಕ್ತಿ ಇಲ್ಲ ಅಂದಾಗ ಒಬ್ಬ ವ್ಯಕ್ತಿನ ರೆಡಿ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮಲ್ಲಿ ಎಜುಕೇಶನ್ ಇದ್ರೆ ಇನ್ನೊಬ್ಬ ವ್ಯಕ್ತಿಗೆ ಎಜುಕೇಟ್ ಮಾಡಬಹುದು. ನಿಮ್ಮಲ್ಲಿ ಎಜುಕೇಶನ್ ಇಲ್ಲ ಅಂದ್ರೆ ಇನ್ನೊಬ್ಬ ವ್ಯಕ್ತಿಗೆ ಎಜುಕೇಟ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಆರ್ಕೆಲ್ ಒಂದು ವರ್ಡ್ ಇದೆ, ನಮ್ದು ಸ್ಲೋಗನ್: ಕಲಿಯಿರಿ, ಕಲಿಸಿರಿ, ಗಳಿಸಿರಿ. ಕಲಿಯಿರಿ, ಕಲಿಸಿರಿ, ಗಳಿಸಿರಿ. ಕಲ್ಸಿಲ್ಲ ಅಲ್ಲ, ಕಲ್ತಿಲ್ಲ ಕಲ್ಸಕ್ಕಾಗಲ್ಲ, ಕಲ್ಸಿಲ್ಲ ಗಳಿಸಕ್ಕಾಗಲ್ಲ. ಓಕೆ ಡನ್. ಇನ್ನೊಂದು ಮ್ಯಾಟ್ರಿಕ್ ಬರೋಣ. ಸರ್ ನಾನು ಕಲಿಯಲ್ಲ ಸರ್, ಕಲ್ಸಕ್ಕಂತೂ ಆಗಲ್ಲ, ಕಳ್ಸಕ್ಕಾಗಲ್ಲ. ಸರ್ ಕಲಿತೀನಿ ಸರ್, ಕಲ್ತಿದ್ದೀನಿ. ಕಲ್ತ್ಬಿಟ್ಟು ನೀವು ಕಲ್ಸಿಲ್ಲ ಅಂದ್ರೆ ನೀವು ಕಲ್ಸಕ್ಕಾಗಲ್ಲ. ಕಲ್ತ ಮೇಲೆ ನೀವು ಕಲಿಸ್ಲೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮಾಗೆ ನಿಮ್ಮ ಕೆಳಗಿರ್ತಕ್ಕ ನೋಡಿ, ನಿಮ್ಮಲ್ಲಿ ಎಲ್ಲಾ ತರದ ಟ್ಯಾಲೆಂಟ್ ಇರ್ಬೋದು, ಸೂಟ್ ಹಾಕ ಟ್ಯಾಲೆಂಟ್ ಇರ್ಬೋದು, ಮನಿ ಪವರ್ ಒಂದ್ ಸ್ವಲ್ಪ ಇರ್ಬೋದು, ನೀವಿಲ್ಲ ಅಂತ ಹೇಳಲ್ಲ. ನಿಮಗೆ ನಾಲೆಡ್ಜ್ ಇರ್ಬೋದು, ಬರೆಯೋದು ಎಲ್ಲದೂ ಇರ್ಬೋದು. ಸ್ನೇಹಿತರೆ, ನಿಮ್ಮ ಟೀಮಿಗೆ ಆ ನಾಲೆಡ್ಜ್ ಇದೆಯಾ? ಕಿಂಗ್ ರ್ಯಾಂಕ್ ಹೊಡಿಬೇಕಂದ್ರೆ ನೀವು ಒಬ್ರೇ ಹೊಡಿಲಿಕ್ಕಾಗತ್ತಾ? ಚಾನ್ಸ್ ಇದೆಯಾ? ಬೇಡ. ಒಂದು ಪೈರು 3 ತಿಂಗಳದು ಭತ್ತ ರಾಗಿ ಎಲ್ಲ ಬೆಳೆದಿದ್ದೀರ, ಕಬ್ಬೆಲ್ಲ, ನೀವ್ ಒಬ್ರೇ ಕಟಾವ್ ಮಾಡಕ್ಕಾಗತ್ತಾ? ಕಟಾವ್ ಮಾಡ್ತೀನಿ ಅಂದ್ರೆ ಎಷ್ಟು ದಿನ ಬೇಕಾಗ್ಬೋದು? ಯೋಚನೆ ಮಾಡ್ಬೇಕಲ್ಲ. ಇದು ಡುಪ್ಲಿಕೇಶನ್ ಇಂಪಾರ್ಟೆಂಟ್. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಡುಪ್ಲಿಕೇಶನ್. ಈ ಡುಪ್ಲಿಕೇಶನ್ ಅಂದ್ರೆ ನನ್ನಾಗೆ ವಿದ್ಯಾವಂತರನ್ನ ರೆಡಿ ಮಾಡ್ಕೋಬೇಕು, ನನ್ನಾಗೆ ನಾಲೆಡ್ಜ್ ಇರೋರ್ನ ನಾಲೆಡ್ಜ್ ಗೆ ತರಬೇಕು. ಅವ್ರು ಚಪ್ಪಲ್ ಆಗ್ತಾ ಇಲ್ಲ ಅಂದ್ರೆ ಚಪ್ಪಲಿಂದ ಶೂಗೆ ಹಾಕಿಸ್ತಕ್ಕಂತ ಕೆಲಸ ಮಾಡ್ಬೇಕು. ಇನ್ನಿಲ್ಲ ಅಂದ್ರೆ ಇನ್ ಮಾಡಿಸ್ಬೇಕು. ಒಳ್ಳೆ ಡ್ರೆಸ್ ಸೆನ್ಸ್ ಇಲ್ಲ ಅಂದ್ರೆ ಡ್ರೆಸ್ ಸೆನ್ಸ್ ಕಲ್ಸ್ಕೊಡ್ಬೇಕು. ಮಾತಾಡೋ ದಾಟಿ ಸರಿ ಇಲ್ಲ ಅಂದ್ರೆ ಅವ್ರಿಗೆ ಮಾತಾಡೋ ರೀತಿನ ನಾವು ಕಲ್ಸ್ಕೊಡ್ಬೇಕು. ಯಾರ ಹತ್ರ ಹೇಗ್ ಮಾತಾಡ್ಬೇಕು, ಹಿರಿಯರ ಹತ್ರ ಹೇಗ್ ಮಾತಾಡ್ಬೇಕು, ಜೂನಿಯರ್ ಹತ್ರ ಹೇಗ್ ಮಾತಾಡ್ಬೇಕು, ಹಪ್ಲೇನ್ ಹತ್ರ ಹೇಗ್ ಮಾತಾಡ್ಬೇಕು, ಇವನ್ನೆಲ್ಲ ನಾವು ಯಾವಾಗ ಕಲಿಸ್ಕೊಡ್ತೀವಿ ಸ್ನೇಹಿತರೆ, ಅವಾಗ ನಾವು ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಇದು ಕಲ್ಸೋದೆಲ್ಲಿ? ಟ್ರೈನಿಂಗ್ ಪ್ರೋಗ್ರಾಮ್. ಕಾರ್ ಗ್ಯಾರೇಜ್ಗೆ ಹೋಗ್ಬೇಕಂತ ಹೇಳಿದ್ರೆ ಕೆಟ್ಟೋದ್ರೆ ಎಲ್ಲಿ ಹೋಗ್ಬೇಕು? ಗ್ಯಾರೇಜ್ಗೆ ಹೋಗ್ಬೇಕು ತಾನೆ, ರಿಪೇರಿ ಆಗ್ಬೇಕಂದ್ರೆ. ಒಂದ್ ಎಕ್ಸಾಂಪಲ್ ಸ್ನೇಹಿತರೆ, ನಿಮ್ಮ ಮನೇಲೆ ಒಂದ್ ಬೈಕ್ ಇದೆ, ಕಾರ್ ಇದೆ ಸ್ನೇಹಿತರೆ. ಯಾಕೆ ಗ್ಯಾರೇಜಿಗೆ ವಾಟರ್ ವಾಶಿಗೆ ಬಿಡ್ತೀರಾ? ಯಾಕೆ ಆಯಿಲ್ ಚೇಂಜಿಗೆ ಬಿಡ್ತೀರಾ? ಯಾಕೆ ಸರ್ವಿಸಿಗೆ ಬಿಡ್ತೀರಾ? ಈಗ ಲಾಕ್ ಮಾಡಿದೀವಿ, ಹೇಳಲಿಕ್ಕೆ ಆಗಲ್ಲ. ಕರೆಕ್ಟ್ ಹೌದು ಅಲ್ವೋ? ಯಾಕಂದ್ರೆ ನೀವೆಲ್ಲ ಗಲಾಟೆ ಮಾಡ್ತೀರಾ ಅಂತ ನಾವು ಲಾಕ್ ಮಾಡಿ ಇಟ್ಟಿದ್ದೀವಿ. ಎಕ್ಸಾಂಪಲ್ ಕೇಳಿ, ನಿಮ್ಮ ಮನೇಲಿರೋ ಬೈಕು 6 ತಿಂಗಳಿಗೆ ನೀವು ಸರ್ವಿಸ್ ಮಾಡಿಸ್ತೀರಾ. ಯಾಕೆ ಹೇಳಿ? ಆಯಿಲ್ ಚೇಂಜ್ ಮಾಡಿಲ್ಲ ಅಂದ್ರೆ ಇಂಜಿನ್ ಸೀಸ್ ಆಗುತ್ತೆ, ಅಥವಾ ಗಾಡಿ ಎಲ್ಲರೂ ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಏನ್ ಹೇಳಿ? ಎಲ್ಲರೂ ಹೋಗ್ಬೇಕಾದ್ರೆ ಕೈ ಕೊಟ್ಬಿಟ್ರೆ ಅಂತ ಹೇಳಿ ಏನ್ ಮಾಡ್ತೀರಾ? 6 ತಿಂಗಳಿಗೆ ಒಂದ್ಸರಿ ಗಾಡಿ ಸರ್ವಿಸ್ ಮಾಡ್ತೀರಾ. ನಿಮ್ದು ಸರ್ವಿಸ್ ಎಷ್ಟಾಗಿದೆ? ನಿಮ್ಮ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಏನ್ ಸರ್ವಿಸ್ ಆಗಿದೆ? ನೀವೆಷ್ಟು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ತಗೊಂಡಿದ್ದೀರಾ? ನೀವ್ ಇನ್ನೊಬ್ರಿಗೆ ಟ್ರೈನ್ ಅಪ್ ಮಾಡ್ಬೇಕಂದ್ರೆ ನೀವು ಟ್ರೈನ್ ಅಪ್ ಆಗ್ಬೇಕಲ್ಲ. ನಿಮಗೆ ಯುದ್ಧಕ್ಕೆ ಕಳ್ಸೋಣ, ಓಕೆ ಡನ್. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇದೆ, ಆಯ್ತು, ಅಲ್ಲಿ ನಮ್ಮ ಬಾರ್ಡ್ರಿಗೆ ಕಳ್ಸ್ಬಿಡೋಣ. ಗನ್ ಕೊಟ್ಟಿ, ಗನ್ ಹೊಡಿಯಕ್ಕೆ ಬರಲ್ಲಪ್ಪ, ಇನ್ನೇನ್ ಪ್ರಯೋಜನ? ಕಾನ್ಫಿಡೆನ್ಸ್ ಇದ್ದೇನ್ ಪ್ರಯೋಜನ ಇಲ್ಲ. ಎದುರುಗಡೆ ಟಕ್ ಅಂತ ಶೂಟ್ ಮಾಡಕ್ ಬಿಟ್ಟಿರ್ತಾನೆ ಎದುರಿಗೆ. ನಿಮ್ಮ ಹತ್ರ ಗನ್ ಇದ್ರೆ ಅವ್ನು ಶೂಟ್ ಮಾಡ್ಬಿಟ್ಟಿರ್ತಾನೆ. ಗನ್ ಇರೋದು ಇಂಪಾರ್ಟೆಂಟ್ ಅಲ್ಲ, ಗನ್ನನ್ನ ಹೇಗೆ ಉಪಯೋಗಿಸ್ಬೇಕು, ಹೇಗೆ ಟ್ರಿಗರ್ ಒತ್ಬೇಕು ಅನ್ನೋದಿದೆಯಲ್ಲ, ಅದು ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ಕಾನ್ಫಿಡೆನ್ಸ್ ಮಾತ್ರ ಬರಲ್ಲ, ಎಜುಕೇಶನ್ ಆದಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಸ್ನೇಹಿತರೆ. ಇಲ್ಲ ಅಂದ್ರೆ ನೀವು ಲೋಡರ್ ಆಗಿ ಇರ್ತೀರಾ, ಲೀಡರ್ ಆಗಲ್ಲ. ನೀವು ಲೀಡರ್ ಆಗ್ಬೇಕಂತ ಹೇಳಿದ್ರೆ ಆ ಲೋಡರ್ ಇಂದ ಪದ ತರಬೇಕು. ನೋಡಿ, ಲರ್ನಿಂಗ್ ಅಂತ ಹೇಳಿದ್ರೆ, ಈಗ ಲರ್ನಿಂಗ್ ಸ್ಪೆಲ್ಲಿಂಗ್ ಏನ್ ಬರುತ್ತೆ? LERNING ಬರುತ್ತಲ್ಲ, ಅಲ್ಲಿ ಎಲ್ ತೆಗೆದು ಬಿಡಿ, ಟೋಟಲಿ ಅರ್ನಿಂಗ್. ಆದ್ರೆ ಆ ಅರ್ನಿಂಗ್ ಆಗ್ಬೇಕಾದ್ರೆ ಫಸ್ಟ್ ಎಲ್ ಇಂಪಾರ್ಟೆಂಟ್. ಆ ಎಲ್ ಆಡ್ ಆಯ್ತು ಅಂದ್ರೆ ಲರ್ನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ಲರ್ನಿಂಗ್ ಇಲ್ದಲೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಸೋಲ್ತಾ ಇದ್ದಾರೆ. ನಮ್ಮ ಜೊತೆ ಬಂದಂತ 100 SP ಅವ್ರಿಗೆ ನಾವ್ ಯಾವ ತರ ಮಾತಾಡ್ಬೇಕು ಆ ಇನ್ಫಾರ್ಮೇಶನ್ ಇಲ್ದಲೆ ಸೋಲ್ತಾ ಇದ್ದಾರೆ. ಇಂಟ್ರೊಡಕ್ಷನ್ ಹೆಂಗ್ ಮಾತಾಡ್ಬೇಕು ಗೊತ್ತಿಲ್ಲ. ನಿಮ್ ಕಂಪ್ನಿ ಓಡೋಗ್ಬಿಟ್ರೆ ಗೊತ್ತಿಲ್ಲ. ಕುಡ್ದಿ ಸತ್ತೋಗ್ಬಿಟ್ರೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಈ ಪ್ಲಾನ್ ಅಲ್ಲಿ ಇಷ್ಟೊಂದು ದುಡ್ಡು ಹೆಂಗ್ ಕೊಡ್ತಾರೆ ಗೊತ್ತಿಲ್ಲ. ಕಂಪ್ನಿ ಗ್ಯಾರಂಟಿನಾ ಗೊತ್ತಿಲ್ಲ. ISO ಸರ್ಟಿಫೈಡ್ ಇದ್ಯಾ ಗೊತ್ತಿಲ್ಲ. ಆಯುಷ್ ಅಂದ್ರೆ ಏನು ಗೊತ್ತಿಲ್ಲ. ISO ಅಂದ್ರೆ ಏನು ಗೊತ್ತಿಲ್ಲ. 1956 ಆಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಆಗಿದೆ ಕಂಪನಿ. ಅದೆಲ್ಲ ನಮ್ಗೆಲ್ಲ ಬೇಡಪ್ಪ.
ಹೋಗ್ತಾ ಹೋಗ್ತಾ ಬೇಕು, ಹೋಗ್ತಾ ಹೋಗ್ತಾ ಆ ನಾಲೆಡ್ಜ್ ಅನ್ನ ಬೇಕು. ಆ ನಾಲೆಡ್ಜ್ ನೋಡಿ, ನೀವ್ ಹೋಗ್ತಾ ಹೋಗ್ತಾ ನಿಮ್ ಟೀಮ್ ಜೊತೆ ಡೆವಲಪ್ಮೆಂಟ್ ಆಗ್ತಾ ಹೋಗ್ಬೇಕಾದ್ರೆ ಯಾರಿಗ್ ಗೊತ್ತು, ಒಂದ್ ಮನೆಗೆ ಹೋದಾಗ ಎಜುಕೇಟ್ ಪೀಪಲ್ ಸಿಕ್ ಕೂತಿರ್ಬೋದು, ಒಬ್ರು ಲಾಯರೇ ಕೂತಿರ್ಬೋದು. ಓಕೆ ಸರ್, ನಿಮ್ ಲೀಗಲ್ ಡಾಕ್ಯುಮೆಂಟ್ಸ್ ಏನಂತ ಲೀಗಲ್ ಆಗಿ ಮಾತಾಡ್ತಾರೆ. ಲೀಗಲ್ ಡಾಕ್ಯುಮೆಂಟ್ಸ್ ಸರ್, ಒಂದ್ ನಿಮಿಷ ಮೇಡಮ್ ಸರ್, ನಾನು ಇಲ್ಲಿ ಲಾಯರ್ ಮನೆ ಕೂತ್ಬಿಟ್ಟಿದ್ದೀನಿ, ಅದೇನೋ ಲೀಗಲ್ ಡಾಕ್ಯುಮೆಂಟ್ ಅಂತ ಕೇಳ್ತಾ ಇದ್ರೆ ಅದೇನ್ ರಿಜಿಸ್ಟ್ರೇಷನ್ ಆಗಿದೆ ಒಂಚೂರು ಹೇಳಿ ಸರ್. ಅವ್ರಿಗೆ ಮೊಬೈಲ್ ಕಟ್ ಅಂತ ಕೊಡೋದು. ಅಲ್ಲಿ ಇರ್ತಾರ ಲಾಯರ್ ಏನ್ ಅನ್ಕತಾನ ಗೊತ್ತಾ, ಹೋಗ್ಬೇಕಾದ್ರೆಲ್ಲ ಹೂ ಅಂತ ಕಳಿಸ್ಬಿಟ್ಟು ಆಮೇಲೆ ಅವ್ರ ತಮ್ಮನ ಅವ್ರ ಹೆಂಡತಿ ಇದ್ರೆ ಎಲ್ಲಾ ಪುಣ್ಯ ಗಿತ್ತಿ, ಇವನ್ ಯಾರೋ ಪೆದ್ ನನ್ ಮಗ ಬಂದವನೆ, ನಾನ್ ಇರೋದಕ್ಕೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನೀನ್ ದುಡ್ಡು ಕೊಟ್ಟು ಕಳಿಸ್ತಿದ್ದೆ. ಲೀಗಲ್ ಅಂದ್ರೇನೆ ಗೊತ್ತಿಲ್ಲ ಅಂತ ಇವನಿಗೆ, ಡಾಕ್ಯುಮೆಂಟ್ ಅಂದ್ರೇನೆ ಗೊತ್ತಿಲ್ಲ ಅಂತೆ, ಏನ್ ಸಮಾಚಾರ ಇವನು, ಇವನೇ ಫೋನ್ ಇನ್ನೊಬ್ರಿಗೆ ಕೊಡ್ತಾನೆ, ಇವನ್ ಬಂದ್ ನಿನಗೆ ಲಾಗಿನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರ ಇಲ್ವಾ? ಒಂದೇ ನಿಮಿಷ ಫೋನ್. ಹಲೋ, ಹೇಳ್ಬಿಡ್ತೀನಿ ಸರ್. ಓಕೆ. ಸೊ ಅಲ್ಲೇನಾಗುತ್ತೆ, ನಿಮ್ಮ ನಾಲೆಡ್ಜ್ ವೀಕ್ ಆಗುತ್ತೆ ಸ್ನೇಹಿತರೆ. ಯಾವತ್ತು ಒಬ್ಬ ಮನೆಗೆ ಹೋದಾಗ ನೀವು ಅಪ್ಲೈನ್ಗೆ ಫೋನ್ 99% ಮಾಡಬಾರ್ದು. 99.9% ಫೋನೇ ಮಾಡಬಾರ್ದು. ನೀವು ಅಪ್ಲೈನ್ಗೆ ತಕ್ಷಣ ಏನೋ ಗೊತ್ತಾಗಿಲ್ಲ ಅಂತ ಫೋನ್ ಮಾಡ್ಬಿಟ್ರಿ ಅಂದ್ರೆ ನೀವು ವೀಕ್ ಆಗ್ಬಿಡ್ತೀರಾ ಕಸ್ಟಮರ್ ಮುಂದೆ. ನಿಮ್ಮ ಲೆವೆಲ್ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡಿ. ಯಾವತ್ತೂ ಒಬ್ಬ ವ್ಯಕ್ತಿ ಹತ್ರ ಹೋಗ್ಬೇಕಾದ್ರೆ, ಸರ್ ನನಗೆ ತಿಳಿದ ಮಟ್ಟಕ್ಕೆ ನಾನು ವಿಷಯವನ್ನ ತಿಳಿಸ್ತೀನಿ ಸರ್, ನಾನ್ ಕಂಪ್ನಿ ಬಂದ್ 3 months ಆಗಿದೆ ಸರ್, 3 months ಅಲ್ಲಿ ಇಷ್ಟು ಅರ್ನಿಂಗ್ ಮಾಡಿದೀನಿ ಸರ್, ನನಗೆ ಗೊತ್ತಿರೋ ವಿಷಯ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದೀನಿ ಸರ್, ಇದಕ್ಕೂ ಏನಾದ್ರು ವಿಷಯ ಗೊತ್ತಾಗಿಲ್ಲ ಅಂದ್ರೆ ಸರ್, ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ ಸರ್ ನಮ್ಮ ಅಪ್ಲೈನ್ ಇದಾರೆ ಸರ್, ನೀವು ಒಂದು ಡೇಟ್ ಕೊಡಿ ಸರ್, ಅವತ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಈ ತರ ಹೇಳ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ಬೇಕು. ಇವೆಲ್ಲ ಹೇಳ್ಬೇಕಂದ್ರೆ ಏನ್ ಹೇಳಿ, ನಿಮ್ ಗೈಡ್ ಎಲ್ಲಿ ಸಿಗ್ಬೇಕು? ಹೆಲ್ತ್ ಪ್ಲಾನ್, ಪ್ರೊಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್, ಅಬ್ಜೆಕ್ಷನ್, ಕ್ಲೋಸಿಂಗ್ ಎಲ್ಲ ಎಲ್ಲಿ ಸಿಗುತ್ತೆ? TTL ಟ್ರೈನಿಂಗ್ ಅಲ್ಲಿ ಸಿಗುತ್ತೆ. ಅಬ್ಜೆಕ್ಷನ್ ವಾತಾವರಣಗಳು, ಒಬ್ಬ ವ್ಯಕ್ತಿ ಹತ್ರ ಹೆಂಗ್ ಮಾತಾಡ್ಬೇಕು, FIM ಅಂದ್ರೆ ಏನು, ಕಂಪನಿಯ ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್ ಏನು, ಕಂಪನಿಯ ಪ್ರೊಫೈಲ್ ಏನು, ಇವೆಲ್ಲ ಗೊತ್ತಾಗುತ್ತೆ ಸ್ನೇಹಿತರೆ. ಅಡಿಗೆ ಎಲ್ಲ ಐಟಮ್ ಇದ್ದು ಮಾಡಕ್ಕೆ ಬರಲ್ಲ ಅಂದ್ರೆ ಏನ್ ಪ್ರಯೋಜನ ಸ್ನೇಹಿತರೆ? ಕರೆಕ್ಟ್ ಹೌದಲ್ವೋ? ಗಾಡಿಗೆ ಹೆಂಗೆ ಸರ್ವಿಸ್ ಮಾಡಿಸ್ತೀರಾ, ನಿಮ್ಮ ಬಾಡಿಗೂ ಇಲ್ಲಿ ಸರ್ವಿಸ್ ಆಗ್ತಾ ಇದೆ ನಮ್ಮ ವಿಸ್ಟಾರ್ ಪ್ರಾಡಕ್ಟ್ ಇಂದ, ಕರೆಕ್ಟ್ ಅಲ್ಲ? ವಿಸ್ಟಾರ್ ಪ್ರಾಡಕ್ಟ್ ಇಂದ ಬಾಡಿಗೂ ಸರ್ವಿಸ್ ಆಯ್ತು, ಇದಕ್ಕೊಂದು ಸರ್ವಿಸ್ ಆಗ್ಬೇಕಲ್ಲ, ನಮ್ಮ ತಲೆದು ಸರ್ವಿಸ್ ಆಗ್ಬೇಕಲ್ಲ. ಆ ಸರ್ವಿಸ್ ಆಗಿಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಒಂದು ಇಂಪಾರ್ಟೆಂಟ್ ಸ್ನೇಹಿತರೆ, ನೀವು ಈ ಟ್ರೈನಿಂಗ್ ಅಲ್ಲಿ ಬಂದಾಗ ನಿಮ್ಗೆ ಇನ್ನೊಂದು ಬೆನಿಫಿಟ್ ಏನ್ ಗೊತ್ತಾ, ನಿಮ್ದೊಂದು ಗೋಲ್ ಫಿಕ್ಸ್ ಆಗುತ್ತೆ. ನಾನು ಏನಾದ್ರು ಲೈಫ್ ಅಲ್ಲಿ ಅಚೀವ್ಮೆಂಟ್ ಆಗ್ಬೇಕು, ನೆಕ್ಸ್ಟ್ ಬಂದಾಗ ನಾನು ಈ ರ್ಯಾಂಕ್ ಬರ್ಬೇಕು, ನಾನು ಈ ರ್ಯಾಂಕ್ ಆದ್ರೆ ನಂಗೆ ಹಿಂಗ್ ಇನ್ಕಮ್ ಬರುತ್ತೆ ಅನ್ನೋದು ಒಂದು. ಮತ್ತೆ ನೀವು ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಟ್ರೈನಿಂಗ್ ಇಸ್ ಮಸ್ಟ್ ಅಂಡ್ ಶೂಸ್ ಸ್ನೇಹಿತರೆ. ಎಷ್ಟೋ ಜನ ಹೇಳ್ತಾರೆ, ಸಾರ್ ದಿನಾ ಜೂಮ್ ಮೀಟಿಂಗ್ ಅಲ್ಲಿ ನಮ್ಮ ಅಪ್ಲೈನ್ ಹೇಳ್ತಾರೆ ಸರ್, ಕೇಳಿ 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 ಬೋರ್ ಆಗಿದೆ, ಅದನ್ನೇ ಹೇಳ್ಬೋದು ಅಂತ ನಾನು ಅನ್ಕೊಂಡಿದೀನಿ ಸರ್. ಅದೇನ್ ಬಿಡಿ ಸರ್, ಹೋಟೆಲ್ಗೆ ಹೋದ್ರು ರೆಸಾರ್ಟ್ ಇರುತ್ತೆ ಸರ್. ನೀವು ಜೂಮ್ ಮೀಟಿಂಗ್ ಬಂದು BOP ಬಂದೆ ಬೇಜಾರಾಯ್ತು ಅಂತ ಹೇಳಿರಲ್ಲ, 2 ತಿಂಗಳು 3 ತಿಂಗಳು 6 ತಿಂಗಳಿಗೆ 20 ವರ್ಷದಿಂದ ನಿಮ್ಮ ವೈಫ್ ನೋಡ್ತಾ ಇದಾರೆ, ಬೇಜಾರಾಗಿಲ್ಲ? ನಿಮ್ಮ ಹಸ್ಬೆಂಡ್ ನೋಡಿ ನಿಮ್ಗೆ ಬೇಜಾರಾಗಿಲ್ವಾ? ಅದೇ 20 ವರ್ಷ 10 ವರ್ಷ 5 ವರ್ಷದ ಮಕ್ಳು ನೋಡಿ ನಿಮ್ಗೆ ಬೇಜಾರಾಗಿಲ್ವಾ? ಅದೇ ದಿನ ವಾರದಲ್ಲಿ 2-3 ಸರಿ ಇಡ್ಲಿ ತಿಂತೀರ, ಬೇಜಾರಾಗಿಲ್ವಾ? ಅದೇ ದೋಸೆ ತಿಂದ್ ಬೇಜಾರಾಗಿಲ್ವಾ? ರಾತ್ರಿ ಅನ್ನ ಉಳ್ದಿದ್ನ ನಿಮ್ ಮನೆಯವರು ಚಿತ್ರಾನ್ನ ಮಾಡ್ಕೊಟ್ಟು ಪುಳಿಯೋಗರೆ ಕಲಿಸ್ಕೊಟ್ಟಾಗ ತಿಂದಿದ್ದೀರಾ, ಅದು ಬೇಜಾರಾಗಿಲ್ವಾ ನಿಮ್ಗೆ? ಲೈಫ್ ಅಲ್ಲಿ ಒಂದ್ ಮಾತು ಹೇಳ್ತೀನಿ ಕೇಳಿಸ್ದೆ, ಯಾರಿಗೂ ಅವ್ರಿಗೆ ಇಷ್ಟವಾದದ್ದು ಜಗತ್ತಲ್ಲಿ ಸಿಕ್ಕಿಲ್ಲ 99%. MD ಸರ್ ಹೇಳ್ತಾರಲ್ಲ, ಕೆಲವರಿಗೆ ಇಷ್ಟವಾದ ಹೆಂಡತಿ ಸಿಕ್ಕಿಲ್ಲ, ಇಷ್ಟವಾದ ಹಸ್ಬೆಂಡ್ ಸಿಕ್ಕಿಲ್ಲ, ಇಷ್ಟವಾದ ವಾತಾವರಣಗಳು ಸಿಕ್ಕಿಲ್ಲ ಅಂತಾರಲ್ಲ, 99% ಸಿಕ್ಕಿಲ್ಲ. ಆದ್ರೆ ಸಿಕ್ಕಿರೋದನ್ನೇ ಕಲರ್ಫುಲ್ ಆಗಿ ಮಾಡ್ಕೋಬೇಕು. ಕರೆಕ್ಟ್ ಹೌದು ಅಲ್ವೋ? ಈಗ ನೀವ್ ಹೆಂಗಿದ್ದೀರಾ, ನಿಮ್ಮ ಲೈಫ್ ಕಲರ್ಫುಲ್ ಆಗಿ ಕಂಡಿಲ್ಲ ಅಂತ ಹೇಳಿದ್ರೆ, ಕಲರ್ಫುಲ್ ಆಗಿ ಕಾಣಂಗ್ ಮಾಡ್ಕೋಬೇಕಾದಂತವ್ರು ಯಾರು ಸ್ನೇಹಿತರೆ? ನಾವುಗಳೇ ತಾನೆ. ನೋಡಿ, ನೀವ್ ಯಾರ ಹತ್ರ ಬೇಕಾದ್ರೂ ಸುಳ್ಳು ಹೇಳ್ಬೋದು, ನಿಮ್ಮ ಕನ್ನಡಿ ಮುಂದೆ ನಿಮ್ಮ ಮನಸ್ಥಿತಿ ಏನಿದೆ ಅನ್ನೋದು ಕನ್ನಡಿ ಮುಂದೆ ಸುಳ್ಳು ಹೇಳಲಿಕ್ಕೆ ಆಗಲ್ಲ. ನೀವು ಬೇಜಾರಲ್ಲಿದ್ದು ನಗಾಡ್ಬಿಟ್ರೆ ಕನ್ನಡಿ ಹೇಳ್ತತೆ, ಅಯ್ಯೋ ಮಂಗಣ್ಣ ನಿನ್ ಮನ್ಸಲ್ಲಿ ಏನಿದೆ ಅಂತ ನಂಗೆ ಗೊತ್ತತೆ, ಸುಮ್ನೆ ನಗಾಡ್ತಿದ್ಯಲ್ಲ ನಿಮ್ಗೆ ಅಂತದ. ಕರೆಕ್ಟ್ ಹೌದು ಅಲ್ವೋ? ಈ ವಾಸ್ತುತಿಥಿ ಎಲ್ಲ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ, ಅರ್ನಿಂಗ್ ಸ್ಟಾರ್ಟ್ ಆದಾಗ ಯಶಸ್ ಅನ್ನೋದು ಕಾಮನ್ ಆಗಿ ಬರುತ್ತೆ. ಅರ್ನಿಂಗ್ ಆಗ್ಬೇಕು ಅಂತ ಹೇಳಿದಾಗ ನಿಮ್ಗೆ ನಾಲೆಜ್ ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಮ್ಗೆ ಬೈಕಿನ ಬಗ್ಗೆ ವಿಚಾರನೇ ಗೊತ್ತಿಲ್ಲ, ನಾವು ಬೈಕಿಂದ ಗ್ಯಾರೇಜ್ ಇಟ್ಬಿಡ್ರೆ ಹೆಂಗೆ ಸ್ನೇಹಿತರೆ? ಇಲ್ಲ ಸರ್, ನಾನು ಯಾರೋ ಗೊತ್ತಿರೋ ಮೆಕ್ಯಾನಿಕ್ ಇಟ್ಕೊಂಡಿರ್ತೀನಿ ಅಂತ ಹೇಳ್ಬೋದು ನೀವು, ಕರೆಕ್ಟ್. ಆ ಮೆಕ್ಯಾನಿಕ್ ಕೈ ಕೊಟ್ರೆ ನೀವು ಓನರ್ ಆದಾಗ, ಸರ್ ಅದ್ ಏನಾಗಿದೆ ಅಂತ ಪ್ರಾಬ್ಲಮ್ಗಾದ್ರು ಹೇಳ್ಬೇಕಲ್ಲ, ಅದು ಸ್ವಲ್ಪನಾರು ಹಿಂಟ್ ಸಾರು ನಿಮಗೆ ಗೊತ್ತಿರ್ಬೇಕಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದು ನೋಡಿ, ಇಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ಟ್ರೈನಿಂಗ್ ಏನ್ ಸಿಗುತ್ತೆ ಗೊತ್ತಾ, ನಾನು ನಿಮ್ಗೆ ಹೇಳ್ತೀನಿ ನೋಡಿ. ನೀವು ಬೆಳಿಬೇಕು ಅನ್ನೋರ್ಗೆ ಹೇಳ್ತಾ ಇದ್ದೀನಿ, TTL ಟ್ರೈನಿಂಗ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಒಂದು ಟ್ರೈನಿಂಗ್ ಸಿಗುತ್ತೆ, ಲೀಸ್ಟ್ ಹೇಗೆ ಮಾಡ್ಬೇಕು, ಲೀಸ್ಟ್ ಹೇಗೆ ಮಾಡ್ಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಟ್ರೈನಿಂಗ್ ಸಿಗುತ್ತೆ ನಿಮ್ಗೆ. ಲೀಸ್ಟ್ ಅಂದ್ರೆ ಏನು, ಯಾರಿಗೆ ಲೀಸ್ಟ್ ಮಾಡ್ಬೇಕು, ಯಾರನ್ನ ಕರಿಬೇಕು, ಯಾವ ತರ ಹೇಳ್ಬೇಕು, ಒಂದು ಲೀಸ್ಟ್. ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾವ ತರ ಆಕ್ಟಿವಿಟೀಸ್ ಗಳಲ್ಲಿ ಇರ್ಬೇಕು, ಅದು ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಇನ್ನೊಂದು ಪಾರ್ಟ್ ನಿಮ್ಗೆ ಒಬ್ಬ ವ್ಯಕ್ತಿಗೆ ಅಪ್ರೋಚಿಂಗ್ ಹೆಂಗ್ ಮಾಡ್ಬೇಕು, ಒಬ್ಬ ವ್ಯಕ್ತಿಗೆ ಅಪ್ರೋಚ್ ಹೆಂಗ್ ಮಾಡ್ಬೇಕು. ಈಗ ಸಕ್ಸಸ್ಫುಲ್ ಪೀಪಲ್ ಇದಾರೆ, ಸಂತೋಷ್ ಸರ್ ಹೆಂಗ್ ಅಪ್ರೋಚ್ ಮಾಡಿ ID ತಂದ್ರು. ಒಬ್ಬ 100 SB ಒಬ್ಬ ಎದುರುಗಡೆ ಕೂತಿದ್ದಾನೆ,
ಅವ್ನ್ ಅಪ್ರೋಚ್ ಮಾಡೋದು ಹೆಂಗೆ ಅನ್ನೋದೇ ಗೊತ್ತಿಲ್ಲ. ನಾವ್ ಹೋಗ್ಬಿಟ್ಟು ಸೀದಾ ಒಂದ್ ಮನೆಗೆ ಹೋಗ್ಬಿಡ್ತೀವಿ, ಕೂತ್ಕೊಂಡ್ಬಿಡ್ತೀವಿ. ನಮಸ್ಕಾರ ಸರ್, ನಮಸ್ಕಾರ ಸರ್, ಇವ್ರು ನಮ್ಮ ಮಕ್ಳೇನು? ನಮಸ್ಕಾರ ಸರ್, ಏನ್ ಮಾಡಿದಿರಾ ಸರ್? ನಾನು ವಿಸ್ಟಾರ್ ಪ್ರೆಸ್ ಅಲ್ಲಿ ಸೇರ್ಬಿಡಿ ಅಂತ ಕ್ಯಾಟ್ಲಾಕ್ ಇಟ್ಬಿಟ್ಟು ನಾನು 10 ಲಕ್ಷ ದುಡ್ಡು ಮಾಡಿದ್ದೀನಿ, 5 ಲಕ್ಷ ದುಡ್ಡು ಮಾಡ್ಬಿಟ್ಟಿದ್ದೀನಿ, ಏನೇನೋ ಬಾಯಿ ಬಂದಂಗೆ ಹೇಳ್ಬಿಟ್ಟು. ಅಪ್ರೋಚ್ ಮಾಡೋದು ಹೇಗೆ? ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಮನೆ ಒಳಗೆ ಎಂಟ್ರಿ ಆಗೋದು ಹೇಗೆ? ವೆರಿ ವೆರಿ ಇಂಪಾರ್ಟೆಂಟ್. 1 to 1 ಕೂತ್ಕೊಂಡಾಗ ಯಾವ ವಿಷಯದಲ್ಲಿ ಮಾತಾಡ್ಬೇಕು ಅದು ವೆರಿ ವೆರಿ ಇಂಪಾರ್ಟೆಂಟ್. ಅಪ್ರೋಚಿಂಗ್ ಹೆಂಗ್ ಮಾಡ್ಬೇಕು, 1 to 1 ಕೌನ್ಸಿಲಿಂಗ್ ಹೆಂಗ್ ಮಾಡ್ಬೇಕು ಒಂದ್ ಮನೆಗೆ ಹೋದಾಗ, ಅದ್ರ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಒಂದು ಮನೆಗೆ ಹೋಗ್ಬೇಕಾದ್ರೆ, ಒಂದು ಟ್ರೈನಿಂಗ್ ಅಥವಾ ಒಂದು ಮೀಟಿಂಗ್ ಮಾಡ್ಬೇಕಂದ್ರೆ ಪ್ರಿಪ್ರೇಷನ್ ಹೆಂಗ್ ಮಾಡ್ಬೇಕು ಅದು ನಿಮಗೆ ಗೊತ್ತಾಗುತ್ತೆ. ಒಂದು ಹೋಮ್ ಮೀಟಿಂಗ್ ಮಾಡ್ಬೇಕಂದ್ರೆ ಪ್ರಿಪ್ರೇಷನ್ಸ್ ಇದೆ. ಒಂದು ಕಾಫಿಗೆ ಎಷ್ಟು ಪ್ರಿಪ್ರೇಷನ್ ಇರ್ಬೇಕಾದ್ರೆ 20 ಜನ ಕೂರ ಮೀಟಿಂಗಿಗೆ ಎಷ್ಟು ಪ್ರಿಪ್ರೇಷನ್ ಇರ್ಬೇಕು, ಒಂದ್ 200 ಜನ ಮೀಟಿಂಗ್ ಕಾಣೋದಕ್ಕೆ ಎಷ್ಟು ಪ್ರಿಪ್ರೇಷನ್ ಇರ್ಬೇಕು. ಯಾವ್ದು ಬೇಡ, ನೀವು ಕೋಟ್ಯಾಧಿಪತಿ ಆಗ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ. ಕೋಟ್ಯಾಧಿಪತಿ ಆಗ್ಬೇಕು ಅಂದ್ರೂ ಪ್ರಿಪ್ರೇಷನ್ ಬೇಕಲ್ಲ ಸ್ನೇಹಿತರೆ. ಕೋಟ್ಯಾಧಿಪತಿ ಗತ್ತು ಗಾಂಭೀರ್ಯತೆ ಬೇಕಲ್ಲ. ಕೋಟ್ಯಾಧಿಪತಿ ಆಗ್ಬೇಕಂತ ಹೆಂಗ್ ಬೇಕಂಗಿದ್ರೆ ಕೋಟ್ಯಾಧಿಪತಿ ಲಕ್ಷಣ ಬೇಕಲ್ಲ. ಒಬ್ಬ ಕೋಟ್ಯಾಧಿಪತಿ ಆಗ್ಬೇಕಂದ್ರೆ ಕೋಟ್ಯಾಧಿಪತಿಗಳ ಲಕ್ಷಣಗಳು ಬೇಕಂತೆ, ಆಟಿಟ್ಯೂಡ್ ಗಳು ಬೇಕಂತೆ. ಆ ಆಟಿಟ್ಯೂಡ್ ಇಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕಲ್ಲ. ಎರಡನೇದು, ಇನ್ವೈಟ್ ಮಾಡೋದ್ ಹೆಂಗೆ, ಒಬ್ಬ ವ್ಯಕ್ತಿನ ನಾವು ಕರೆಯೋದ್ ಹೆಂಗೆ, ಇಂಪಾರ್ಟೆಂಟ್. ಪ್ಲಾನ್ ಅನ್ನ ಹೆಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಕ್ಲೋಸಿಂಗ್ ಪಾಯಿಂಟ್ಸ್ ಹೆಂಗ್ ಮಾತಾಡಿದ್ರೆ ನಂಗೆ ಕ್ಲೋಸಿಂಗ್ ಬರುತ್ತೆ, ಆ ಕ್ಲೋಸಿಂಗ್ ಪಾಯಿಂಟ್ಸ್ ಗಳು ಸಿಗುತ್ತೆ. ನಿಮ್ಮ ಕೆಳಗೆ ಒಂದು 4-6 ಟೀಮ್ ಆಯ್ತು, 10 ಟೀಮ್ ಆಯ್ತು, ಅದನ್ನ ಮಾನಿಟರಿಂಗ್ ಹೆಂಗ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನ ಟೀಮ್ ಕಟ್ಬಿಡ್ತಾರೆ. ರೀ ನಾನು ಒಂದ್ ಹೇಳ, ಆಡ ಹುಡುಗರು ಟೀಮ್ ಕಟ್ತಾರ್ರಿ. ಅವ್ರಿಗೆ ಫ್ರೆಂಡ್ಸ್ ಇರ್ತಾರೆ. ಗಿಲ್ಲಿ ತಾಂಡ್ ಆಡೋರು 10 ಜನ ಫ್ರೆಂಡ್ಸ್ ಇರ್ತಾರೆ. ಕ್ರಿಕೆಟ್ ಆಡೋರು 10 ಜನ ಫ್ರೆಂಡ್ಸ್ ಇರ್ತಾರೆ. ಫುಟ್ಬಾಲ್ ಆಡೋರು 10 ಜನ ಫ್ರೆಂಡ್ಸ್ ಇರ್ತಾರೆ. ಆಡ ಹುಡುಗರ್ಗೆ ಹೇಳಿದ್ರು 10 ಜನದ ಮನೆ ಕರ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಒಂದು 5-6 ಜನ ಲಾಗಿನ್ ಮಾಡ್ಕೊಂಡ್ ಬರ್ತಾರೆ. ಲಾಗಿನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಲಾಗಿನ್ ಆದ್ಮೇಲೆ ಮಾನಿಟರಿಂಗ್ ಮಾಡಿ ಅವರಿಂದ ಬಿಸ್ನೆಸ್ ಸಕ್ಸಸ್ ಇದೆಯಲ್ಲ ಅದು ವೆರಿ ವೆರಿ ಇಂಪಾರ್ಟೆಂಟ್. ಆ ಬಿಸ್ನೆಸ್ ನಾಲೆಡ್ಜ್ ಅನ್ನ ನಿಮ್ಗೆ TTL ಟ್ರೈನಿಂಗ್ ಕೊಡ್ತಾರೆ. ಅದಕ್ಕೆ TTL ಅಂದ್ರೆ ಟ್ರೈನ್ ದ ಲೀಡರ್ಗೆ ಟ್ರೈನ್ ಅಪ್ ಮಾಡ್ತಕ್ಕಂಥದ್ದು. ನಾವು ಹೆಲ್ತ್ ಪ್ಲಾನ್ ಕೊಡ್ತಾ ಇಲ್ಲ ನಿಮ್ಗೆ, ಬಿಸ್ನೆಸ್ ಪ್ಲಾನ್ ನಾವು ಕೊಡ್ತಾ ಇಲ್ಲ. ಇಮ್ಯುನಿಟಿ ಕಾಪ್ ಅಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕಿದಾರೆ ಅದನ್ನ ನಾವು ಹೇಳಲ್ಲ. ಅಲ್ಲಿ ಕ್ಲೋಸಿಂಗ್ ಹೆಂಗ್ ತರಬೇಕು, ಒಬ್ರನ್ನ ಹೇಗೆ ಅಪ್ರೋಚ್ ಮಾಡ್ಬೇಕು, 1 to 1 ಎದ್ರಿ ಕೂತಾಗ ಕ್ವಶನ್ ಆಗ್ತಾಗ ಅವ್ರಿಗೆ ಯಾವ ತರ ಆನ್ಸರ್ ಕೊಡ್ಬೇಕು, ಇವೆಲ್ಲ ಲೈವ್ ಪ್ರಾಕ್ಟಿಕಲ್ ಸಿಗುತ್ತೆ. ಹೇಗ್ ಗೊತ್ತಾ? ಐ ಡು ಯು ಸಿ, ನಾನ್ ಮಾಡ್ತೀನಿ ನೀನ್ ನೋಡು, ಆಮೇಲೆ ನೀನ್ ಮಾಡು ನಾನ್ ನೋಡ್ತೀನಿ. ಐ ಡು ಯು ಸಿ. ಒಬ್ಬ ವ್ಯಕ್ತಿ ಮನೆಗೆ ಹೋದಾಗ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಹೇಳ್ಕೊಡ್ತೀವಿ ನಾವು. ಸ್ಟೇಜ್ ಅಲ್ಲಿ ಒಬ್ಬ ವ್ಯಕ್ತಿ ಕೂತಿದಾರೆ ನಿಮ್ ಮುಂದೆ, ಯಾವ ತರ ಮಾತಾಡಿ ಅವ್ರನ್ನ ಕ್ಲೋಸಿಂಗ್ ಮಾಡ್ತೀರಾ ಪ್ರಾಕ್ಟಿಕಲ್ ಆಗಿ ನಾವು ತೋರಿಸ್ತೀವಿ. ಎಷ್ಟೋ ಜನ ಹೇಳ್ತೀರಾ, ಸಾರ್ 10 ಜನದ ಮನೆಗೆ ಹೋದೆ ಸರ್, ಯಾರು ಜಾಯ್ನ್ ಆಗ್ಲಿಲ್ಲ ಸರ್, ಮನೆ ಹಾಳಾಗ ಹೋಗ. ಇದು ಬೈದಿರ್ತಾರೆ ಎಷ್ಟೋ ಜನ ವ್ಯಕ್ತಿಗಳು. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬೈದ್ ಬಿಡ್ತೀರಾ, ಮನೆ ಹಾಳಾಗ 1 ಗಂಟೆ 2 ಗಂಟೆ ಬರ್ಕೊಂಬಂದು ಒಂದ್ ದುಡ್ಡು ಕೊಡ್ಲಿಲ್ಲ, ಮಾಡ್ಲಿಲ್ಲ. ನಾನ್ ನಮ್ಮ ಭಾವ ಅಂತ ಹೋದೆ, ನಮ್ಮ ಅಕ್ಕ ಅಂತ ಹೋದೆ, ಮಾನ ಮರ್ಯಾದಿಲ್ಲ ನನಗೆ, 5,000 ಕೊಡಕ್ಕಿಂತ ಮುಂದೆ ನೋಡ್ಬಿಟ್ರು. ಈ ತರ ಬೈದವರು ಜನ ಇದಾರೆ ಸ್ನೇಹಿತರೆ. ಅದು ಅವ್ರು ತಪ್ಪಲ್ಲ ಸ್ನೇಹಿತರೆ. ನೋಡಿ, ಒಬ್ಬ ವ್ಯಕ್ತಿ ದುಡ್ಡು ಯಾವಾಗ ತೆಗಿತಾರ ಗೊತ್ತಾ? ನೀವ್ ಹೇಳೋ ರೀತಿಯನ್ನು ಯಾವ್ದಾರ ರೀತಿಯಲ್ಲಿ ನೀವು ಅವ್ರಿಗೆ ಇಷ್ಟ ಆಗಿರ್ಬೇಕಲ್ಲ, ಇಲ್ಲಾಂದ್ರೆ ಹೇಗ್ ಕೊಡ್ತಾರೆ? ನಿಮ್ಮ ಬದಲಾವಣೆ ಏನಿದೆ ಅಂತ ಅವ್ರು ನಿಮ್ಮೊಟ್ಟಿಗೆ ಜಾಯ್ನ್ ಆಗ್ಬೇಕು. ಒಬ್ಬ ವ್ಯಕ್ತಿ ಮನೆಗೆ ಹೋಗ್ಬೇಕಾದ್ರೆ ನಿಮ್ಮ ಬದಲಾವಣೆ ನೋಡೇ ಅವ್ನು ಜಾಯ್ನ್ ಆಗೋದು. ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ನೋಡ್ ಜಾಯ್ನ್ ಆಗಲ್ಲ, ಪಾಟೀಲು ಮಹಿಯವ್ರು ನೋಡ್ ಜಾಯ್ನ್ ಆಗಲ್ಲ, ನಮ್ಮನ್ ನೋಡ್ ಜಾಯ್ನ್ ಆಗಲ್ಲ. ಅಲ್ಲಿ ಜಾಯ್ನ್ ಆಗದೆ ನಿಮ್ಮ ಫೇಸ್ ವ್ಯಾಲ್ಯೂ ಮೇಲೆ ಜಾಯ್ನ್ ಆಗೋದು. ನಿಮ್ಮ ಫೇಸ್ ವ್ಯಾಲ್ಯೂ ಮೇಲೆ ಜಾಯ್ನ್ ಆಗ್ಬೇಕಾದ್ರೆ ಅವ್ರ ಮನೆಗೆ ಯಾವ ತರ ಹೋಗ್ಬೇಕು, ಯಾವ ತರ ಅಪ್ರೋಚ್ ಮಾಡ್ಬೇಕು. ಬಾರ ಇಲ್ಲಿ, ಹೋಗಿ ಬಂದ್ರೆ ಇಲ್ಲಿ, ಈ ತರ ಲ್ಯಾಂಗ್ವೇಜ್ ಅಲ್ಲೂ ಕೆಲವರು ಹೋಗ್ಬಿಟ್ಟಿರ್ತಾರೆ. ಕರೆಕ್ಟ್ ಅಲ್ಲ? ಯಾರೋ ಒಬ್ಬ ಅಪ್ಲೈನ್ ಅಂತ ಕರ್ಕೊಂಡು ಹೋಗ್ಬಿಟ್ಟು ಬಾರೆ ಇಲ್ಲಿ, ನೀವ್ ಇಬ್ರಿದ್ದಾಗ ಅಪ್ಲೈನ್ ಇದ್ದಾಗ ಬಾರೆ ಇಲ್ಲಿ, ಅದಿಲ್ಲಿ ನಡೆಯಲ್ಲ ಅಲ್ಲಿ. ಕರೆಕ್ಟ್ ಅಲ್ಲ? ಇಲ್ಲೂ ಈ ತರ ಎಷ್ಟೋ ಟೀಮ್ಗಳು ಹೋಗುತ್ತೆ. ನೀವ್ ಯಾವ ತರ ಮಾತಾಡ್ಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಮತ್ತೆ ಫೀಲ್ಡ್ ಅಲ್ಲಿ ಹೋದಾಗ ಯಾವ ತರ ಇರ್ಬೇಕು, ಯಾವ ತರ ನೋಡಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ನೋಕಿಯಾ ಹ್ಯಾಂಡ್ಸೆಟ್ ನಿಮ್ಗೆಲ್ಲ ಗೊತ್ತೇ ಇತ್ತು ಸ್ನೇಹಿತರೆ. ನೋಕಿಯಾ ಕಂಪನಿ ನಿಮ್ಗೆಲ್ಲ ಗೊತ್ತಿತ್ತು. ಒನ್ಸ್ ಅಪಾನ್ ಎ ಟೈಮ್ ನೋಕಿಯಾ ಹ್ಯಾಂಡ್ಸೆಟ್ ಅಂತ ಹೇಳಿದ್ರೆ ಇಡೀ ಜಗತ್ತಲ್ಲಿ ಗೊತ್ತಿತ್ತು, ಕಸದಿಂದ ರಸದವರೆಗೂ. ಯಾರ ಕೈಯಲ್ಲಿ ನೋಡಿದ್ರು ನೋಕಿಯಾ ಹ್ಯಾಂಡ್ಸೆಟ್ ಇತ್ತು. ನೋಕಿಯಾ ಹ್ಯಾಂಡ್ಸೆಟ್ ಅಂದ್ರೆ ಒಂದು ಪವರ್ಫುಲ್ ಬ್ರ್ಯಾಂಡ್, ವರ್ಲ್ಡ್ ಗೆ ಒಂದು ಬ್ರ್ಯಾಂಡ್. ಅಲ್ಲಿರ್ತಕ್ಕಂಥ CEO ಹೇಳಿದ್ರಂತೆ, ಸರ್ ಸ್ವಲ್ಪ ಟೆಕ್ನಿಕಲಿ ನಾವು ಚೇಂಜ್ ಮಾಡೋಣ, ಒಂದ್ ಸ್ವಲ್ಪ ಅಪ್ಗ್ರೇಡ್ ವರ್ಷನ್ಗೆ ಹೋಗೋಣ ಅಂದಾಗ ಆ ಓನರ್ ಏನಂದ ಅಂತ ಹೇಳಿದ್ರೆ, 1,000 ಕೋಟಿ ದುಡ್ಡಿಗಿದ್ದ, ಅವ್ರ ಶೇರ್ ಮಾರ್ಕೆಟ್ ಅಪ್ಪಲಿತ್ತು. ಏನ್ ಮಾಡದ್ರಿ, ಅವಕ್ಕೆಲ್ಲ ಯಾಕೆ ಟೆನ್ಷನ್ ತಗೋಬೇಕು ಸರ್, ಅಪ್ಗ್ರೇಡ್ ಆಗೋ ಟೈಮ್ ಬಂದಿದೆ, ಒಂಚೂರು ವರ್ಷನ್ ಚೇಂಜ್ ಮಾಡೋಣ ಸರ್, ಆಂಡ್ರಾಯ್ಡ್ ವರ್ಷನಿಗೆ ಬರೋಣ, ಸ್ಲಿಮ್ಮಿಗೆ ಬರೋಣ. ಮಾತ್ ಕೇಳಲಿಲ್ಲ. ಇವತ್ತು ನೋಕಿಯಾ ಎಲ್ಲಿದೆ ಗೊತ್ತಾ? 600-1,000 ಕೋಟಿ ಸಾಲದಲ್ಲಿ ಬಿದ್ದಿದ್ದಾರೆ. 600-1,000 ಕೋಟಿ ಸಾಲದಲ್ಲಿ ಬಿದ್ದಾರೆ. ಶೇರ್ ಮಾರ್ಕೆಟ್ ಬಿದ್ದೋಗಿದೆ. ನೋಕಿಯಾ ಅಂದ್ರೇನೆ ಒಂದು ಬ್ರ್ಯಾಂಡ್. ನೋಡಿ, ಒಂದ್ ಮಾತ್ ಕನ್ನಡದಲ್ಲಿದೆ, ಸಮಯ ಬರೋಕ್ಕಿಂತ ಮುಂಚೆ ನಾವು ಬದ್ಲಾಗ್ಬೇಕಂತ, ಇಲ್ಲ ಅಂದ್ರೆ ಸಮಯನೇ ನಮ್ಮನ್ನ ಬದ್ಲು ಮಾಡ್ತಾರೆ. ನೋಡಿ, ಒಂದ್ ಹೇಳ್ತೀನಿ, ತಪ್ಪನ್ನ ನಾವೇ ತಪ್ಪು ಮಾಡ್ಕೊಂಡು ತಿದ್ಕೊಳಕ್ಕೆ ಸಮಯ ಇಲ್ಲ ಸ್ನೇಹಿತರೆ. ನಮ್ಮ ಆಯಸ್ ಎಷ್ಟು ವರ್ಷ ಯಾರ್ದು ಗೊತ್ತಿಲ್ಲ. ಯಾರೋ ಮಾಡಿರೋ ತಪ್ಪನ್ನಾದ್ರೂ ನೋಡಿ ನಾವು ಜಲ್ದಿ ತಿದ್ಕೊಳ್ಳಿಕ್ಕೆ ಸಾಧ್ಯತೆಗಳಿದೆ. ನಾವೇ ತಪ್ಪು ಮಾಡ್ಕೊಂಡು ನಾವೇ ತಿದ್ಕೊಳ್ಳೋರಿಗೆ ಸಮಯ ಇಲ್ಲ.
ಸೊ ಹಾಗಾಗಿ ಯಾರು ತಪ್ಪು ಮಾಡಿದಾರೆ ನೋಡಿ, ನಾವೆಲ್ಲ ತಪ್ಪು ಮಾಡಿದೀವಿ. ಲಾಗಿನ್ ಮಾಡ್ಬೇಕಾದ್ರೆ ತಪ್ಪು ಮಾಡಿದೀವಿ, KYC ಮಾಡ್ಬೇಕಾದ್ರೆ ತಪ್ಪು ಮಾಡಿದೀವಿ, ಹೆಂಗ್ ಮಾತಾಡ್ಬೇಕು ಗೊತ್ತಿಲ್ಲ ತಪ್ಪು ಮಾಡಿದೀವಿ. ಆ ತಪ್ಪನ್ನೆಲ್ಲ ನಾವು ಸರಿಪಡಿಸ್ಕೊಳ್ಳೋಕೆ ಎಷ್ಟೋ ವರ್ಷ ಬೇಕಾಗಿತ್ತು ನಮ್ಗೆ ನೆಟ್ವರ್ಕ್ ಅಲ್ಲಿ ಸಕ್ಸಸ್ ಆಗಕ್ಕೆ. ಆದ್ರೆ ಆ ತಪ್ಪು ನಾವ್ ಹಿಂಗ್ ಮಾಡಿದೀವಿ, ನೀವ್ ಹಿಂಗ್ ಮಾಡಬಾರ್ದು ಅಂತ ರಿಯಲ್ ಆಗಿ ಫಿಸಿಕಲಿ ನಾವು ನಿಮ್ಗೆ ಹೇಳ್ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮನೇ ಅದು TTL ಟ್ರೈನ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನೊಂದು ಪಾರ್ಟ್ ಏನಂದ್ರೆ ಇಲ್ಲಿ ನಿಮ್ಗೆ ಏನೇನಾಗುತ್ತೆ ಅಂದ್ರೆ ನೋಡಿ, ಒಬ್ಬ ಮರ ಕಡಿಯ ಮನುಷ್ಯ, ಒಬ್ಬ ಮರ ಕಡಿಲಿಕ್ಕೆ ಕೊಟ್ಟಿರ್ತೀರಾ ಅನ್ಕೊಳ್ಳಿ, ಕರೆಕ್ಟ್ ಅಲ್ವಾ? ಅಥವಾ ಮೊದ್ಲೆಲ್ಲ ಕಾರ್ಪೆಂಟರ್ಗಳು ಗರ್ಗಸ ಕಟ್ ಮಾಡ್ತಿದ್ರು, ಈಗ ಒಂದ್ ಮಿಷಿನ್ ಬಂದಿದೆ ಕಟ್ ಮಾಡೋದೆಲ್ಲ. ಸ್ನೇಹಿತರೆ, ಯಾವ್ದನ್ನೇ ಕಟ್ ಮಾಡಕ್ಕಿಂತ ಮುಂಚೆ ಒಬ್ಬ ಮರ ಕಡಿಯೋನ್ ಏನ್ ಮಾಡ್ತಾನೆ ಗೊತ್ತಾ? ಅವನು ಇದೇನು ಕತ್ತಿ ಇರುತ್ತಲ್ಲ ಅದನ್ನ ಮಸಲ್ತಾ ಇರ್ತಾನ, ಅವ್ನು ಚೂಪ್ ಮಾಡ್ತಾ ಇರ್ತಾನೆ, ಕರೆಕ್ಟ್ ಹೌದಲ್ವ? ಸಡನ್ ಆಗಿ ಹೋಗಿ ಅವ್ನು ಕಡಿಯಕ್ ಹೋಗಲ್ಲ ಸ್ನೇಹಿತರೆ, ಅವ್ನು ಶಾರ್ಪ್ ಮಾಡ್ಕೋತಾನೆ. ಅವ್ನು ಶಾರ್ಪ್ ಮಾಡ್ದಲೆ ಕಡಿಯಕ್ ಹೋಗ್ಬಿಟ್ರೆ ಏನಾದ್ ಗೊತ್ತಾ? 1 ಗಂಟೆಲಿ ಕಡಿತಕ್ಕಂತ ಏನಿದೆ ಇದು 3 hours ಆಗ್ಬೋದು, 5 hours ಆಗ್ಬೋದು ಸ್ನೇಹಿತರೆ. ಯಾವಾಗ ಶಾರ್ಪ್ ಮಾಡ್ಕೋ, ಒಂದ್ ಎಕ್ಸಾಂಪಲ್ ನೋಡಿ. ಒಂದ್ ಕಡೆ ಒಬ್ಬ ತೋಟದಲ್ಲಿ ಒಬ್ಬ ಓನರ್ ಏನ್ ಮಾಡ್ದಂತ ಇಬ್ಬರಿಗೆ ನೀನ್ ಇಷ್ಟ ಮರ ಕಡ್ದ್ಬಿಟ್ಟು ಇಷ್ಟು ದುಡ್ಡು ತಗೋ ಅಂತ ಹೇಳಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಹೋಗಿ ಏನ್ ಮಾಡ್ದಾನೆ, ಸಿಕ್ಕಾಪಟ್ಟೆ ವಾಡ್ದ್ ಕಡಿತಾ ಇದ್ದಾನೆ, ಆರಾಮಾಗಿ ಕಡಿತಾ ಇದ್ದಾನೆ 2-3 ಕಡೆ ಕಡ್ದಾಯ್ತು. ಇವನ್ ಏನ್ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಬರೀ ಶಾರ್ಪ್ ಮಾಡ್ತಾ ಕೂತ್ಕೊಂಡಿದ್ದಾನೆ. ಅವ್ನ್ ಬಂದ್ ಹೇಳದ್ನಂತೆ, ಅಲ್ಲ ಕಣಯ್ಯ ನೀನ್ ಶಾರ್ಪ್ ಮಾಡ್ಕೊಂಡ್ ಕೂತಿದ್ಯಾ, ನಾನು ಆಲ್ರೆಡಿ 3 ಮರ ಕಡ್ದಾಯ್ತು, ಈ ಶಾರ್ಪ್ ಮಾಡೋ ಬದಲು ಹೋಗಿ ಕಡಿ ಅನ್ನಂತೆ. ಲಾಸ್ಟಿಗೆ ಇಲ್ಲಪ್ಪ ನಾನು ಶಾರ್ಪ್ ಮಾಡ್ಕೊಂಡೆ ಕಡಿಯೋದು ಅನ್ನಂತೆ. ಅವ್ನ್ 3 ಮರ ಕಡ್ದಿದ್ನಲ್ಲ, 4ನೇ ಮರ ಕಡಿಯೋ ಹೊತ್ತಿಗೆ ಆ ಶಾರ್ಪ್ನೆಸ್ ಇರ್ಲಿಲ್ಲ ಅವ್ನು. 5ನೇ ಮರ ಕಡಿಬೇಕಾದ್ರೆ ಶಾರ್ಪ್ನೆಸ್ ಇರ್ಲಿಲ್ಲ. ಇವನೇನ್ ಶಾರ್ಪ್ ಮಾಡ್ಕೊಂಡಿದ್ನಲ್ಲ, ಅವ್ನ್ ಇನ್ನೊಂದ್ ಎಕ್ಸ್ಟ್ರಾ ಕಡಿಯೋದ್ರೊಳಗೆ ಇವ್ನ್ 10 ಮರನು ಕಡ್ಕೊಂಡ್ ಬಂದಂತೆ. ಯಾಕಂದ್ರೆ ಇವ್ನ್ ಕತ್ತಿ ಶಾರ್ಪ್ ಇತ್ತು ಸ್ನೇಹಿತರೆ. ಸೊ ಹಂಗೆ ನಾವು ಅಷ್ಟೇ ಒಂದು 100 SP ಆದ್ಮೇಲೆ ಅಥವಾ V++ ಬಂದ್ಮೇಲೆ ನಾವು ಸ್ವಲ್ಪ ಶಾರ್ಪ್ ಆಗ್ಬೇಕು. ಕಲಿಯೋದ್ರಲ್ಲಿ ಶಾರ್ಪ್ ಇರ್ಬೋದು. ಅಪ್ಲೈನ್ ಬಾಯಿಲಿ ನಿಮ್ಮ ಮಾತು ಬರ್ತಾ ಇರ್ಬೇಕು, ಪೊಟೆನ್ಶಿಯಲ್ ಲೀಡರ್ ಅಪ್ಪ, ಸೂಪರ್ ಲೀಡರ್, ನಂಗೆ ಬಹಳ ಖುಷಿ ನೋಡಿ. ಹೆಂಗಿರ್ಬೇಕು ಅಂತ ವರ್ಡ್ ಅಪ್ಲೈನ್ ಹತ್ರ, MD ಸರ್ ಹತ್ರ, ಈ ಲೀಡರ್ ಅಂದ್ರೆ ಲೀಡರ್ ಅಪ್ಪ, ಏನ್ರಿ ಅದು ಡ್ರೆಸ್ ಸೆನ್ಸ್, ಯಾವಾಗ ನೋಡಿದ್ರು ಸೂಟ್ ಅಲ್ಲಿ ಇರ್ತಾರೆ, ಯಾವಾಗ ನೋಡಿದ್ರು ಶೂ, ಯಾವಾಗ ನೋಡಿದ್ರು ಇನ್ನು, ಯಾವಾಗ ನೋಡಿದ್ರು ನಗು ಮುಖ, ಆ ಹ್ಯಾಂಡ್ ಶೇಕ್ ನೋಡಕ್ಕೆ ಖುಷಿ ಆಗತ್ತೆ, ಯಾವಾಗ ನೋಡಿದ್ರು ನಗು ಮುಖ, ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ಅದು ಕೇಳಕ್ಕೆ ಅಪ್ಲೈನ್ ಹತ್ರ ಖುಷಿ ಆಗಿರ್ಬೇಕು. ಅವಾಗ ಅಪ್ಲೈನ್ಗೂ ಖುಷಿ ಅನ್ಸುತ್ತೆ, ದಿ ಬೆಸ್ಟ್ ಲೀಡರ್ ಅಂತ ಹೇಳಿ. ಅಯ್ಯಪ್ಪ ದೇವ, ಏನದಪ್ಪ ಅದೊಂದು ಇದೆಯಲ್ಲಪ್ಪ, ಅದಕ್ಕೆ ಹೇಳ್ಕೊಟ್ಟು ಸಾಕಾಯ್ತು, ಅದು ತಗಡು ಕಡಪ್ಪ. ಅಯ್ಯಪ್ಪ ಎಷ್ಟು ಹೇಳ್ಕೊಡೋದಪ್ಪ. ಒಂದು ಬದಲಾವಣೆ ಹೇಳ್ತಾ ಇದ್ದೀನಿ ಕಡಪ್ಪ, ಒಂದ್ ಒಳ್ಳೆ ಚಪ್ಪಲ್ ಹಾಕಂಬಂದ್ರೆ ಚಪ್ಪಲ್ ಹಾಕ ಬರಲ್ಲ, ಒಂದ್ ಡ್ರೆಸ್ ಹಾಕಂಬಂದ್ರೆ ಡ್ರೆಸ್ ಹಾಕ ಬರಲ್ಲ. ಎಷ್ಟಪ್ಪ ಹೇಳೋದು ಇವ್ರಿಗೆ ಅನ್ನೋ ಲೆವೆಲಿಗೆ ಬರ್ಬಾರ್ದು. ಅವ್ರು ಹೇಳಕ್ಕಿಂತ ಮುಂಚೆ ನಾವು ರೆಡಿ ಆದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಅವಾಗ ತುಂಬ್ತಾ ಇರುತ್ತೆ. ಮನಸ್ಸು ವಿಶಾಲವಾಗಿರ್ಬೇಕು ಸ್ನೇಹಿತರೆ. ಅಸೂಯೆಗಳಿರಬಾರ್ದು, ಜಲಸಿಗಳಿರಬಾರ್ದು. ನಿಮ್ ಕೆಳಗಿರೋರೆ ಯಾರೋ ರ್ಯಾಂಕ್ ಕೊಡದ್ ಬಿಡ್ರಪ್ಪ, ಫಸ್ಟ್ ರ್ಯಾಂಕ್, ನಿಮ್ ಫಸ್ಟ್ ರ್ಯಾಂಕ್ ಆಗಿಲ್ಲ, ಅಯ್ಯೋ ನಾನ್ ತಂದ್ರೆ ಫಸ್ಟ್ ರ್ಯಾಂಕ್ ಆಗ್ಬಿಟ್ರು, ಜಲಸಿ ಪಟ್ಟವ್ರು ತುಣಿಯಕ್ ಹೋಗ್ಬಾರ್ದು. ಒಂದ್ ಫ್ಯಾಕ್ಟ್ರಿ ರೆಡಿ ಆಗ್ತಾ ಇದೆ, ಓಡ್ತಾ ಇದೆ ಕುದ್ರೆ ಓಡಿಸ್ತಾ ಇರ್ಬೇಕು. ಅವ್ರು ಏನ್ ಓಡ್ತಾ ಇರ್ತಾರೆ, ನೀವ್ ಈ ಕಡೆ ಗಮನ ಕೊಟ್ರೆ ಆಟೋಮೆಟಿಕ್ಲಿ ನಿಮ್ಗೆ ಇನ್ಕಮ್ ಬರ್ತಾ ಇರುತ್ತೆ. ಕೆಲವರಂತೂ ಸಾರ್ ನಾನ್ ತಂದೆ ಸಾರ್, ನಾನು ಇನ್ನು 3ನೇ ರ್ಯಾಂಕ್ ಸರ್, ನಾನ್ ಕೆಳಗಿರೋರು 5-6ಕ್ಕೆ ಹೋಗ್ಬಿಟ್ರು ಸರ್. ಖುಷಿ ಬಿಡ್ರಿ, ಖುಷಿ ಬಿಡಿ. ನಿಮ್ ಕೆಳಗಡೆ ಅವ್ರು ರ್ಯಾಂಕ್ ಹಾಕ್ಬಿಟ್ರೆ ಒಂದ್ ಪವರ್ ಗಟ್ಟಿ ಆಯ್ತು, ಅವ್ರ ಪಡಿಗೆ ಅವ್ರು ಮಾಡ್ತಾ ಇದಾರೆ, ಅವ್ರಿಗೆ ಇನ್ಕಮ್ ಸಿಕ್ತು, ಅವ್ರಿಗೆ ಕಾನ್ಫಿಡೆನ್ಸ್ ಸಿಕ್ತು, ಖುಷಿ ಪಡ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಈ ಜಲಸಿ ಪಡೋದು ಇದೆಲ್ಲ ಏನಾಗೋದು ಗೊತ್ತಾ? TTL ಅಲ್ಲಿ ನಮ್ಮ ಮನೇಲಿ ಹೇಳಲ್ವಾ, ಹಬ್ಬ ಬರ್ತಾ ಇದೆ ಒಂಚೂರು ಎಲ್ಲ ಶೆಲ್ಬೆ ಗಿಲ್ಬೆ ಗುರ್ಸೋ ದರಿದ್ರ ಅದೆಲ್ಲ ಹೋಗ್ಬೇಕಂತಾರಲ್ಲ, TTL ಹೋದ್ಮೇಲೆ ಇವೆಲ್ಲ ಹೊರಗೋಗುತ್ತೆ. ನಮ್ಮಲ್ಲಿ ಇರೋದೆಲ್ಲ ಏನಿದೆಯಲ್ಲ, ನೆಗೆಟಿವ್ ಟಾಕ್ಸಿನ್ ಅಂತಿರಲ್ಲ ನಾವು, ಟಾಕ್ಸಿನ್ ಅದೆಲ್ಲ ಹೋಗುತ್ತೆ. ನಮ್ದೆಲ್ಲ ಕುಡ್ದಾಗ ಬಾಡಿಲಿ ಹೋಗುತ್ತಲ್ಲ, ಡಿಟಾಕ್ಸ್ ಆಗುತ್ತಲ್ಲ, ಆತರ TTL ಬಂದ್ಮೇಲೆ ನಿಮ್ ಮನ್ಸೊಳಗಿರ್ತಕ್ಕಂಥ ನೆಗೆಟಿವ್ ಎಲ್ಲ ಡಿಟಾಕ್ಸ್ ಆಗುತ್ತೆ. ಯಾವ್ದು ನಿಮ್ ಮೈಂಡ್ ಇರಲ್ಲ. ಒಂದು ಪರಿಪೂರ್ಣ ಲೀಡರ್. ಮತ್ ಇನ್ನೊಂದು ಹೇಳ್ತೀನಿ, ಅಲ್ಲಿ ಬಂದವರೆಲ್ಲರೂ ಡಿಟಾಕ್ಸ್ ಆಗ್ತಾರೆ, ಎಲ್ಲರೂ ಪರಿಪೂರ್ಣರಾಗ್ತಾರೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಅಲ್ಲಿ ರಿಯಲ್ ಡೈಮಂಡ್ಸ್ ಯಾರಂತ ಗೊತ್ತಾಗಲ್ಲ. ಹೇಳಿ, ರಿಯಲ್ ಡೈಮಂಡ್ಸ್. ಕೆಲವರು ಹಾಸಿಗೆ ನೋಡಿ ಬರೋರು ಇರ್ತಾರೆ, ಒಂದ್ 3 ದಿನ ಟೈಮ್ ಪಾಸ್ ಮಾಡೋಣ ಬಿಡೋ ಮಾರ, 6 ಗಿಡ ಹಚ್ತಾರೆ ಡ್ಯಾನ್ಸ್ ಮಾಡಿ ಕುಂತ್ಕೊಂಡು ಹೋಗೋಣ ಅಂತ ಬರೋರು ಇರ್ತಾರೆ. ಕೆಲವರು ಒಳ್ಳೊಳ್ಳೆ ಫೋಟೋ ತೆಗಿಸ್ಕೊಂಡು ಟೈಮ್ ಪಾಸ್ ಮಾಡೋಣ ಅಂತ ಬರೋರು ಇರ್ತಾರೆ. ಕೆಲವರು 3 ದಿನ ಚೆನ್ನಾಗಿ ತಿನ್ಕೊಂಡು ಹೋಗೋಣ ಅನ್ನೋ ಬರೋರು ಇರ್ತಾರೆ. ನಾನ್ ಎಲ್ಲಾರ್ಗು ಒಂದ್ ಹೇಳ್ತಕ್ಕಂಥದ್ದು, ನಿಮ್ ಉದ್ದೇಶ ಏನೇ ಇರ್ಲಿ, ತಿನ್ಕೊಂಡು ಹೋಗೋಣ ಅನ್ನೋದಿದ್ರೆ ತಿನ್ಕೊಂಡು ಕಲ್ತ್ಕೊಂಡು ಹೋಗ್ಬೋದು. ಒಳ್ಳೆ ಡ್ರೆಸ್ ಹಾಕೊಂಡು ಹೋಗೋಣ ಅಂತಿದ್ರೆ ಒಳ್ಳೆ ಡ್ರೆಸ್ ಹಾಕೊಂಡು ಕಲ್ತ್ಕೊಂಡ್ಬೇಕಾದ್ರೂ ಹೋಗ್ಬೋದು. ಅಂದ್ರೆ ಕಲ್ಪವೃಕ್ಷದ ತರ ಎಲ್ಲಾ ತರದನ್ನು ನೀವು ತಗೊಂಡು ಹೋಗ್ಲಿಕ್ಕೆ ಅಲ್ಲಿ ಸಾಧ್ಯತೆ ಇದೆ. ಆದ್ರೆ ಫ್ರೆಶ್ ಮೈಂಡ್ ಅಲ್ಲಿ ಬನ್ನಿ ಸ್ನೇಹಿತರೆ, ಫ್ರೆಶ್ ಮೈಂಡ್ ಅಲ್ಲಿ ಬನ್ನಿ, ಕಲಿಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬನ್ನಿ. ಇನ್ನೊಂದು ಏನಂತ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಫೈನಲಿ 2 ಮಾತು ಹೇಳಿ ನಾನು ಮುಗಿಸ್ತೀನಿ ಸ್ನೇಹಿತರೆ. ನಾವು ಡೇ ಬೈ ಡೇ ಅಪ್ಡೇಟಿಗೆ ಹೋಗಿ, ನಾವು ಡೇ ಬೈ ಡೇ ಅಪ್ಡೇಟ್ ವರ್ಷನ್ಗೆ ಹೋಗಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಹೇಳಿ, ಒಂದ್ ಸೈಡ್ ಪಾರ್ಟಿಗೆ ಹೋಗ್ತಾ ಇರ್ತೀವಿ. ನಾವಲ್ಲಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಒನ್ ಮೋರ್ ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, ನಾಳೆ ಸಾಧ್ಯತೆ ಆದವರು, ಭಾನುವಾರ ಸಾಧ್ಯತೆ ಆದವರು, ನಮ್ಮ ವರ್ಲ್ಡ್ ದಿ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತೀವಲ್ಲ, ಅವರ ಹುಟ್ಟು ಹಬ್ಬ ಸ್ನೇಹಿತರು. ನಮ್ಮ ವರ್ಲ್ಡ್ ದಿ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಹುಟ್ಟು ಹಬ್ಬ ನಾಳೆ.
ಸಾಧ್ಯತೆ ಆದ್ರೆ ನೀವು ಟೀಮ್ ವೈಸ್ ಅಲ್ಲಿ ಇದ್ರೆ ಎಲ್ಲರೂ ಒಟ್ಟೊಟ್ಟಿಗೆ ಕೇಕ್ ಕಟ್ ಮಾಡಿ. ಅಕಸ್ಮಾತ್ ನೀವು ಫೀಲ್ಡ್ ಅಲ್ಲಿ ಇದ್ರೆ ಭಾನುವಾರ ಎಲ್ಲೆಲ್ಲಿ BOP ಆಗತ್ತಲ್ಲ, ಒಂದು ಕೇಕ್ ಅನ್ನ ತಂದು ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಅನ್ನೋದು ಒಂದು ನೇಮ್ ಮುಖಾಂತರ ಒಂದು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಸೆಲೆಬ್ರೇಷನ್ ಮಾಡ್ಬೇಕು. ಮ್ಯಾಕ್ಸ್ ಟು ಮ್ಯಾಕ್ಸ್ ನಾಳೆ ಎಲ್ಲೆಲ್ಲಿ ಇರ್ತೀರಾ ನೀವು ನಿಮ್ಮ ಯೂನಿಟ್ ಅಲ್ಲಿ ನೀವು ಮಾಡ್ಲಿಕ್ಕೆ ಒಂದು ಅವಕಾಶಗಳಿದೆ, ಮಾಡಿ. ಇದೊಂದು ನಮ್ಗೊಂದು ಒಳ್ಳೆ ಅವಕಾಶ. ವರ್ಲ್ಡ್ ದಿ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಬರ್ತ್ಡೇ ಸೆಲೆಬ್ರೇಷನ್ ಗೆ ಒಂದು ಅವಕಾಶ ಇದೆ. ತುಂಬಾ ಲೀಡರ್ಸ್ ಶನಿವಾರ 12 ಅಲ್ಲ 11 ಶನಿವಾರ. ಸೊ ಶನಿವಾರ ಆ ವಾತಾವರಣಗಳು ಶನಿವಾರ ಆದ ತಕ್ಷಣ ಇನ್ನೇನು ಭಾನುವಾರ ನಾವು BOP ಎಲ್ಲ ಕೇಕ್ ಕಟಿಂಗ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶಗಳಿದೆ. ಸೊ ಹಾಗಾಗಿ ಅದೊಂದು ಸೆಲೆಬ್ರೇಷನ್ ಮಾಡೋದ್ರ ಕಡೆ ತಾವೆಲ್ಲರೂ ಒಂದು ಗಮನ ಕೊಡಿ ಸ್ನೇಹಿತರೆ. ಒಂದ್ ಪಾರ್ಟು. ಇನ್ನೊಂದ್ ಪಾರ್ಟು ಬೆಳಿಗ್ಗೆ 11 ಗಂಟೆ 11:15 6th ರ್ಯಾಂಕ್ ಎಬೋ ಇರ್ತಕ್ಕಂಥ ವ್ಯಕ್ತಿಗಳಿಗೆ 11:15 6th ರ್ಯಾಂಕ್ ಎಬೋ ಇರ್ತಕ್ಕಂಥವ್ರಿಗೆ ನಮ್ಮ ವರ್ಲ್ಡ್ ದಿ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮೀಟಿಂಗ್ ಅನ್ನ ತಗೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡಿ. ಆ ಮೀಟಿಂಗ್ ಗೆ 6th ರ್ಯಾಂಕ್ ಮೇಲೆ ಇರೋರೆಲ್ಲ ಅಟೆಂಡ್ ಆಗಿ. ಸೊ TTL ಟ್ರೈನಿಂಗ್ ಯಾಕೆ ಬೇಕು, ನಾನೆಲ್ಲಾ ವಿಷಯಗಳನ್ನ ತಿಳಿಸಿದ್ದೀನಿ. ನೀವು ಗ್ರೋತ್ ಆಗ್ಬೇಕಾ, ನಿಮ್ಮಲ್ಲಿ ಆ ಪೊಟೆನ್ಶಿಯಲ್, ನಿಮ್ಮಲ್ಲಿರೋ ಒಬ್ಬ ಸಾಧಕ ಗೊತ್ತಾಗ್ಬೇಕಾ, ಅದೆಲ್ಲ TTL ಗೊತ್ತಾಗ. ನಿಮ್ಮಲ್ಲಿರೋ ಒಬ್ಬ ಸಾಧಕನು ಗೊತ್ತಾಗ್ತಾನೆ, ನಿಮ್ಮಲ್ಲಿರೋ ಪೊಟೆನ್ಶಿಯಲ್ ನಿಮ್ಗೆ ಗೊತ್ತಾಗುತ್ತೆ. ನಾನು ಒಬ್ಬ ಸಾಧಕ ಅನ್ನೋ ಹುಮ್ಮಸ್ಸು ನಿಮ್ಗೆ ಆ ಕಾರ್ಯಕ್ರಮದಲ್ಲಿ ಬರುತ್ತೆ. ಸೊ ಹಾಗಾಗಿ ನೀವು ಟೋಟಲಿ ಗ್ರೋತ್ ಕಡೆ ಹೋಗ್ಬೇಕು, ಅರ್ನಿಂಗ್ ಕಡೆ ಹೋಗ್ಬೇಕಂತ ಹೇಳಿದ್ರೆ ಲರ್ನಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಲರ್ನಿಂಗ್ ಆದ್ಮೇಲೆ ಎಜುಕೇಟ್ ಮಾಡ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ತಾವೆಲ್ಲರೂ ಇದ್ರ ಕಡೆ ಹೆಚ್ಚಿನ ಒಂದು ಗಮನ ಕೊಟ್ಟಿ ಒಬ್ಬ ಲಕ್ಷಾಧಿಪತಿ, ಒಬ್ಬ ಕೋಟ್ಯಾಧಿಪತಿ ಆಗ್ತೀರಾ. ಅದ್ರ ಕಡೆಗೆ ಹೆಚ್ಚಿನ ವ್ಯಕ್ತಿಗಳಿಗೆ ಆರೋಗ್ಯದ ಕಡೆನೂ ಆರೋಗ್ಯ ಕೊಡಿಸ್ತಾ, ಆದಾಯನು ಕೊಡಿಸ್ತಾ, ನಿಮ್ಮ ಫ್ಯಾಮಿಲಿಲಾಗ್ಲಿ ನಿಮ್ಮ ಟೀಮ್ ಅಲ್ಲಾಗ್ಲಿ ಎಸ್ ನನಗೂ ಒಬ್ರು ಅವಕಾಶ ಕೊಟ್ರು ಈ ಕಂಪ್ನಿಲಿ, ನಾನು ಗೆದ್ದೆ, ನನ್ನಿಂದ 4 ಜನಕ್ಕೆ ವಾರ ವಾರ ಇನ್ಕಮ್ ಬರ್ತಾ ಇದೆ ಅನ್ನೋ ಒಂದು ಮೈಂಡ್ ಸೆಟ್ ಬಂದಿ ನಿಮ್ಮ ಒಂದು ಸೆಲೆಬ್ರೇಷನ್ ಅನ್ನೋದೇನಿದೆಯಲ್ಲ, ಯಾಕಂದ್ರೆ ದಿನನಿತ್ಯ ಕ್ಯಾಲೆಂಡರ್ ಚೇಂಜ್ ಆಗ್ತಾ ಇದೆ ಸ್ನೇಹಿತರೆ. ವರ್ಷ ಆದ್ರೆ ಹಬ್ಬ ಬರ್ತಾ ಇದೆ ಸ್ನೇಹಿತರೆ, ಕರೆಕ್ಟ್ ಅಲ್ಲ? ಆದ್ರೆ ಕ್ಯಾಲೆಂಡರ್ ಚೇಂಜ್ ಆಗ್ತಾ ಇದೆ, ನಮ್ಮ ಜೀವನದ ಶೈಲಿ ಚೇಂಜ್ ಆಗ್ತಾ ಇಲ್ಲ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಜೀವನದ ಶೈಲಿ ಬಗ್ಗೆ ಆಲೋಚನೆ ಮಾಡಿ. ಎಲ್ಲಿವರೆಗೂ ಇದೇ ಮನೆ, ಎಲ್ಲಿವರೆಗೂ ಇದೇ ಡಕೋಟಾ ಬೈಕ್, ಎಲ್ಲಿವರೆಗೂ ಇದೇ ಮಾರುತಿ 800, ನಮ್ ಕಣ್ಮುಂದೆ ಒಳ್ಳೊಳ್ಳೆ ಕಾರ್ಗಳು ಬರ್ತಾ ಇದೆ, ನಮ್ ಕಣ್ಮುಂದೆ ಒಳ್ಳೊಳ್ಳೆ ಡುಪ್ಲೆಕ್ಸ್ ಮನೆಗಳು ಬರ್ತಾ ಇದ್ದೀರಾ ನೋಡಿ. ಒಂದ್ ಸ್ವಲ್ಪ ದಿನ ಏನ್ ಮಾಡಿ ಗೊತ್ತಾ ನೋಡಿ, ಕನಸ್ ಕಾಣಕ್ಕೇನ್ ದುಡ್ಡು ಕೊಡ್ಬೇಕಾಗಿಲ್ಲ, ನಗಾಡಕ್ಕೇನ್ ದುಡ್ಡು ಕೊಡ್ಬೇಕಾಗಿಲ್ಲ, ಟ್ಯಾಕ್ಸ್ GST ಏನ್ ಕಟ್ಬೇಕಾಗಿಲ್ಲ ಕನ್ಸಿ, ಕರೆಕ್ಟ್ ಅಲ್ಲ? ಸ್ವಲ್ಪ ಯೂಟ್ಯೂಬ್ ಹೋಗಿ, ನಾನು ಹೇಳದ್ ಕೇಳಿ, ಇವತ್ತು ನೈಟ್ ಹೋಗಿ ಯೂಟ್ಯೂಬ್ ಹೋಗಿ, ಯೂಟ್ಯೂಬ್ ಅಲ್ಲಿ ಒಂದ್ ಡುಪ್ಲೆಕ್ಸ್ ಮನೆ ಅಂತ ಹೊಡಿರಿ, ಒಳ್ಳೆ ವಿಡಿಯೋ ಬರುತ್ತೆ. ಆ ಮನೆ ನೋಡಿ, ನೀವಿರಾ ಮನೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದೇ ತರ ಬೆಡ್ರೂಮ್ ಇದ್ದಿದ್ರೆ, ಇದೇ ತರ ಮನೆ ಇದ್ದಿದ್ರೆ ಎಷ್ಟು ಖುಷಿ ಆಯ್ತು ಗೊತ್ತಾ. ನಾನೆಲ್ಲ ನಮ್ದೀಗ ನಮ್ ತಂದೆ ಕಟ್ಟಿದ ಮನೆ 25 ವರ್ಷದಿಂದ ಇಲ್ಲೇ ಇದೀವಲ್ಲ, ಈ ಜೋಕಾಲಿ ಆಡೋಣ ಅಂದ್ರೆ ಇಲ್ಲೇ ಆಡ್ಬೇಕು, ಟಿವಿ ರೂಮ್ ಅಲ್ಲೇ ಜೋಕಾಲಿ ಆಡ್ಬೇಕು, ಟಿವಿ ರೂಮ್ ಅಲ್ಲೇ ಮಕ್ಳು ಜೊತೆ ಇರ್ಬೇಕು, ಗಂಡ ಹೆಂಡತಿ ಫ್ರೀ ಆಗಿರೋಣ ಅಂದ್ರೂ ಇದೇ ಟಿವಿ ರೂಮ್ ಅಲ್ಲೇ ಇರ್ಬೇಕು, ಫ್ರೀಡಮ್ ಇರಲ್ಲ. ಆ ಕಡೆ ಹೋದ್ರೆ ಅಪ್ಪ ಅಮ್ಮ, ಈ ಕಡೆ ಹೋದ್ರೆ ಮಕ್ಳು, ಈ ಕಡೆ ಹೋದ್ರೆ ಟಿವಿ, ಏನಪ್ಪಾ ಮಾಡೋದು ಅನ್ನೋ ಟೆನ್ಷನ್ ಅಲ್ಲಿ ಇತ್ತು. ನಾನು ಯೂಟ್ಯೂಬ್ ಹೋಗಿ ಇವೆಲ್ಲ ನೋಡ್ಬೇಕಾದ್ರೆ ಈಗ ನಾನು ಹೆಂಡತಿ ಜೊತೆ ಓಯಾಲ ಇಡ್ಲಿಕ್ಕೆ ನಾನು ಆಲ್ರೆಡಿ ಹೊಸ ಮನೆ ಇನಾಗ್ರೇಷನ್ ಪ್ಲಾನ್ ಆಗಿದೆ. ಆಲ್ರೆಡಿ 4 ಬೆಡ್ರೂಮು, ಒಂದು ಜಿಮ್ ರೂಮ್ ಎಲ್ಲಾ ಮಾಡ್ಸಿ ಏನ್ ಕನ್ಸಿತ್ತು ಅದ್ ನನ್ಸ್ ಇಷ್ಟರಲ್ಲಿ ಮಾಡ್ಕೊಂತಾ ಇದೀವಿ. ಮಗಳಿಗೊಂದು ರೂಮು, ತಂದೆ ತಾಯಿಗೊಂದು ರೂಮು, ನಮ್ಗೊಂದು ರೂಮು, ಗೆಸ್ಟ್ ಬಂದ್ರೆ ಒಂದು ರೂಮು, ಜಿಮ್ ರೂಮು, ಜೋಕಾಲಿ ಆಡ್ಲಿಕ್ಕೆ ಒಂದು ರೂಮ್, ಎಲ್ಲಾ ತರದ ವ್ಯವಸ್ಥೆ. ಆ ಕನಸನ್ನ ಕಂಡಾಗ ಮಾತ್ರ ನಮ್ಗೆ ಏನಾದ್ರೂ ಒಂದು ಉತ್ಸಾಹ ಬರುತ್ತೆ ಸ್ನೇಹಿತರೆ. ನಮ್ಗೆ ಯಾರು ಇಲ್ಲ ಸ್ನೇಹಿತರೆ, ನಮ್ಗೆ ಎನ್ಕರೇಜ್ ಕೊಡ್ಲಿಕ್ಕೆ MD ಸರ್ ಒಬ್ರು. MD ಸರ್ ಎನಿ ಟೈಮ್ ನಮ್ಮ ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯತೆ ಇರಲ್ಲ ಸ್ನೇಹಿತರೆ, ಅವ್ರದ್ದು ಯಾವ್ದೋ ಬಿಸಿ ಶೆಡ್ಯೂಲ್ಸ್ ಗಳಿರುತ್ತೆ. ಆದ್ರೆ ನಿಮ್ ಮೇಲೆ 15 ಜನ ಅಪ್ಲೈನ್ಸ್ ಇರ್ತಾರೆ. ಇವತ್ತು ಪ್ರೆಸೆಂಟ್ 14ನೇ ರ್ಯಾಂಕ್ ರನ್ನಿಂಗ್ ಕಂಪ್ನಿಲಿ ಅಂದ್ರೆ ಒಬ್ರ ಮೇಲೆ 14 ಜನ ಸೀನಿಯರ್ಸ್ ಇದಾರೆ ಸ್ನೇಹಿತರೆ. ನಾನು ಇದೀನಿ ಬಾ ಅಂತ ಮೀಟಿಂಗ್ ಕರೆಯೋರು ಇದಾರೆ. ಬಾ 50 ರೂಪಾಯಿ ಅಲ್ವಾ, ನಾನ್ ದೋಸೆ ತಿನ್ನಿಸ್ತೀನಿ ಬಾ ಮೀಟಿಂಗ್ ಹೋಗೋಣ ಅನ್ನೋರಿದ್ದಾರೆ. ಬಾ ಇಲ್ಲಿ 50 ರೂಪಾಯಿ ಟಿಕೆಟ್, ನಾನು 50 ರೂಪಾಯಿ ಕೊಡ್ತೀನಿ ಅನ್ನೋರಿದ್ದಾರೆ. ಅಟ್ಲೀಸ್ಟ್ ಸಿದ್ದರಾಮಯ್ಯ ಅವರು ನಿಮಗೆ ಏನು ಬೇಡ ಟಿಕೆಟ್, ಎಲ್ಲಾರು ಹೋಗ್ಲಿ ಕರ್ನಾಟಕದಲ್ಲಿ ಅಂತ ಫ್ರೀ ಕೊಡೋರು ಒಬ್ಬರು ಇದ್ದಾರೆ, ಕರೆಕ್ಟ್ ಅಲ್ಲ? ನಮ್ಗೆ ಬಸ್ ಅಲ್ಲೂ ಫ್ರೀ ಇಲ್ಲ, ಕರೆಕ್ಟ್ ಅಲ್ಲ? ನಾವು ಕಾರಲ್ಲಿ ಹೋದ್ರೆ ನಾವು ಪೆಟ್ರೋಲ್ ಹಾಕೊಂಡು ಹೋಗ್ಬೇಕು. ಇನ್ಸ್ಪೈರ್ ಮಾಡೋರು ಕಮ್ಮಿ, ಎಲ್ಲರೂ ಮಾಡ್ಬೇಕಾದ್ರೆ ನಾವುಗಳೇ ಇಷ್ಟು ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಸ್ನೇಹಿತರೆ, ನಿಮ್ ಮೇಲೆ ಅಪ್ಲೈನ್ಗಳು 4-6 ಜನ ಅಪ್ಲೈನ್ಗಳಿದ್ದಾರೆ. ಮೀಟಿಂಗ್ ಬಾ ಅಂತ ಕರೆಯೋರಿದ್ದಾರೆ, ಝೂಮ್ ಮೀಟಿಂಗ್ ಬಾ ಅನ್ನೋ ಕರೆಯೋದ್ರೆ, ನಿನ್ ಕೈಲಿ ಆಗುತ್ತೆ, ನಾನ್ ಕ್ಲೋಸಿಂಗ್ ಕೊಡ್ತೀನಿ, ನೀನ್ ಲಿಸ್ಟ್ ಮಾಡು, ನಾನ್ ಸಪೋರ್ಟ್ ಮಾಡ್ತೀನಿ, ನಿನ್ ರ್ಯಾಂಕ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಲೀಡರ್ ಎಲ್ಲ ಇರ್ಬೇಕಾದ್ರೆ ಸ್ನೇಹಿತರೆ, ನಾವೆಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಕೆಲಸ ಮಾಡ್ಬೇಕು ಸ್ನೇಹಿತರೆ. ಯಾವತ್ತು ಕಿಕ್ ಸ್ಟಾರ್ಟರ್ ಆಗ್ಬೇಡಿ ಸ್ನೇಹಿತರೆ, ಸೆಲ್ಫ್ ಸ್ಟಾರ್ಟರ್ ಆಗಿ. ನಮ್ಗೆ ಯಾರು ಹೇಳ್ಬಾರ್ದು ಕೆಲಸ ಮಾಡಿ ಅಂತೇಳಿ. ನಮ್ ಜೀವನಕ್ಕೋಸ್ಕರ ಕೆಲಸ ಮಾಡ್ಬೇಕು, ನಮ್ಮ ಮಕ್ಳು ಎಜುಕೇಶನ್ಗೋಸ್ಕರ, ನಮ್ ಫ್ಯಾಮಿಲಿ ಬದಲಾವಣೆಗೋಸ್ಕರ, ನಮ್ ತನಕ್ಕೋಸ್ಕರ. ನಾನು MD ಸರ್ಗೆ ಯಾವಾಗ್ಲೂ ಹೇಳ್ತೀನಿ ಕೇಳಿ. ಒಂದ್ ಮೀಟಿಂಗ್ ಅಲ್ಲಿ MD ಸರ್ಗೆ ಹೇಳಿದ್ದೆ, MD ಸರ್ ನಮ್ಗೆ ಒಂದು ಒಳ್ಳೆ ಮೀಟಿಂಗ್ ಕೊಟ್ಬಿಡಿ ಸರ್, ನನ್ನ ಟೀಮ್ ಅವ್ರ ಒಂದು 500 ಜನ ಕೂರಿಸ್ಬಿಡ್ತೀನಿ, ಫುಲ್ಲು ಚಾರ್ಜ್ ಆಗ್ಬಿಡ್ತಾರೆ, ಒಳ್ಳೆ ಮೋಟಿವೇಶನ್ ಆಗ್ತಾರೆ ಅಂತ ಹೇಳಿದಾಗ MD ಸರ್ ಏನಂದ್ರು ಗೊತ್ತಾ?
ಸಂತೋಷ್. ನಾನ್ ಬಂದು ಮೀಟಿಂಗ್ ಕೊಟ್ರೆ 500 ಜನ ಫುಲ್ ಚಾರ್ಜ್ ಆಗ್ಬಿಡ್ತಾರೆ ಮೋಟಿವೇಶನ್ ಆಗ್ತದೆ. ನಾನೆಲ್ಲ ಮೋಟಿವೇಶನ್ ಮಾಡ್ಬೇಕಾಗಿರೋದ್ರಿ. ಅವ್ರ ಮೋಟಿವೇಶನ್ ಅವ್ರ ಮನೆ ನೋಡಿ ಮೋಟಿವೇಶನ್ ಆಗ್ಬೇಕು. ತನ್ನ ಹೆಂಡತಿನ ನೋಡಿದಾಗ ಅಯ್ಯೋ ಕರಿ ಮನೇಲಿ ಇಟ್ಟಿದ್ದೀನಿ ಗೋಲ್ಡ್ ಚೈನ್ ಹಾಕಿಲ್ವಲ್ಲ ಅನ್ನೋದು ಮೋಟಿವೇಶನ್ ಎಮೋಷನ್ಲಿ ಅವ್ರಿಗೆ ಬರ್ಬೇಕು. ನನ್ ಮಕ್ಕಳನ್ನ ನಾನು ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ, ಯಾವ್ದೋ ಲೋ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ, ಒಳ್ಳೆ IAS ಸ್ಕೂಲಿಗೆ ಕಳಿಸ್ಬೇಕು, ಒಳ್ಳೆ ಎಜುಕೇಶನ್ ಕೊಡ್ಬೇಕು ಅನ್ನೋ ಕನಸು ಅವ್ರಿಗೆ ಬರ್ಬೇಕು. ಒಳ್ಳೆ ಬೈಕ್ ತಗೋಬೇಕು ಅನ್ನೋ ಕನಸು ಬರ್ಬೇಕು, ಒಳ್ಳೆ ಮನೆಗೆ ಹೋಗ್ಬೇಕು ಅನ್ನೋ ಕನಸು ಅವ್ರಿಗೆ ಬರ್ಬೇಕಾಗಿದೆ ರೀ. ಮೋಟಿವೇಶನ್ ಮಾಡಿದ್ರಿಂದ ಏನಿಲ್ಲ ರೀ, ಮೋಟಿವೇಶನ್ ತಾತ್ಕಾಲಿಕ ರೀ. ಅದ್ರ ಲೈಫ್ ಅಲ್ಲಿ ಎಮೋಷನ್ ಅನ್ನತಕ್ಕಂಥದ್ದು ಪರ್ಮನೆಂಟ್. ಆ ಎಮೋಷನ್ ಮೈಂಡ್ ಸೆಟ್ ಇಟ್ಕೊಂಡು ಕೆಲಸ ಮಾಡಿ. ನನ್ನ ವೈಫಿಗೆ ದುಡ್ಡು ಕೊಡಂಗ್ ಆಗ್ಬೇಕು, ನನ್ನ ಹಸ್ಬೆಂಡಿಗೆ ನಾನ್ ದುಡ್ಡು ಕೊಡಂಗ್ ಆಗ್ಬೇಕು. ನಾನ್ ಯಾರ ಹತ್ರನು ಕೇಳಕ್ ಹೋಗ್ಬಾರ್ದು, ಯಾವ ಸಂಘದಲ್ಲೂ ಲೋನ್ ಮಾಡಬಾರ್ದು, ಎಲ್ಲೂ ಮಾಡಬಾರ್ದು. ಅರ್ಜೆಂಟ್ ಅಂತ ಹೇಳಿದ್ರೆ ಒಡವೆ ಅಡ ಇಡಬಾರ್ದು, ದುಡಿಬೇಕು. ನನ್ ಕೈಯಾರ ಲಿಕ್ವಿಡ್ ನನ್ ಕೈಲಿ ಇರ್ಬೇಕು. ನನಗೆಲ್ಲ ಫ್ರೀಡಮ್ ಬೇಕು. ಒಂದು ಗೋಲ್ಡ್ ಅಂಗಡಿಗೆ ಹೋದ್ರೆ ಫ್ರೀಡಮ್ ಇರ್ಬೇಕು ತಗೊಳಕ್ಕೆ ಏನ್ ಬೇಕು ಅಂತ, ಬಟ್ಟೆ ಅಂಗಡಿಗೆ ಹೋದ್ರೆ ಫ್ರೀಡಮ್ ಇರ್ಬೇಕು, ಎಲ್ಲೂ ಕಂಜುಸ್ತಾನ ಮಾಡಬಾರ್ದು. ಈ ಮೈಂಡ್ ಸೆಟ್ ಇದ್ದವರು 100% ವಿ ಸ್ಟಾರ್ ಪ್ಲಸ್ ಅಲ್ಲಿ ಗೆಲ್ಲಿಕ್ಕಾಗುತ್ತೆ. ಈ ಎಮೋಷನಲ್ ಒಟ್ಟಿಗೆ ಈ ಕನಸೊಟ್ಟಿಗೆ TTL ಟ್ರೈನಿಂಗ್ ಅನ್ನೋದು ನಿಮ್ಮ ಲೈಫ್ ಅನ್ನ ಲೈಫ್ ಸ್ಟೈಲ್ ಆಗಿ ಬದಲಾವಣೆ ಆಗುತ್ತೆ ಸ್ನೇಹಿತರೆ. ಯಾರ್ಯಾರು ಬಂದಿದ್ದೀರಾ ಸ್ನೇಹಿತರೆ, ಇಲ್ಲಿ ಇದ್ದವ್ರು 350 ಜನ ಇದ್ದೀರಾ. ನಿಮ್ಮ ಜೊತೆ ಲೆಫ್ಟ್ ರೈಟ್ ಅನ್ನೋರು ಇಬ್ಬಿಬ್ರನ್ನ ಕರ್ಕೊಂಡ್ ಬಂದ್ರೆ ಸ್ನೇಹಿತರೆ, MD ಸರ್ ಹಾಲ್ ಸಾಲಲ್ಲ, ಇನ್ನೊಂದು ಹಾಲ್ ಮಾಡ್ಬೇಕು, ಇಲ್ಲ ನೆಕ್ಸ್ಟ್ ಬ್ಯಾಚ್ ಮಾಡ್ಬೇಕು ಅಂತ ಆಗತ್ತೆ. ಅದು 100% ಪ್ರೂವ್ ಅನ್ ಸ್ನೇಹಿತರೆ. ಲಾಸ್ಟ್ ಟೈಮ್ TTL ಅಲ್ಲೂ ಎಂಡಿಂಗ್ ಅಲ್ಲಿ ದುಡ್ಡು ಹಾಕ್ಬಿಟ್ಟು ರೂಮ್ ಇಲ್ದಲೆ ಎಲ್ಲೆಲ್ಲೋ ಲಾಡ್ಜು ಮಾಡ್ಕೊಡೋ ಪರಿಸ್ಥಿತಿ ಬಂದಿತ್ತು. MD ಸರ್ ಎಷ್ಟೋ ಜನಕ್ಕೆ ದುಡ್ಡು ರಿಟರ್ನ್ಸ್ ಹಾಕಿದ್ದಾರೆ, ಎಷ್ಟೋ ಜನಕ್ಕೆ ದುಡ್ಡು ರಿಟರ್ನ್ಸ್ ಆಗಿದ್ದಾರೆ. ಅದಕ್ಕೋಸ್ಕರ 6500 ಲೆಕ್ಕ ಅಲ್ಲ ಸ್ನೇಹಿತರೆ. ಹೆಣ್ಮಕ್ಳು ಹೋಗಿ ಮೇಕಪ್ ಹೋಗ್ಬಿಟ್ರೆ 6500 ಡಮಾರ್. ಒಂದ್ ಮದುವೆ ಮನೆಗೆ ಹೋಗಿ ಮೇಕಪ್ ಮುಗಿಸ್ಕೊಂಡ್ ಬಂದ್ಮೇಲೆ ಮತ್ತೆ ಮುಖ ತೊಕ್ಕೋತಿರಲ್ಲ, ಆ ಬೆಳಗ್ಗೆ ಮಾಡಿದ ಮೇಕಪ್ ಸಂಜೆ ಇರೋದಿಲ್ಲ ನಿಮ್ಗೆ. 6500 ಖಾಲಿ ಮಾಡಕ್ ಇರ್ತಾರ. ನಮ್ ಗಂಡ್ ಮಕ್ಳು ಸಣ್ಣ ಪುಟ್ಟ ಪಾರ್ಟಿ ಗೀಟಿ ಅಂದ್ರೆ ಎಲ್ಲೋ ಖಾಲಿ ಮಾಡಾಕ್ ಬಿಟ್ಟಿರ್ತಾರ. ಕರೆಕ್ಟಾ? 6500 ಅನ್ನೋದು ದೊಡ್ಡ ಮ್ಯಾಟ್ರ್ ಅಲ್ಲ. 6500 ರೂಪಾಯಿಗೆ 6.5 ಕೋಟಿ ದುಡಿತಕ್ಕಂತ ನಾಲೆಡ್ಜ್ ಅನ್ನ ನಿಮ್ಗೆ ಕಂಪನಿ ಕೊಡ್ತಾ ಇದೆ. ಆ ನಾಲೆಡ್ಜ್ ಅನ್ನ ಉಪಯೋಗಿಸ್ಕೊಳ್ಳಿ. ಕೋಟಿ ದುಡಿಬೇಕು ಅಂದ್ರೆ ಕೋಟಿ ವಿದ್ಯೆ ಬೇಕು. ಆ ವಿದ್ಯೆ ಕೊಡ್ಲಿಕ್ಕೆ MD ಪ್ಲಸ್ ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲರೂ ರೆಡಿ ಇದಾರೆ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ರಾಕ್ ಮಾಡೋಣ. ಒಬ್ರು ಬರಕ್ ಹೋಗ್ಬೇಡಿ, ದಂಪತಿ ತರ ಬನ್ನಿ. ದಂಪತಿ ತರ ಬರಕ್ ಹೋಗ್ಬೇಡಿ, ಮಕ್ಳು ಜೊತೆ ಅಂತಾರಲ್ಲ ಹಂಗೆ ನಿಮ್ಮ ಟೀಮೇ ಮಕ್ಳು. ನಿಮ್ಮ ಟೀಮನ್ನ ಎಷ್ಟು ಕರ್ಕೊಂಡ್ ಬರ್ತೀರಾ, ಸದೃಢವಾಗಿ ರೆಡಿ ಆಗ್ತೀರಾ. ಎಷ್ಟು ದಿನ ಅಂತ ಇದ್ದಿದ್ದೇ ರ್ಯಾಂಕ್ ಅಲ್ಲಿ ಇರ್ತೀರಾ ಸ್ನೇಹಿತರೆ. ಈ ಕಾರ್ಯಕ್ರಮ ಕೂತ್ಕೊಳ್ಳಿ. ರ್ಯಾಂಕ್ ಅನ್ನೋದು ಕಡ್ಲೆ ಪುರಿ ತರ 6 ತಿಂಗಳು 3 ತಿಂಗಳು ಒಂದೊಂದು ವರ್ಷಕ್ಕೆ 4 ರ್ಯಾಂಕ್ ಜಂಪ್ ಆಗ್ಬಿಡ್ತೀರಾ. ನೀವೇ ನೋಡಿ, ನಾವೆಲ್ಲ ಟಾಪ್ ಲೀಡರು ಸಾವಿರ ID ತರೋರೆ ಒಂದು ವರ್ಷದಲ್ಲೇ ನಾವು ರ್ಯಾಂಕ್ ಬದಲಾವಣೆ ಆಗ್ತಾ ಇರ್ತೀವಿ. ಸಾವಿರ ID ಹೊಡೆಯೋರೆ ನಾವು ವರ್ಷಕ್ಕೆ ನಾವು ರ್ಯಾಂಕ್ ಚೇಂಜ್ ಆಗ್ತಿರ್ತೀವಿ. ಇರೋ ರ್ಯಾಂಕ್ ಅಲ್ಲಿ ನಾವ್ ಇರೋದಿಲ್ಲ. ಅಂತಿದ್ಮೇಲೆ 1ನೇ ರ್ಯಾಂಕು 2ನೇ ರ್ಯಾಂಕು 3ನೇ ರ್ಯಾಂಕು 4ನೇ ರ್ಯಾಂಕು 5ನೇ ರ್ಯಾಂಕು 6ನೇ ರ್ಯಾಂಕ್ ಎಲ್ಲ ಫೆವಿಕ್ವಿಕ್ ಹಾಕೊಂಡು ವರ್ಷಾನ್ಗಟ್ಲೆ 6 ತಿಂಗಳು ಒಂದೊಂದು ವರ್ಷ 2 ವರ್ಷ ಒಂದೇ ರ್ಯಾಂಕ್ ಅಲ್ಲಿ ಇದಿರಲ್ಲ. ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಸ್ನೇಹಿತರೆ. ನಮ್ಮ ಕೆಳಗಿಡರು ಅಪ್ಗ್ರೇಡ್ ಬೇರೆ ಬೇರೆ ರ್ಯಾಂಕಿಗೆ ಬರ್ಬೇಕಾದ್ರೆ ನಾವು ಟಾಪ್ ಅಲ್ಲಿ ಇದ್ದವರು ನಾವು ರ್ಯಾಂಕ್ ಅನ್ನ ಚೇಂಜ್ ಮಾಡ್ಕೊಂಡಿಲ್ಲ ಅಂದ್ರೆ ಅದೇ ಕಾರಣಕ್ಕೂ ವ್ಯಾಲ್ಯೂ ಇರಲ್ಲ ಸ್ನೇಹಿತರೆ. ಸೊ ಮನೇಲೂ ವ್ಯಾಲ್ಯೂ ಸಿಗ್ಬೇಕು ಅಂದ್ರೆ ರ್ಯಾಂಕು ಚೇಂಜ್ ಆಗ್ಬೇಕು. ರ್ಯಾಂಕ್ ಚೇಂಜ್ ಆದ್ರೆ ದುಡ್ಡು ಚೇಂಜ್ ಆಗುತ್ತೆ. ದುಡ್ಡು ಬಂತು ಅಂದ್ರೆ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ. ಸೊ ಎಲ್ಲರೂ ಒಂದು ಒಳ್ಳೆ ಸ್ಟ್ರೆಂತ್ ಕೊಡ್ತೀರಾ ಅಂತ ಅನ್ಕೊಂಡಿದೀನಿ. ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಹೊಂದಿಸ್ತಾ, ಎಕ್ಸ್ಪೆಷಲಿ ನಮ್ಮ GM ಸೋಮಶೇಖರ್, ಅದೊಂದು ಪ್ಲಾನ್ ನೋಡಿ. ಅದು MD ಅವರ ರೈಟ್ ಹ್ಯಾಂಡ್ ಅಂತ ಹೇಳ್ತಾರೆ. ಅವರು GM ಕೆಲಸ ಮಾಡಲ್ಲ, ಅವರು ಒಬ್ಬ ಲೀಡರ್ ಕೆಲಸನೇ ಮಾಡ್ಬಿಡ್ತಾರೆ. ಸರ್ ಇಂಥ ದಿನಕ್ಕೆ ಇಂತಿಂತ ಟಾಪಿಕ್ ಅಲ್ಲಿ ಹಿಂಗಿರ್ಬೇಕು ಸರ್, ಈ ತರ ಮಾಡ್ಬೇಕಂತ ಹೇಳಿ. ಸೊ 2 ಅಪರ್ಚುನಿಟಿನ ಇವತ್ತು MD ಸರ್ ಪ್ಲಸ್ ಸೋಮಶೇಖರ್ ನಂಗೆ ಅವಕಾಶ ಕೊಟ್ರು. ನನ್ನ ಕೈಲಿ ತಿಳಿದಂತದ್ದು ನನ್ನ ಫಿಸಿಕಲಿ ಎಕ್ಸ್ಪೀರಿಯನ್ಸ್ ಅನ್ನ ನಾನು ನಿಮ್ ಮುಂದೆ ಶೇರ್ ಮಾಡ್ಕೊಂಡಿದೀನಿ. ಹೈಯೆಸ್ಟ್ ಸ್ಟ್ರೆಂತ್ ಮುಖಾಂತರ ಬನ್ನಿ. ಇಂಡಿವಿಜುವಲ್ ಕಡೆ ಗಮನ ಕೊಡ್ಬೇಡಿ. ನಿಮ್ ಜೊತೆ 4 ಜನ ಕರ್ಕೊಂಬರಕ್ಕೆ ಪ್ರಯತ್ನ ಪಡಿ. ಕರ್ಕೊಂಬರೋದು ಕಷ್ಟ ಸ್ನೇಹಿತರೆ, ಆದ್ರೆ ಕರ್ಕೊಂಡ್ ಬಂದ್ರೆ ಲೈಫ್ ಅನ್ನ ಲೈಫ್ ಸ್ಟೈಲ್ ಆಗಿ ಬೆಳವಣಿಗೆ ಆಗುತ್ತೆ. ನಿಮ್ ಜೊತೆ ಅವರು ಲೀಡರ್ ಆಗಿ ನಿಲ್ತಾರೆ, ಲೋಡರ್ ಆಗಿ ನಿಲ್ಲಲ್ಲ, ನಿಮ್ಮಾಗೆ ಲೀಡರ್ ಆಗಿ ನಿಲ್ತಾರೆ. ನೀವು ಲೀಡರ್ ಆಗ್ಬೇಕಾ, ಅವ್ರನ್ನ ಕರ್ಕೊಂಡ್ ಬನ್ನಿ. ಅವ್ರು ಯಾವಾಗ ಲೀಡರ್ ಆಗ್ತಾರೆ ನಿಮ್ಮಲ್ಲಿ ಲೀಡರ್ಶಿಪ್ 100% ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಎಲ್ಲರೂ ನಾವು TTL ಟ್ರೈನಿಂಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಲೀಡರ್ಸ್.